ಎಲ್ಲ ಪ್ರಾಡಕ್ಟ್ಗಳು ಆಯುರ್ವೇದ ಬೇಸ್ ಅಲ್ಲಿ ಡಿಸೈನ್ ಆಗಿದೆ. ಅಂದ್ರೆ ಆಯುರ್ವೇದ ಅಂದ್ರೆ ಇವತ್ತು ನೆನ್ನೆದಲ್ಲ, ಇವತ್ತೇನು ಹೊಸದಾಗಿ ನಮ್ ಕಂಪ್ನಿ ತಂದ್ಕೊಡ್ತಾ ಇಲ್ಲ. ಆದ್ರೆ ನಮ್ ಕಂಪ್ನಿ ಮಾಡ್ತಾರೋ ಒಳ್ಳೆ ಕೆಲಸ ಏನಂದ್ರೆ 5,000 ವರ್ಷದ ಇತಿಹಾಸ ಇದೆ ಆಯುರ್ವೇದಗೆ. ಯಾಕಂದ್ರೆ ಚರಕ ಸಂಹಿತೆ ಅಂತ ಒಂದು ಚರಕ ಮಹರ್ಷಿಗಳು ಬರ್ದಿರೋದಕ್ಕೆ ಇತಿಹಾಸ ಏನಿದೆ ಅಂದ್ರೆ ಅಥರ್ವಣ ವೇದದಿಂದ ಶುರುವಾಗಿದೆ. ಅಥರ್ವಣ ವೇದ 5,000 ವರ್ಷದ ಹಳೆಯ ಯುಗ ಆಗಿರೋದ್ರಿಂದ ನಮ್ಗೆ ಅದ್ರದ್ದು ಇತಿಹಾಸ 5,000 ವರ್ಷದಿಂದ ಇದೆ. ಆದ್ರೆ ಈಗ ನಮ್ ಜನರೇಷನ್ ಇದೆಯಲ್ಲ ಅದು ಮರೆತು ಬಿಡ್ತಾ ಇತ್ತು. ಯಾಕಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಏನಾಯ್ತು ಪರಿಣಾಮ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಎಲ್ಲರ ಮನಲ್ಲೂ ಕಾಯಿಲೆಗಳು ಶುರು ಆಗಿದೆ, ಹೌದಲ್ವಾ? ಯಾವಾಗ ಆಯುರ್ವೇದನ ನೆಗ್ಲೆಕ್ಟ್ ಮಾಡಿದ್ವೋ ನಾವು ವಿದ್ಯಾವಂತರು ಅನ್ಕೊಂಡು ವಿದ್ಯಾವಂತರೇ ತಪ್ಪು ಮಾಡ್ಬಿಟ್ವಿ. ಪ್ರಕೃತಿನ ಏನಂದ್ರೆ ಪೊಲ್ಯೂಷನ್ ಮಾಡಿದ್ವಿ. ಅದ್ರ ಪರಿಣಾಮ ಇವತ್ತು ಏನಾಗ್ತದೆ ನಾವೆಲ್ಲರೂ ಅನುಭವಿಸ್ತಾ ಇದೀವಿ. ಅದನ್ನ ಮತ್ತೆ ನಮ್ಗೆ ನೆನಪು ಮಾಡಿ ನಮ್ಮ ಕೈಗೆ ನಮ್ಮ ಮನೆಗೆ ನಾವು ಬಳಸಂಗೆ ಮಾಡ್ತಿರಂತ ಏಕೈಕ ಕಂಪ್ನಿ ನಮ್ ಇದೊಂದು ಎಚ್ಚೆತ್ಕೊಂಡು ಬಂದಿಲ್ಲ ಅಂದಿದ್ರೆ ಇವತ್ತು ನನ್ಗೂ ಕೂಡ ನನ್ಗೆ ಒಳ್ಳೇದ್ ಬೇಕು ಅಂತ ಹುಡುಕ್ತಿದ್ದಂತವಳು ನಾನು. ಒಳ್ಳೇದ್ ಯಾವ್ದಪ್ಪ ಇದೆ ಕೆಮಿಕಲ್ ಇದೆ ಅಂತ ಹುಡುಕ್ತಿದ್ದವಳಿಗೆ ಇನ್ನೂವರೆಗೂ ಹುಡುಕ್ತಾನೆ ಇರ್ತಿದ್ನೇನೋ MI ಬಂದಿಲ್ಲ ಅಂದ್ರೆ. ಅದ್ರ ಬೆಲೆನೇ ಗೊತ್ತಾಗ್ತಿರ್ಲಿಲ್ಲ ನನ್ಗೆ. ಈ ಪ್ರಾಡಕ್ಟ್ ಅಂದ್ರೆ ಯಾರೋ ತಿಳಿಸಿಲ್ಲ ಅಂದಿದ್ರೆ. ಸೊ ಹಾಗಾಗಿ ನನ್ನಂತವರು ತುಂಬಾ ಜನ ಈ ಒಂದು ಇಂಡಿಯಾದೊಳಗಡೆ ಕಾಯ್ತಿದ್ದಾರೆ ಈ ಪ್ರಾಡಕ್ಟ್ ಗಳಿಗೋಸ್ಕರ. ಅದ್ರ ಮಹತ್ವ ಗೊತ್ತಿಲ್ಲದೆ ಇರೋದ್ರಿಂದ ಬಳಕೆಗಳನ್ನ ಪಾಪ ಅವ್ರು ಇನ್ನು ಮಾಡ್ತಿರಲ್ಲ. ಅದನ್ನ ತಿಳಿಸ್ಕೊಡುವಂತ ಕೆಲಸನ ನಾವು ಸ್ಪೀಡಾಗಿ ಮಾಡ್ಬೇಕು. ಯಾಕಂದ್ರೆ ನಮಗೋಸ್ಕರ ಅಲ್ಲ, ನಮ್ಮ ಮುಂದಿನ 4-5 ತಲೆಮಾರಿಗೂ ಈ ಒಂದು ಆಯುರ್ವೇದನ ಪ್ರಮೋಷನ್ ಮಾಡುವಂತ ಏಕೈಕ ಸಂಸ್ಥೆ ಇವತ್ತು ನಮ್ಗೆ ಕೊಡ್ತಾ ಇರೋದು ನಮ್ಮ MLSR. ಹಾಗಿರೋದ್ರಿಂದ ನಾವು ಅದನ್ನ ಬೇಗ ರೀಚ್ ಮಾಡಿಸ್ಬೇಕು ಜನಕ್ಕೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಂದೆರಡು ಇಂಪಾರ್ಟೆಂಟ್ ವಿಚಾರ. ಈ ಪ್ರಾಡಕ್ಟ್ ಗಳೆಲ್ಲ ಯಾವಾಗ್ಲೂ ಪಂಚಭೂತಗಳಿಂದ ಆಗಿರುತ್ತೆ, ಇದು ಗೊತ್ತಿರಲಿ. ಬೇಸ್ ಅಷ್ಟೇ. ಈ ಪ್ರಾಡಕ್ಟ್ ಗಳೆಲ್ಲ ಹೆಂಗ್ ಡಿಸೈನ್ ಆಗಿದೆ ತುಂಬಾ ಜನ ಪಂಡಿತರು ಕೇಳ್ಕೊಂಡ್ಬಿಟ್ಟು ಕೇಳ್ತಾರೆ. ಇವು ಪಂಚಭೂತಗಳಿಂದ ಪ್ರತಿ ಒಂದು ಪ್ರಾಡಕ್ಟ್, ಈ ನಮ್ ದೇಹ ಆಗ್ಲಿ ಭೂಮಿ ಆಗ್ಲಿ ಯಾವುದೇ ಒಂದು ವಸ್ತು ಆಗ್ಲಿ ಪಂಚಭೂತಗಳಿಂದ ಆಗಿದೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಆಕಾಶ, ನೀರು, ಗಾಳಿ, ಬೆಳಕು ಇವೆಲ್ಲವನ್ನೂ ಕೂಡ ನಮ್ದು ದೇಹ ಈ ಪ್ರಕೃತಿಯಿಂದ ಆಗಿದೆ. ಒಂದು ವಸ್ತು ತಗೊಂಡ್ರು, ಈ ಮೈಕ್ ತಗೊಂಡ್ರು ಅಥವಾ ನಂದು ಇದೊಂದು ಬ್ಲೇಸರ್ ತಗೊಂಡ್ರು ಅದು ಪಂಚಭೂತಗಳಿಂದ ಆಗಿರುತ್ತೆ. ಇವಾಗ ನಮ್ಗೆ ಯಾಕೆ ಕಾಯಿಲೆ ಜಾಸ್ತಿ ಬರ್ತಿದೆ ಅಂದ್ರೆ ಈ ಪಂಚಭೂತಗಳು ಮಾಲಿನ್ಯ ಆಗಿದ್ಯಾ ಗೊತ್ತಾಗ್ತಿದ್ಯಾ ನಿಮ್ಗೆ? ಶಬ್ದ ಮಾಲಿನ್ಯ ಇದೆ, ವಾಯು ಮಾಲಿನ್ಯ ಇದೆ, ಜಲ ಮಾಲಿನ್ಯ ಇದೆ, ಭೂಮಿನೂ ಮಾಲಿನ್ಯ ಮಾಡಿ ಇಟ್ಬಿಟ್ಟಿದೀವಿ. ಉಸಿರಾಡ ಗಾಳಿ ಎಲ್ಲ ಮಾಲಿನ್ಯ ಆಗಿದೆ. ಅದಕ್ಕೆ ಇವತ್ತು ಏನಾಗ್ತಾ ಇದೆ, ತೊಂದರೆಗಳು ಜಾಸ್ತಿ ಆಗ್ತಾ ಇದಾವೆ, ಕಾಯಿಲೆಗಳು ಜಾಸ್ತಿ ಆಗ್ತಿದಾವೆ. ಸೊ ಹಾಗಾಗಿ ಈ ಎಲ್ಲ ಮಾಲಿನ್ಯ ಆಗಿರೋದ್ರಿಂದ ತ್ರಿದೋಷಗಳು ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಎಲ್ಲ ದೋಷಗಳನ್ನ ಒಂದು ಹುಡುಕೋದು ಅಥವಾ ಈ ಕಾಯಿಲೆ ಮೂಲಗಳನ್ನ ಹುಡುಕೋದು ಈ ತ್ರಿದೋಷಗಳಿಂದಾನೇ ಆಗಿರುತ್ತೆ ಅಂತ. ವಾತ, ಪಿತ್ತ, ಕಫ ಯಾವುದೇ ಕಾಯಿಲೆ ಆದ್ರೂ ಯಾವ ದೋಷದಿಂದ ಬಂದಿದೆ ಅಂತೇಳಿ ನಮ್ಮ ಪ್ರಾಡಕ್ಟ್ ಗಳನ್ನ ಆಯುರ್ವೇದದಲ್ಲಿ ಡಿಸೈನ್ ಮಾಡಿ ಕೊಟ್ಟಿರೋಂಥದ್ದು. ಮೊದ್ಲೆಲ್ಲ ಆಹಾರವೇ ಆರೋಗ್ಯ ಆಗಿತ್ತು. ಇವತ್ತು ಆಹಾರವೇ ವಿಷ ಆಗಿರೋದ್ರಿಂದ ನಮ್ಗೆ ನಮ್ಮ ಪ್ರಾಡಕ್ಟ್ ಬಂದು ಈ ಪ್ರಾಡಕ್ಟ್ ಗಳನ್ನ ಕೊಡೋದಿಕ್ಕೆ ಇವತ್ತು ಮೇನ್ ಸೈಂಟಿಸ್ಟ್ಗಳು ಒಂದು 60 ವರ್ಷ 70 ವರ್ಷ ಅನುಭವ ಇರೋಂತ ಒಂದು ಮೇನ್ ಸೈಂಟಿಸ್ಟ್ಗಳು ಇವತ್ತು ಇಂಡಿಯಾದಲ್ಲೇ ಟಾಪ್ ಸೈಂಟಿಸ್ಟ್ ಅಂತ ಯಾರಾದ್ರೂ ಹೊಡೆದ್ರೆ ಇವ್ರು 4 ಜನ ಬರ್ತಾರೆ. ಅದರಲ್ಲೂ ಎಲಿಮೆಂಟ್ಸ್ ಬ್ರ್ಯಾಂಡ್ ನ ಡಿಸೈನ್ ಮಾಡಿರುವಂತ ಡಾಕ್ಟರ್ DB ಅನಂತ್ ನಾರಾಯಣ್ ಸರ್ ಗೊತ್ತು. ಸೆಲ್ಯೂಟಿಕ್ ಅವ್ರು ಚಪ್ಪಾಳೆ ಕೊಡೋಣ. ಯಾಕೆ ಚಪ್ಪಾಳೆ ಕೊಡೋಣ ಅಂದ್ರೆ ಈ ತರ ಪ್ರಾಡಕ್ಟ್ ಎಲಿಮೆಂಟ್ಸ್ ಬ್ರ್ಯಾಂಡ್ ಇದೆಯಲ್ಲ, ನಮ್ಮ ಮಕ್ಳಿಗೇನು ಅಲ್ಲ ಮುಂದಿನ ತಲೆಮಾರಿಗೂ ಯಾರು ಕೊಡಕ್ ಆಗ್ತಾ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಈ ಒಬ್ಬ ಮಹಾತ್ಮ ನಮ್ಮ ಕರ್ನಾಟಕದ ನಮ್ಮ ತುಮಕೂರವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಅಂದ್ರೆ ಇವ್ರಿಗೆ ಇನ್ನೂ ದೇವರು ಆರೋಗ್ಯ ಆಯಸ್ಸನ್ನ ಕೊಡ್ಲಿ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಬರಂತ ಕಾಯಿಲೆಗಳಿಗೆ ಆಲ್ರೆಡಿ ಆ ಆಹಾರದಿಂದನೇ ಆರೋಗ್ಯನ ಕಾಪಾಡ್ಕೊಳ್ಳುವಂತ ಪ್ರಾಡಕ್ಟ್ ಗಳನ್ನ ನಮ್ಗೆ ಡಿಸೈನ್ ಮಾಡಿ ಪ್ರತಿ ಹಂತದಲ್ಲೂ ಕೊಡ್ತಾ ಇದ್ದಾರೆ. ಅದಕ್ಕೆ ಮುಂದೆ ಹೇಳ್ತಾ ಹೋಗ್ತೀನಿ ಏನೆಲ್ಲ ಹೊಸ ಕಾಯಿಲೆಗಳಿಗೆ ಮೊದ್ಲೇ ರೆಡಿಯಾಗಿ ಬರುತ್ತೆ ಅಂತ ಆಲ್ರೆಡಿ ಡಿಸೈನ್ ಮಾಡಿ ಪ್ರಾಡಕ್ಟ್ ಗಳನ್ನ ಕೊಡ್ತಿದ್ದಾರೆ ಅಂತ ನಾವು ತಿಳ್ಕೊತಾ ಹೋಗೋಣ. ಸೊ ಇವ್ರದೆಲ್ಲ ಸೆಂಟೆನ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದು ನಮ್ದು ಕಂಪ್ನಿದು ಬ್ರ್ಯಾಂಡ್ ಎಲ್ಲ ಗೊತ್ತಲ್ವಾ? 5 ಇತ್ತು, ಆಹಾರ ಒಂದಿತ್ತು, ಇವತ್ತು ಹಲೋ ಬ್ರ್ಯಾಂಡ್ ಒಂದು ಬಂತು. ಈ 6 ಬ್ರ್ಯಾಂಡು ಏನಿದೆಯಲ್ಲ 6 ಬ್ರ್ಯಾಂಡು 6 ಯೋಗ್ಯವಾದ ಬ್ರ್ಯಾಂಡ್ ಇವತ್ತು ಆರೋಗ್ಯನ ಕೊಡ್ತಾ ಇದೆ. ಅರ್ಥ ಆಯ್ತಾ? ಯಾರಿಗೆಲ್ಲ ಯಾಕೆ ಇದನ್ನ ಬಳಸ್ಬೇಕು ಅಂದ್ರೆ ಯಾವ್ದು ಬ್ರ್ಯಾಂಡ್ ಇದು ಯೋಗ್ಯವಾಗಿರೋ 6 ಬ್ರ್ಯಾಂಡು ಆರೋಗ್ಯನ ಕೊಡುತ್ತೆ. 6 ಯೋಗ್ಯ ಆರೋಗ್ಯ ಆಹಾರ ಇದೆ. ಸೊ ಗೊತ್ತಾಯ್ತಾ? ಇಷ್ಟು ಬ್ರ್ಯಾಂಡ್ಗಳನ್ನ
ಬೆಳೆಸಿದ್ರೆ ಆರೋಗ್ಯ ಕಟ್ಟಿದ ಬುತ್ತಿ. ಹಂಗಾಗಿ ಈ ಬ್ರ್ಯಾಂಡ್ಗಳಲ್ಲಿ ಏನೇನು ಸಿಕ್ಕತ್ತೆ ಸಿಗ್ಮೆಂಟ್ಗಳು ನೋಡಿ, ಯಾರು ಗೊಂದಲಕ್ಕೆ ಒಳಗಾಗಬಾರ್ದು. ಈಗ ಒಂದು 200-300 ಪ್ರಾಡಕ್ಟ್ ಇದೆ, ಮುಂದಕ್ಕೆ 3,000 ಬರುತ್ತೆ ಅಂತ ಅನ್ಕೋತಾರೆ. ಅವಾಗ ಹುಡುಕಕ್ಕೆ ಹೋಗ್ಬೇಕು, ನನ್ಗೆ ಅಗ್ರಿಕಲ್ಚರ್ ಬೇಕು, ಹುಡುಕೋತಾ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೊಂದು ಬ್ರ್ಯಾಂಡು ಒಂದೊಂದು ಸಿಗ್ಮೆಂಟ್ ನ ಪ್ರತಿನಿಧಿಸ್ತಾ ಇದೆ. ನಿಮ್ಗೆಲ್ಲ ಗೊತ್ತು, ಎಲಿಮೆಂಟ್ಸ್ ಆನಂಡ್ ಬಂದು ವೆಲ್ನೆಸ್ ಪ್ರಾಡಕ್ಟ್ಗಳು ಸಿಕ್ಕತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೆ ಸಿಕ್ಕತ್ತೆ. ಅದು ಗೊತ್ತಾಯ್ತಾ? ಆನಂಡ್ ಮತ್ತೆ ಎಲಿಮೆಂಟ್ಸ್ ಅಲ್ಲಿ ಏನ್ ಸಿಕ್ಕತ್ತೆ? ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅದ್ರಲ್ಲಿ ಸಿಕ್ಕತ್ತೆ. ನ್ಯೂ ಸ್ಟಾರ್ ಬಂದು ಸ್ವಲ್ಪ ಜೋರಾಗಿ ಹೇಳಿ. ಮತ್ತೆ MI ಹೋಮ್ ಬಂದು ಇಂಡಿಯಾ ಗ್ರೋ ಬಂದು ಅಗ್ರಿಕಲ್ಚರ್. ಸೂಪರ್. ಹಾಗಾದ್ರೆ ಹಲೋ ಬ್ರ್ಯಾಂಡ್ ಬಂದು ಬ್ಯೂಟಿ ಕೇರ್ ಬಂದಿದೆ. ಸೊ ಹಾಗಾಗಿ ನೋಡಿ, ನನ್ಗೆ ಏನ್ ಬೇಕು ಆ ಸಿಗ್ಮೆಂಟ್ ಅಲ್ಲಿ ನೋಡಿದ ತಕ್ಷಣ ಅದರಲ್ಲಿ ನಮ್ಗೆ ಲಿಸ್ಟ್ ಮಾಡೋದಕ್ಕೆ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಮುಂದಕ್ಕೆ. ಯಾಕಂದ್ರೆ ಈಗ ಇನ್ನೊಂದು ಆಹಾರ ಒಂದು ಇಲ್ಲಿ ಸೇರಿಸಿಲ್ಲ, ಆಹಾರ ಇನ್ಯಾವ್ಯಾವ ಬ್ರ್ಯಾಂಡ್ ಬರುತ್ತೋ 3,000 ಪ್ರಾಡಕ್ಟ್ಸ್ ಮುಂದಕ್ಕೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ಬ್ರ್ಯಾಂಡ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಏನೇನ್ ಬೇಕು ನಾವು ಚೆಕ್ ಮಾಡ್ಕೋಬಹುದು. ನನ್ಗೆ ಏನು ಕಾಯಿಲೆ ಇಲ್ಲ, ನನ್ಗೆ ಅದು ಬ್ಯೂಟಿ ಕೇರ್ ಬೇಕು, ಅವಾಗ ಹಲೋ ಬ್ರ್ಯಾಂಡ್ ಅಲ್ಲಿ ಹುಡುಕ್ಬೋದು. ಇಲ್ಲ ನನ್ ರೈತ ಇಂಡಿಯಾ ಗ್ರೋ ಪ್ರಾಡಕ್ಟ್ ಅಲ್ಲಿ ಹುಡ್ಕೋಬಹುದು. ಗೊತ್ತಾಯ್ತಾನೆ? ಸಿಗ್ಮೆಂಟ್ ವೈಸ್ ಒಬ್ಬ ರೈತರ ಮುಂದೆ ಕುತ್ಕೊಂಡಾಗ ಫಸ್ಟ್ ನಾವು ಇಂಡಿಯಾ ಗ್ರೋನೇ ಪ್ರೆಸೆಂಟ್ ಮಾಡ್ಬೇಕು. ಅವ್ರಿಗೆ ಹಲೋ ಬ್ಯೂಟಿ ಪ್ರಾಡಕ್ಟ್ ತಗೊಂಡು ಕೂತ್ಕೋಬೇಡಿ, MI ಹೋಮ್ ಅವ್ರಿಗೆ ಪ್ರೆಸೆಂಟ್ ಮಾಡ್ಬಿಡಿ. ಫಸ್ಟ್ ಎಲ್ಲಿಂದ ಹೋಗ್ಬೇಕು? ಅಗ್ರಿಕಲ್ಚರ್ ಇಂಡಿಯಾ ಗ್ರೋ ಇಂದ ಹೇಳ್ಬೇಕು. ಅವ್ರು ಅದನ್ನೆಲ್ಲ ಕನ್ವೆ ಆದ್ಮೇಲೆ ಅವರೆಲ್ಲ ಓಕೆ ಆದ್ಮೇಲೆ ಸರ್ ಮನೇನು ಕೆಮಿಕಲ್ ಫ್ರೀ ಮಾಡ್ಕೊಳ್ಳಿ, ಅದಕ್ಕೂ ಇದೆ ಅಂತ ಆಮೇಲೆ MI ಹೋಮ್ ಆಹಾರ ಆಮೇಲೆ ಹೋಗಿ ಆಗ್ಬೋದಾ? ಆಮೇಲೆ ಅವ್ರ ಕಾಯಿಲೆಗಳಿಗೆ ಹೋಗಿ. ನೀವು ಪ್ರೆಸೆಂಟ್ ಮಾಡುವಾಗ ಮುಂದೆ ಕೂತಿರೋಂತ ವ್ಯಕ್ತಿ ಏನು ಅವ್ರನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ತುಂಬಾ ಕಾಯಿಲೆಗೆ ಒಳಗಾಗಿರ್ತಾರೆ, ಅವ್ನು ಫಸ್ಟ್ ಯಾರು ಒಂದು ಸೊಲ್ಯೂಷನ್ ಕೊಟ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಅವ್ರಿಗೆ ಹೋಗಿ ನೀವು ಇಂಡಿಯಾ ಗ್ರೋ MI ಇದು ಪ್ರಾಡಕ್ಟ್ ಗಳನ್ನ ನೀವು ಹೇಳಂಗಿಲ್ಲ. ಫಸ್ಟ್ ಏನ್ ಮಾಡ್ಬೇಕು? ಆರೋಗ್ಯದ ಬಗ್ಗೆನೇ ಮಾತಾಡ್ಬೇಕು. ಹಂಗೆ ನೀವು ಯಾರನ್ನ ಮುಂದೆ ಇಟ್ಕೊಂಡು ಮಾತಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನೀವು ಸಿಗ್ಮೆಂಟ್ ವೈಸ್ ಎದ್ದು ಮಾತಾಡ್ಬೇಕಾಗುತ್ತೆ. ಸ್ಟೂಡೆಂಟ್ ಇರ್ತಾರಪ್ಪ, ಅವ್ರಿಗೆ ಏನ್ ಮಾತಾಡ್ತೀರಿ? ಕಾಯಿಲೆ ಬಗ್ಗೆ ಹೇಳಂಗಿಲ್ಲ, ಅವ್ರಿಗೆ ಏನ್ ಹೇಳ್ಬೇಕು? ಇನ್ಕಮ್ ಬಗ್ಗೆನೇ ಹೇಳಿ, ಆಮೇಲೆ ಪ್ರಾಡಕ್ಟ್ ಏನೇನಿದೆ ಅಂತ ಹೇಳ್ಬೇಕು. ಆಮೇಲೆ ಒಂದು 60-70 ವರ್ಷ ಆಗಿರೋರು ಮುಂದೆ ಕೂತ್ಕೊಂಡು ಬ್ಯೂಟಿ ಪ್ರಾಡಕ್ಟ್ ಅಂತವೆಲ್ಲನೂ ನೀವು ಮಾಡಂಗಿಲ್ಲ. ಫಸ್ಟ್ ಅವ್ರಿಗೆ ಏನಿದೆ ಇಂಟ್ರೆಸ್ಟ್ ಇದೆ, ಅವು ವ್ಯಕ್ತಿ ಮುಂದೆ ವ್ಯಕ್ತಿನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ ಪ್ರೆಸೆಂಟೇಷನ್ ಸಂಪೂರ್ಣವಾಗಿ ಕ್ಲೋಸಿಂಗ್ ಆಗೋದು, ಅಂದ್ರೆ ಸಕ್ಸಸ್ಫುಲ್ ಆಗೋದು. ಸುಮ್ನೆ ಪಾಠ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲಿಮೆಂಟ್ಸ್ ಇಂದ ಹಿಡಿದು ಆನಂದ ಅವ್ರು ಕೂತ್ಕೊಂಡು ಎಷ್ಟೋ ಜನ ನಿದ್ದೆನೆ ಹೋಗ್ಬಿಟ್ಟಿರ್ತಾರೆ. ಪಾಠ ಓದ್ದಾಗ ಹೇಳ್ಕೊತಾ ಹೋದ್ರೆ ನೀವ್ ಒಳ್ಳೆ ಪ್ರೆಸೆಂಟರ್ ಆಗ್ಬೇಕು ಅಂದ್ರೆ ಯಾವಾಗ ಅಂದ್ರೆ ಬುಕ್ ತೆಗಿದೆ, ಯಾರು ಎದುರುಗಡೆ ಕೂತಿರೋಂತ ವ್ಯಕ್ತಿಗೆ ಕಾನ್ಫಿಡೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಿರೋ ಆ ವ್ಯಕ್ತಿ ನೋ ಅನ್ನಕ್ಕೆ 100% ಸಾಧ್ಯ. ಎಸ್ ಅಂತಾರೆ. ಯಾಕೆ? ನೀವು ಅಷ್ಟು ತಿಳ್ಕೊಂಡಿದ್ದೀರಾ, ಅಷ್ಟು ಪ್ರೆಸೆಂಟ್ ಮಾಡ್ತೀರಾ, ನಿಮ್ ಕಾನ್ಫಿಡೆಂಟ್ ಎಲ್ಲ ಅಲ್ಲಿ ಇರತ್ತೆ. ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ? ಹೆಂಗೆ ಕ್ಲೋಸಿಂಗ್ ಬರುತ್ತೆ, ನೀವ್ ಹೆಂಗೆ ಇನ್ಕಮ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಅಂಶಗಳು ಕೂಡಿರುತ್ತೆ. ಬರೀ ಪ್ರಾಡಕ್ಟ್ ಬಗ್ಗೆ ಓದ್ಕೊಳ್ಳೋದ್ರೆ ಯಾರು ಸೈನ್ ಅಪ್ ಆಗಲ್ಲ, ತಿಳ್ಕೊಳ್ಳಿ. ಅದ್ರಲ್ಲಿ ಏನಿರ್ಬೇಕು? ಎಲ್ಲ ಅಂಶಗಳು ಇರ್ಬೇಕು. ನಿಮ್ ಕಾನ್ಫಿಡೆಂಟು ಪ್ರೆಸೆಂಟ್ ಮಾಡುವಾಗ ಅದ್ರಲ್ಲಿ ಇರೋ ವ್ಯಾಲ್ಯೂಸ್ ಗಳನ್ನ ನೀವು ಹೇಳೋ ಅಂತದ್ದು, ವ್ಯಕ್ತಿ ಕೂತಿರೋನ್ಗೆ ಏನ್ ಬೇಕು ಅದನ್ನ ಫಸ್ಟ್ ಕೊಡುವಂಥದ್ದು, ಇವೆಲ್ಲನೂ ಕೂಡ ನಿಮ್ಗೆ ಕ್ಲೋಸಿಂಗಿಗೆ ಹೆಲ್ಪ್ ಆಗಿರುತ್ತೆ. ಗೊತ್ತಾಯ್ತಾ? 6 ಬ್ರ್ಯಾಂಡ್ ಕಣ್ ಮುಚ್ಕೊಂಡ್ರು 6 ಬ್ರ್ಯಾಂಡ್ ಅಲ್ಲಿ ಏನೇನಿದೆ ಪ್ರಾಡಕ್ಟ್ ಅಂದ್ರೆ ಬೇಕಾದ್ರೆ ಇಲ್ಲಿ ಎಷ್ಟೊಂದು ಜನ ನೆಲೆಸ್ತೀನಿ ಹೇಳ್ತಾರೆ, ನಾನು ಕೂಡ ಒಂದು ಮಿಸ್ ಮಾಡದೆ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಪ್ರಾಡಕ್ಟ್ ಗಳು ತಲೆ ಒಳಗಡೆನೆ ಇದೆ, ಅಷ್ಟು ಪ್ರೆಸೆಂಟೇಷನ್ ನ ಮಾಡಿದೀವಿ. ನಾವು ಬುಕ್ ಮುಚ್ಚಿಟ್ಟು ರೇಟ್ ಕೂಡ ಹೇಳ್ತೀವಿ, ಎಲ್ಲವನ್ನು DP MRP ಕೂಡ ಹೇಳ್ಬಲ್ಲೆ. ಯಾಕಂದ್ರೆ ಅಷ್ಟು ನಾಲೆಡ್ಜ್ ತಗೊಂಡಿರೋದಕ್ಕೆ ಇವತ್ತು ಬೇಗ NTC ಆಗಕ್ಕಾಗೋದು. ನೀವು ಅಷ್ಟೇ ಎಷ್ಟೊಂದ್ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಸೇರ್ಕೊಂಡ್ಬಿಟ್ರೆ ದುಡ್ಡು ಮಾಡ್ಬಿಡ್ತೀನಿ ಅಂತ. ಸೇರ್ಕೊಂಡ್ಬಿಟ್ರೆ ದುಡ್ಡು ಮಾಡಲ್ಲ, ಎಲ್ಲ ಕಲ್ತ್ಕೊಂಡ್ಬಿಟ್ರೆ ದುಡ್ಡು ಮಾಡ್ತೀರಿ, ಅದನ್ನ ತಿಳ್ಕೊಳ್ಳಿ. ಆದಷ್ಟು ಇದನ್ನೇ ನಾನು ಹೇಳೋದು, ನೀವ್ ಏನೇನ್ ಕಲಿಬೇಕು ಅಂತಷ್ಟೇ. ಇವತ್ತೇ ಎಲ್ಲ ಕಲ್ತು ಬಿಡ್ತೀರಿ ಅಂತಲ್ಲ, ಏನೇನ್ ಇಂಪಾರ್ಟೆನ್ಸ್ ಕೊಟ್ಟು ಹೋಮ್ ವರ್ಕ್ ಮಾಡ್ಬೇಕು. ನೀವು ಮನೇಲಿ ಹೋಮ್ ವರ್ಕ್ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ಸರ್ಟಿಫಿಕೇಟ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ನಮ್ಗೆ 2 ಸರ್ಟಿಫಿಕೇಟ್ ನಾವು ಇದು ಇದೆಯಲ್ಲ ದೊಡ್ಡ ನನ್ಗೆ ಇದು ರಾಷ್ಟ್ರ ಲಾಂಛನದಂಗೆ ಕಾಣಿಸುತ್ತೆ ನಮ್ಗೆ. ಯಾಕಂದ್ರೆ ನಾವು ಜೀವಿತಾವಧಿಲಿ ನಾನು ಹಿಂದೆ MI ಬರಕ್ ಮುಂಚೆನು ಈ ತರದೊಂದು ಸಿಂಬಲ್ ನನಗೆ ಗೊತ್ತಿಲ್ಲ, ಇದೆ ಅಂತಾನೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ. ಅಷ್ಟು ಇವತ್ತು ಪ್ರೌಡ್ ಅನ್ಸುತ್ತೆ. ಒಂದು ಆಯುಷ್ ಪ್ರೀಮಿಯಂ ಅಂದ್ರೆ ಅದರಲ್ಲಿ 1% ಕೂಡ ಕೆಮಿಕಲ್ ಇರಂಗಿಲ್ಲ.
ಸಿಂಥೆಟಿಕ್ ಬೇಸ್ ಇರಂಗಿಲ್ಲ, ಅದು ಹಾನಿ ಮಾಡಬಾರ್ದು ದೇಹಕ್ಕೆ. ಅದಷ್ಟೇ ಆದ್ರೆ ರಿಸಲ್ಟ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಸರ್ಟಿಫಿಕೇಟ್ ಬರಲ್ಲ. ಅದು 10,000 ಜನದ ಮೇಲೆ ವರ್ಕ್ ಆಗಿ ಅದು 100% ಒಳ್ಳೆ ರಿಸಲ್ಟ್ ನ ಕೊಟ್ಟಿದ್ರೆ ಮಾತ್ರ ಅದಕ್ಕೆ ಆಯುಷ್ ಪ್ರೀಮಿಯಂ ಕೊಡೋ ಅಂತದ್ದು. ಹಾಗಾಗಿ ಆಯುಷ್ ಪ್ರೀಮಿಯಂ ಇರೋ ಪ್ರಾಡಕ್ಟ್ ಗಳನ್ನ ಹೇಳುವಾಗ ನಮ್ಮ ಅದರದ್ದು ವ್ಯಾಲ್ಯೂಸ್ ನ ನಾವು ಕಡಿಮೆ ಮಾಡಬಾರ್ದು. ನಾವು ತಿಳ್ಕೊಳ್ದೆ ಅದನ್ನ ಚಿಕ್ಕದಾಗಿ ಯಾರಿಗೂ ತೋರಿಸಬಾರ್ದು, ಅದನ್ನ ದೊಡ್ಡದಾಗಿ ಅದ್ರ ಬೆಲೆನ ದೊಡ್ಡದಾಗಿ ತೋರಿಸ್ಬೇಕು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು 20 ವರ್ಷದಿಂದ ಚಿನ್ನ ತಗೋಬೇಕು ಅಂದಾಗ ಆಚಾರಿಗಳು ಸೇಟುಗಳೆಲ್ಲ ನಮಗೆ ಮೋಸ ಮಾಡೋದಿದ್ಯಾ? ಎಷ್ಟು 70 ಟಚ್ 60 ಟಚ್ 80 ಟಚ್ ಎಲ್ಲ ಕೊಟ್ಟು ಏನೋ ಚಿನ್ನ ದುಡ್ಡೇ ತಗೊಳ್ಳೋರು, ಅದೇ ಟಚ್ ಕಡಿಮೆ ಕೊಡೋರು. ಅದಕ್ಕೆ ಗೌರ್ಮೆಂಟ್ ಒಂದು ಮಾನದಂಡ ಮಾಡ್ತು, ಏನದು ನಿಮ್ದು 916 ಆಲ್ ಮಾರ್ಕ್ ಇರ್ಲೇಬೇಕು, ಇಲ್ಲಾಂದ್ರೆ ಚಿನ್ನನೇ ಮಾರಬೇಡಿ ಅಂತ. ಅದಕ್ಕೆ ಹೋಲಿಕೆ ಮಾಡಬಹುದು. ಯಾವ್ದು ಆಯುಷ್ ಪ್ರೀಮಿಯಂ ಇರುತ್ತೋ ಅದರಲ್ಲಿ ಯಾವುದೇ ಕಲಬೆರಕೆ ಇರಲ್ಲ, ರಿಸಲ್ಟ್ ಓರಿಯೆಂಟ್ ಇರುತ್ತೆ ಅಂತ. ಸೊ ಹಾಗಾಗಿ ನಾವು ಈ ಎಕ್ಸಾಂಪಲ್ ನ ಕೊಟ್ಟು ಅವ್ರಿಗೆ ಹೇಳಿದಾಗ ಹೌದು ಅಂತ ಅಂತಾರೆ. ಯಾಕಂದ್ರೆ ಅವ್ರು ನೋಡೇ ಇರಲ್ವಲ್ಲ. ನಮಗೂ 916 ಬರೋಕ್ ಮುಂಚೆ ನಮ್ಗೆಲ್ ಗೊತ್ತಿತ್ತು 916 ಅಂತ ಮಾಡ್ಬೋದು, ನಮ್ಗೆಲ್ ಗೊತ್ತಿತ್ತು? ಗೌರ್ಮೆಂಟ್ ತೊಂದರೆ ಆಗ್ಬಾರ್ದು ಕಸ್ಟಮರ್ಗೆ ಅಂತ ಹೇಳಿ ಅದನ್ನ ಮಾಡ್ದಂಗೆ ಇದು ಅಷ್ಟೇನೆ. ಯಾರೇ ಒಂದು ಈ ಪ್ರಾಡಕ್ಟ್ ಇಟ್ಕೊಂಡು ಬೇರೆಯವರು ಡೂಪ್ಲಿಕೇಟ್ ಮಾಡಿ ಜನಗಳಿಗೆ ಮೋಸ ಮಾಡಬಾರ್ದು ಆಯುರ್ವೇದದ ಹೆಸರಲ್ಲಿ ಅಂತ ಇವತ್ತು ಆಯುಷ್ ಇಲಾಖೆನೇ ಈ ಸರ್ಟಿಫಿಕೇಟ್ ನ ಕೊಟ್ಟಿರೋಂಥದ್ದು. ಜೊತೆಗೆ ಇವೆಲ್ಲ ಸರ್ಟಿಫಿಕೇಟ್ ಜೊತೆಗೆ ಇದು ನಮ್ದು ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಇನ್ ಇಂಡಿಯಾ ಅಂತ ಟೈಮ್ಸ್ ಆಫ್ ಇಂಡಿಯಾ, ಎಕನಾಮಿಕ್ ಟೈಮ್ಸ್ ಪ್ರತಿ ಒಂದು ನಮ್ಮ ಎಲಿಮೆಂಟ್ಸ್ ಬ್ರ್ಯಾಂಡ್ ಮೇಲೆ ಒಂದು ಚಿಕ್ಕದಾಗಿ ಲೋಗೋ ಹಾಕಿದೆ, ನೋಡಿದೀರಾ ಅದೆಲ್ಲನೂ? ಅದು ಪ್ರೌಡ್ ಇಂದ ತೋರಿಸಿ ನೋಡಿ, ಇದು ನಂಬರ್ 1 ಅಲ್ಲಿ ಇದೆ. ಈ ಪ್ರಾಡಕ್ಟ್ ಗಿನ್ನ ಯಾವುದು ಒಳ್ಳೇದಿಲ್ಲ ಹೊರಗಡೆ, ನಾವೇ ಒಳ್ಳೇದಿರ್ಬೋದು, ಆ ಒಳ್ಳೇದ್ರಲ್ಲಿ ನಂಬರ್ 1 ನಾವೇ ಇದ್ದೀವಿ ಅಂತ ಅದನ್ನ ಹೇಳ್ಬೋದ ಜನಕ್ಕೆ. ಹಂಗೆ ಹೇಳ್ದಾಗ ಏನಾಗುತ್ತೆ, ಹೌದಪ್ಪ ಈ ಹುಡುಗ ಹೇಳ್ತಿರೋದಕ್ಕೂ ಅಥವಾ ಇವ್ರು ಹೇಳ್ತಿರೋದಕ್ಕೂ ಅದ್ರ ಮೇಲೆ ಸರ್ಟಿಫಿಕೇಟ್ ಇರೋದಕ್ಕೂ ತಾಳೆ ಆದಾಗ ನಿಮ್ಮನ್ನ ಯಾರೋ ಏನು ಅಂತಾನೆ ಕೇಳಲ್ಲ, ಪ್ರಾಡಕ್ಟ್ ನ 100% ನಂಬ್ತಾರೆ, ಬಳಸೋದಕ್ಕೆ ಅವರು ಒಪ್ಕೋತಾರೆ. ಸೊ ಹಾಗಾಗಿ ಇವೆಲ್ಲ ಸರ್ಟಿಫಿಕೇಟ್ ಬಗ್ಗೆ ತಿಳ್ಕೊಂಡು ನೀವು ಮಾತಾಡಬೇಕು. ನೆಕ್ಸ್ಟ್ ಅದರದ್ದೇ ನೋಡಿ, ಇದು ಸರ್ಟಿಫಿಕೇಟ್ ಗೂಗಲ್ ಅಲ್ಲೂ ತೆಗೆದು ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಫಸ್ಟ್ ಹೆಲ್ತ್ ಕೇರ್ ಬಗ್ಗೆ ನಾವು ಚೂರ್ ಮಾತಾಡೋಣ. ಚೂರ್ ಅಂದ್ರೆ ನಾನು ತುಂಬಾ ಡೆಪ್ತ್ ಆಗಿ ಹೋಗಕ್ಕಾಗಲ್ಲ, ಯಾಕಂದ್ರೆ ನನಗೆ ಟೈಮಿಂಗ್ಸ್ ಕೊಟ್ಟಿರೋದೇ 45 ನಿಮಿಷ. ಆಲ್ರೆಡಿ ಮೋಸ್ಟ್ಲಿ 10 ನಿಮಿಷ ನಾನು ಪೀಠಿಕೆಗೆ ತಗೊಂಡ್ಬಿಟ್ಟಿದ್ದೀನಿ. ಸೊ ಡೈರೆಕ್ಟ್ ಪ್ರಾಡಕ್ಟ್ ಟ್ರೈನಿಂಗ್ ಹೋಗೋಣ. ಆಕ್ಚುಲಿ ಫಸ್ಟ್ ಪ್ರಾಡಕ್ಟ್ ಯಾವಾಗ್ಲೂ ಲಿವಾಗೇನೆ ಇರುತ್ತೆ. ಹಂಗೇನೆ ಯಾಕೆ ಹಾಕೋತೀನಿ ಲಿವಾಗೇನ್ ಅಂದ್ರೆ, ನಮ್ಮ ದೇಹದಲ್ಲಿ ಕಿಂಗ್ ಆಫ್ ಆರ್ಗನ್ ಅಂದ್ರೆ ಅದು ಲಿವರ್. ಎಷ್ಟೊಂದ್ ಜನ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು ಮೆದ್ಲು ಹಾರ್ಟು ಇದಷ್ಟೇ ಇಂಪಾರ್ಟೆಂಟ್ ಅಂತ. ಆ ಮೆದುಳು ಮತ್ತೆ ಹಾರ್ಟ್ ನ ಮತ್ತೆ ಇಡೀ ನಮ್ ಇಡೀ ದೇಹದ ಎಲ್ಲ ಅಂಗಗಳನ್ನ ಫಸ್ಟ್ ಪ್ರೊಟೆಕ್ಷನ್ ಮಾಡೋದೇ ನಮ್ ಲಿವರು. ಹಂಗಾಗಿ ಕಿಂಗ್ ಆಫ್ ಆರ್ಗನ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದೇ ಆರ್ಗನ್ 500ಕ್ಕಿಂತ ಹೆಚ್ಚು ಕೆಲಸ ಮಾಡೋದು ಲಿವರ್. ನಮ್ಗೆ ಗೊತ್ತಿತ್ತಾ ಇದು? 500ಕ್ಕಿಂತ ಹೆಚ್ಚು ಕೆಲಸ ಮಾಡೋದು. ಹಾರ್ಟ್ದು 2-3 ಕೆಲಸ ನಿಮ್ಗೆ ಗೊತ್ತಿದೆ. ಇದ್ರದ್ದು ಅಷ್ಟೇ, ಬ್ರೈನ್ದು ಅಷ್ಟೇ 2-3 ಕೆಲಸ. ಆದ್ರೆ ಹಾರ್ಟ್ದು ಲಿವರ್ದು 500ಕ್ಕಿಂತ ಹೆಚ್ಚು ಕೆಲಸ ಮಾಡ್ಬೇಕು ಅಂದ್ರೆ ಇಡೀ ದೇಹದ ಏನೇ ತೊಂದರೆ ಆದ್ರೂ ಮೆಡಿಸಿನ್ ಕಳ್ಸೋದು ಕೂಡ ಲಿವರ್ರೇ. ಆಮೇಲೆ ಇನ್ನೂ ಒಂದು ಸತ್ಯ ಗೊತ್ತಿಲ್ಲಿ, ದಿನನಿತ್ಯ ನಾವು ತಿನ್ನೋದು ಕೆಟ್ಟದ್ದು ಒಳ್ಳೇದ್ ಏನೇ ಹಾಕಿದ್ರು ತೊಂದರೆಗೆ ಒಳಗಾಗೋದು ಯಾವುದು? ಲಿವರ್ರೇ. ಆಮೇಲೆ ಒಳ್ಳೇದಂತ ಕೊಡ್ತಾನೆ ಎಲ್ಲ ಬಿಡಿ, ನಾವು ಬೆಳಗ್ಗೆ ತಿನ್ನೋ ತಿಂಡಿಲಿ 5-6 ತರ ವಿಷ ಇರುತ್ತೆ. ಯಾಕಂದ್ರೆ ತಿಂತಾರೆ ಮಾಡ್ತೀರಿ, ಎಣ್ಣೆಯಿಂದ ವಿಷ ಶುರು ಆಗಿದೆ. ಇವತ್ತು ಹಳದಿ ಪೌಡ್ರು ಕಲಬೆರಕೆ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆ ಹೌದಲ್ವಾ? ಪ್ಯಾಕೆಟ್ ಪುಳಿಯೋಗರೆ ಅದರಲ್ಲೂ ಕೂಡ ಪ್ರಿಸರ್ವೇಟಿವ್ಸ್ 6 ತಿಂಗಳು ಕೆಡದಾಗ ಅದರಲ್ಲೂ ಪ್ರಿಸರ್ವೇಟಿವ್ಸ್ ಇರುತ್ತೆ. ನೀವೇನೆಲ್ಲ ತಗೋತೀರಿ, ಈಗ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಅದನ್ನ ಚೆನ್ನಾಗಿ ತೊಳಿದಿಲ್ಲ ಅಂದ್ರೆ ಪೆಸ್ಟಿಸೈಡ್ಸ್ ಅದರಲ್ಲಿ ಕೀಟನಾಶಕಗಳೆಲ್ಲ ಇರುತ್ತೆ ಹೌದಲ್ವಾ? ತೊಳೆದ್ರು ಹೋಗಲ್ಲ ಎಷ್ಟೊಂದು ನೀರಲ್ಲಿ. ಅಂದ್ರೆ ಬೆಳಗ್ಗೆ ಎದ್ದು ಕೆಮಿಕಲ್ ಹಾಕಿ ನಮ್ ಲಿವರ್ಗೆ ತೊಂದರೆ ಕೊಡ್ತಾ ಇದೀವಿ. ಜೊತೆ ಕಾಯಿಲೆ ಬಂದ್ಮೇಲೆ ತುಂಬಾ ಜನ ಒಂದೊಂದು ಇಡೀ ಮಾತ್ರೆ ತಿಂತಿರ್ತಾರೆ ಪುಣ್ಯಾತ್ಮರು. ಯಪ್ಪ ನಂಗೆ ನೋಡ್ಬಿಟ್ಟೆ ಭಯ ಆಗಿದೆ. ನನ್ನ ಅಮ್ಮೈ ಬಂದ್ಮೇಲೆ ಹೊಸ ಪ್ರಪಂಚ ನೋಡಿದ್. ಯಾಕಂದ್ರೆ ನಮ್ಮ ಮನೆ ಮಾತ್ರೆ ನೋಡೇ ಇರ್ಲಿಲ್ಲ ನಾನು. ಒಂದು ಬಾಕ್ಸ್ ಇಟ್ಕೊ ಕೂತಿರ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಸರ್ ಏನ್ ತಗೋತಿದ್ದೀರಾ ತೋರಿಸಿ ಅಂದ್ರೆ ಇಷ್ಟು ತೋರಿಸ್ತಾರೆ. ಇದು ಬೆಳಗ್ಗೆ 4, ಮಧ್ಯಾಹ್ನ 5, ರಾತ್ರಿಗೆ 5 ಅಂದ್ರೆ 25-30 ಮಾತ್ರೆ ಒಂದು ದಿನಕ್ಕೆ ತಗೋತಿದ್ದಾರೆ. ಅಂದ್ರೆ ಲಿವರ್ಗೆ ಎಷ್ಟು ಸ್ಟ್ರೆಸ್ ಮಾಡ್ತಿದ್ದಾರೆ ಹೌದಲ್ವಾ? ಎಷ್ಟೋ ಜನ ಅನ್ಕೊಂಡಿದ್ದಾರೆ ಬರೀ 5 mg ಮಾತ್ರ ತಗೋತೀನಿ ನಾನು, ಸಣ್ಣ ತಲೆನೋವು ತಗೋತೀನಿ ಅಥವಾ ಸಣ್ಣ ಹೊಟ್ಟೆ ನೋವು ಬಂದಾಗ ತಗೋತೀನಿ ಅಂತಾರೆ. ಆ ಒಂದು ನೀವು ಎಲ್ಲರೂ ಗೂಗಲ್ ಚೆಕ್ ಮಾಡಿ, ಯಾವ ಡಾಕ್ಟರ್ನಾದ್ರು ಕೇಳಿ, ಒಂದು 5 mg ಮಾತ್ರೆಯಿಂದ ಹಿಡಿದು ನೀವು ಯಾವುದೇ ಮಾತ್ರೆ ತಗೊಂಡ್ರು ಎಲ್ಲವನ್ನು ಸೈಡ್ ಎಫೆಕ್ಟ್ಸ್ ಮಾಡುತ್ತೆ. ಸೈಡ್ ಎಫೆಕ್ಟ್ಸ್ ಮಾಡದೇ ಇರೋ ಒಂದು ಅಲೋಪತಿಕ್ ಮಾತ್ರೆ ಇಲ್ಲ, ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಇಲ್ಲ.
ಅಂದ್ಮೇಲೆ ಎಷ್ಟು ಲಿವರ್ಗೆ ತೊಂದರೆ ಕೊಡ್ತಿದ್ದೀರಿ ನೀವೇ ಯೋಚನೆ ಮಾಡಿ. ಎಷ್ಟೊಂದ್ ಜನ ಪುಣ್ಯಾತ್ಮರು ಊಟ ತಿನ್ನಕ್ಕೂ ಅಸಿಡಿಟಿ ಮಾತ್ರ ನುಂಗ್ತಾರೆ. ಯಾವ್ದಾದ್ರು ಹೆಸರುಗಳು ಗೊತ್ತಾ ನಿಮ್ಗೆ? ನನ್ಗಂತೂ ಗೊತ್ತಿಲ್ಲ. ನೋಡಿ, ರ್ಯಾಂಟಾಕು, ಹಸಿಲಾಕು, ಇಲ್ಲಿ ತುಂಬಾ ಜನ ಇದ್ದೀರಾ ನೀವುನು. ಅಪ್ಪ, ಅದನ್ನ ಒಂದ್ಸಲ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡಿ, ಅವೆಲ್ಲ ಕರಳು ಕ್ಯಾನ್ಸರ್ ನ ತರಿಸ್ತಾ ಇದೆ. ಅಂದ್ರೆ ಒಬ್ಬ ಮನುಷ್ಯ ಊಟ ತಿನ್ನಕ್ಕೂ ಮಾತ್ರ ತಿನ್ಕೊಂಡು ಊಟ ಮಾಡೋ ಪರಿಸ್ಥಿತಿಗೆ ತಂದು ನಿಲ್ಸಿದ್ದಾರೆ. ಅಂದ್ರೆ ತಪ್ಪು ನಮ್ದೇ ಇದೆ ಬಿಡಿ, ನಾವೇ ವಿನಾಶ ಮಾಡಿರೋದು, ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ತಾ ಇದೀವಿ. ಇದನ್ನ ತಿದ್ಕೊಳ್ಳೋದಿಕ್ಕೆ, ಎಚ್ಚೆತ್ಕೊಳ್ಳೋದಿಕ್ಕೆ, ನಮ್ಮ ಮಕ್ಳಿಗೆ ನಾವು ಮಾಡಿರೋ ತಪ್ಪನ್ನ ತಿದ್ದಿ ನಾವು ಮುಂದಕ್ಕೆ ಹೋಗೋದಿಕ್ಕೆ ನಮ್ಗೆ MI ಸಿಕ್ಕಿಲ್ಲ ಅಂದ್ರೆ ಈ ಜನದಲ್ಲಿ ನಾವು ಏನು ಕಲಿತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಯಾವಾಗ್ಲೂ ಅನ್ಕೋತಿರ್ತೀನಿ, MI ಸಿಕ್ಲಿಲ್ಲ ಅಂದ್ರೆ ಇಷ್ಟೊಂದು ಸಬ್ಜೆಕ್ಟೇ ಸಿಗ್ತಾ ಇರ್ಲಿಲ್ಲ ನನ್ಗೆ. ಬರೀ ಬಾಯ್ ಪಡ್ಕೋತಿದ್ದೆ ಅವಾಗ, ಅಯ್ಯೋ ಕೆಮಿಕಲ್, ಅಯ್ಯೋ ಪೊಲ್ಯೂಷನ್ ಅಂತ. ಆದ್ರೆ ಅದನ್ನ ಕರೆಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅಸ್ತ್ರನೇ ಸಿಕ್ಕಿರ್ಲಿಲ್ಲ. ಇವತ್ತು MI ಸಿಕ್ಕಿರೋದ್ರಿಂದ ಅಟ್ಲೀಸ್ಟ್ ಒಂದು 10 ಜನಕ್ಕಾದ್ರೂ ದಿನದಲ್ಲಿ ನಾನು ಅವ್ರನ್ನ ಎಜುಕೇಟ್ ಮಾಡೋದಕ್ಕೆ ನನಗೆ ಒಂದು ಬ್ರಹ್ಮಾಸ್ತ್ರ ನನಗೆ ನಮ್ಮ MLA ಕೊಟ್ಟಿರೋದ್ರಿಂದ ಆ ಅಸ್ತ್ರನ ಬಳಸ್ಕೊಂಡು ದುಡ್ಡು ಮಾಡ್ತಿದ್ದೀನಿ, ಜನಗಳನ್ನು ತಿದ್ಕೊಡ್ತಾ ಇದ್ದೀನಿ, ಎಚ್ಚರಿಸ್ತಾ ಇದೀವಿ. ಮುಂದಿನ ಮಕ್ಕಳುಗಳಿಗೆ ಆರೋಗ್ಯ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಸಮಾನವಾಗಿ ಯೋಚನೆ ಮಾಡೋಂತ ಒಂದು ವೇದಿಕೆನ ನಾವು ಸೃಷ್ಟಿಸ್ಕೊಂಡಿದೀವಿ. ಮತ್ತೆ ನಾವು ಮಾಡ್ತಾ ಇರೋ ಬಿಸ್ನೆಸ್ ತುಂಬಾ ದೊಡ್ಡ ಲೆವೆಲ್ ಎಥಿಕಲ್ ಆಗಿ ಇದೆ ಅಂತ ನಾನು ಯಾವಾಗ್ಲೂ ಪ್ರೌಡ್ ಫೀಲ್ ಮಾಡ್ತೀನಿ. ನಿಮ್ಗೂ ಪ್ರೌಡ್ ಫೀಲ್ ಆಗ್ಬೇಕು ಅಂದ್ರೆ ನೀವು ಸಾವಿರಾರು ಜನ ರೀಚ್ ಆದ್ಮೇಲೆ ಆ ಅನುಭವ, ಆ ಬ್ಲೆಸ್ಸಿಂಗು ನಿಮ್ಗೂ ಸಿಕ್ಕತ್ತೆ. ಅದು ಬೇಗ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತಾ, ಈ ಲಿವರ್ ಏನಕ್ಕೆ ಬರೋದಾದ್ರೆ ನಿಮ್ಗೆ ಫ್ಯಾಟಿ ಲಿವರ್, ಸ್ಲಗ್ಗಿಸ್ ಲಿವರ್, ಇವಾಗ ಕೇಳ್ತಾ ಇದ್ದೀರಾ ಅಸಿಡಿಟಿ, ಇವೆಲ್ಲ ಮತ್ತೆ ಹೊಟ್ಟೆ ಹಸುವಾಗದೆ ಇರೋದು, ಡೈಜೆಷನ್ ಆಗದೆ ಇರೋದು, ನಮ್ಗೆ ಏಜ್ಗಿನ್ನ ಬೇಗ ಮುಖ ಕಳೆ ಬಂದಿರೋದು, ಇವೆಲ್ಲ ನೋಡಿದ್ರೆ ನಮ್ ಲಿವರ್ ತೊಂದರೆಗೆ ಒಳಗಾಗ್ತಿದೆ ಅಂತ. ಹಾಗಾಗಿ ಎಲ್ಲ, ಆಮೇಲೆ ಜಾಂಡಿಸ್ ಇರ್ಬೋದು, ಮತ್ತೆ ಹೆಪಟೈಟಿಸ್ E ಮತ್ತೆ B ಇರ್ಬೋದು, ಇದಿಷ್ಟು ಸಮಸ್ಯೆಗೂ ನಮ್ ಲಿವರ್ಗೆ ಕ್ಯಾಪ್ಸೂಲ್ ಮತ್ತೆ ಸಿರಪ್ ಎರಡೂ ಕೂಡ ಸೇಮ್ ಕೆಲಸ ಮಾಡುತ್ತೆ. ಯಾಕೆ ಸಿರಪ್ ಕ್ಯಾಪ್ಸೂಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೀವು ಎಲ್ಲ ಪ್ರಾಡಕ್ಟ್ ಹೇಳೋದಾದ್ರೆ, ಕೆಲವ್ರಿಗೆ ಮಾತ್ರೆ ಅಂದ್ರೆ ಆಗಲ್ಲ, ಕೆಲವ್ರಿಗೆ ಸಿರಪ್ ಅಂದ್ರೆ ತುಂಬಾ ಇಷ್ಟ, ಕುಡ್ಕೋತಾರೆ. ಆಮೇಲೆ ಮೊದಲೇ ಮಾತ್ರೆಗಳಂದ್ರೆ ಕೆಲವ್ರಿಗೆ ದಪ್ಪಕ್ಕೆ ಇರುತ್ತೆ ಅಂತ ಅನ್ಕೋತಿರ್ತಾರೆ. ಈಗ ಮಕ್ಳೆಲ್ಲ ಆದ್ರೆ ಸಿರಪ್ ಬೇಗ ಡೈಜೆಷನ್ ಆಗುತ್ತೆ, ಬೇಗ ಗ್ಯಾಸ್ಟ್ರಿಕ್ ಹೋಗುತ್ತೆ ಅಂತ ಕೆಲವ್ರು ನಂಬಿಕೆ. ಹಂಗಾಗಿ ಎರಡೂ ಕೂಡ ಸೇಮ್ ಇಂಗ್ರೀಡಿಯೆಂಟ್ ಇರುತ್ತೆ, ಎರಡನ್ನೂ ನಾವು ಬಳಸ್ಕೋಬಹುದು. ಕ್ಯಾಪ್ಸೂಲ್ ನಾನು ಜಾಸ್ತಿ ಕ್ಯಾಪ್ಸೂಲ್ನೇ ರೆಫರ್ ಮಾಡ್ತೀನಿ. ಯಾಕಂದ್ರೆ 10 ದಿನಕ್ಕೆ ಅಥವಾ ಒಂದು ವಾರಕ್ಕೆ ಒಂದು ಬಾಟ್ಲು ಮುಗ್ದೋಗ್ಬಿಡುತ್ತೆ. ಎಷ್ಟೊಂದು ಜನ ಇವಾಗ ಏನು ಒಂದು ಬಾಟ್ಲು ತಗೊಂಡ್ಬಿಟ್ಟು ಒಂದು ವಾರದಲ್ಲಿ ನಿಲ್ಲಿಸ್ಬಿಡ್ತಾರೆ, ಮತ್ತೊಂದು ಬಾಟ್ಲಿಗೆ ಹೋಗಲ್ಲ. ಆದ್ರೆ ಕ್ಯಾಪ್ಸೂಲ್ ಆದ್ರೆ 30 ದಿನಕ್ಕಾಗುವಷ್ಟು 60 ಕ್ಯಾಪ್ಸೂಲ್ನ ಕರೆಕ್ಟ್ ಆಗಿ ಅವ್ರು ತಗೊಂಡಾಗ ಅವ್ರ ಲಿವರ್ಗೆ ಏನು ಬೇಕಲ್ಲ, ಒಂದು ತಿಂಗಳು ಆಹಾರ ಕರೆಕ್ಟ್ ಆಗಿ ಸಿಕ್ಕಿದಾಗ ಅದೇನು ಪರ್ಫಾರ್ಮೆನ್ಸ್ ಕಳ್ಕೊಂಡಿರುತ್ತಲ್ಲ, ಅದು ಎಲ್ಲ ತೊಂದರೆಗಳನ್ನ ನಿವಾರಿಸೋದಕ್ಕೆ ಒಂದು ತಿಂಗಳಿಗೆ ಅವ್ರ ಮನೆಗೆ ಹೋಗಿ ಕ್ಯಾಪ್ಸೂಲ್ ಬಿದ್ಬಿಟ್ರೆ ನುಂಗ್ತಾರೆ, ಇಟ್ಕೊಳ್ಳಲ್ಲ ಅಲ್ವಾ. ಆದ್ರೆ ಸಿರಪ್ ನ ಕೊಡ್ಬೇಡಿ. ಆಮೇಲೆ ಇನ್ನೊಂದು ತಪ್ಪೇನ್ ಮಾಡ್ತಾರೆ ಅಂದ್ರೆ, ಬಳಸೋದ್ ಹೆಂಗೆ ಅಂತ ಎಷ್ಟೊಂದ್ ಜನ ಅದು ಓದಕ್ಕೂ ಬರಲ್ಲ ಇಂಗ್ಲಿಷ್ ಅಲ್ಲಿ. ಈಗಂತೂ ನಮ್ದು ಅದು ಸ್ಕ್ಯಾನ್ ಮಾಡಿ ಯಾವ ಲ್ಯಾಂಗ್ವೇಜ್ ಬೇಕಂತ ಕೇಳಿದ್ರು ಕೊಡುತ್ತೆ. ಕನ್ನಡ ಬೇಕಾ, ಹಿಂದಿ ಬೇಕಾ, ಯಾವ ಲ್ಯಾಂಗ್ವೇಜ್ ಎಲ್ಲಾರು ಬರುತ್ತೆ ಅವ್ರಿಗೆ ಹೇಳ್ಕೊಡಿ. ಇದನ್ನ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ಸ್ಕ್ಯಾನ್ ಮಾಡಿ, ಅಥವಾ ನಮ್ ಯೂಟ್ಯೂಬ್ ಹೋಗಿ ತಿಳ್ಕೊಳ್ಳಿ, ಅಥವಾ ನಮ್ ಬುಕ್ ಅಲ್ಲಿ ತಿಳ್ಕೊಳ್ಳಿ ಅಂತ. ಊಟ ಆದ್ಮೇಲೆ ಲಿವಾಗೇನ್ ಕ್ಯಾಪ್ಸೂಲ್ ನ ಅಥವಾ ಸಿರಪ್ ನ ತಗೋಬೇಕು. ಯಾಕೆ ಎಷ್ಟೊಂದ್ ಜನ ಇದೆಲ್ಲ ನೀವು ಹೇಳಿದ್ರಲ್ಲ, ಈಗ ತಿಂಡಿ ಮುಂಚೆ ಮಾತ್ರೆ ತಗೊಂಡು ಊಟ ಮಾಡ್ತೀನಿ ಅಂತ ಎಷ್ಟೋ ಜನ ಹಂಗೆ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು ಗೈಡ್ ಮಾಡಿರಲ್ಲ. ಶುಗರ್ ಮಾತ್ರೆ ಅಲ್ವಾ, ಹಿಂಗೆ ಅಲ್ವಾ ಎಲ್ಲ ತಗೊಳ್ಳೋದು, ಅವ್ರೊಂದ್ 2-3 ವರ್ಷದಿಂದ 10 ವರ್ಷದಿಂದನೋ ತಗೋತಿರೋದ್ರಿಂದ ತಿಂಡಿ ಮುಂಚೆ ತಗೋತಿರ್ತಾರೆ. ಅದು ವರ್ಕ್ ಆಗಲ್ಲ. ಯಾಕಂದ್ರೆ ನಮ್ದು ಆಹಾರದ ಜೊತೆ ಸೇರಿದಾಗ ಅದ್ರ ಕೆಲ್ಸನ ಅದು ಶುರು ಮಾಡುತ್ತೆ. ಸೊ ಹಾಗಾಗಿ ತಿಂಡಿ ಆದ್ಮೇಲೆ ಸಿರಪ್ ಆಗ್ಲಿ ಮಾತ್ರೆ ಆಗ್ಲಿ ಕೊಡಿ. ನಮ್ದು 4-5 ಪ್ರಾಡಕ್ಟ್ ಬಿಟ್ರೆ ಎಲ್ಲವೂ ಕೂಡ ತಿಂಡಿಯ ನಂತರ, ಊಟದ ನಂತರನೇ ಇರೋದು. ಅದ್ 2-3 ಪ್ರಾಡಕ್ಟ್ ಯಾವ್ದು ತಿಂಡಿ ಮುಂಚೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಅದಷ್ಟೇ ನೋಟ್ ಮಾಡ್ಕೊಳ್ಳಿ. ಮಿಕ್ಕಿದ್ ಎಲ್ಲವನ್ನೂ ಕೂಡ ಬಿಫೋರ್ ಫುಡ್, ಆಯ್ತಾ? ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಯೂರಿ ಫ್ಲಶ್, ಇದಂತೂ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಾ ಇದ್ರೆ ಪದೇ ಜೊತೆಗೆ ಕಿಡ್ನಿಲಿ 10 mm ತನಕ ಸ್ಟೋನ್ ಆಗಿದ್ರು ತುಂಬಾ ಚೆನ್ನಾಗಿ ಫ್ಲಶ್ ಮಾಡ್ಕೊಡುತ್ತೆ. ಇದು ಕೂಡ ಅಷ್ಟೇನೆ ಸಿರಪ್ ಮತ್ತೆ ಮಾತ್ರೆ ರೂಪದಲ್ಲಿದೆ. ಇದಕ್ಕೆ ಒಂದು ಕಂಡೀಷನ್ ನೀವು ಹೇಳ್ಬೇಕು, ಹೆಚ್ಚು ನೀರು ಕುಡಿಬೇಕು. ಅವ್ರೇನ್ ಕುಡಿತಿರ್ತಾರಲ್ಲ ನೀರು, ಅದು ನಮ್ದು ಟಾಣಿಕ್ ಹೋಗಿ ಅದನ್ನ ಕಲ್ಲನ್ನ ಕರಗಿಸುತ್ತೆ. ಅದು ಫ್ಲಶ್ ಆಗ್ಬೇಕು ಅಂದ್ರೆ ಹೆಚ್ಚು ನೀರ್ ಕೇಳುತ್ತೆ. ನೀರ್ ಕುಡಿದಾಗ ಸಣ್ಣ ತುಂಡುಗಳೆಲ್ಲ ಯೂರಿನ್ ಥ್ರೂ ಆಚೆಗೆ ಹೋಗ್ಬೇಕು. ಹಂಗಾಗಿ ಕಂಡೀಷನ್ ಮಾಡಿ ಅವ್ರಿಗೆ ನೀರ್ ಕಡಿಮೆ ಕುಡಿದ್ರೆ ಸ್ವಲ್ಪ ಪ್ರಮಾಣ ಹೋಗೋದು ಲಾಂಗ್ ಟೈಮ್ ತಗೊಂಡ್ಬಿಡುತ್ತೆ. ಅದಕ್ಕೆ 2-3 ಲೀಟರ್ ನೀರನ್ನ ಮಸ್ಟ್ ಕುಡಿಬೇಕು ಅಂತ ಹೇಳಿ.
ನೆಕ್ಸ್ಟ್ ನೋಡೋದಾದ್ರೆ ನೋವೇದನ, ಇದಂತೂ ಎಲ್ಲರಿಗೂ ಸಂಜೀವಿನಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಆರ್ಥರೈಟಿಸ್ ಕಾಯಿಲೆ ಬಂದಿರೋರು, ಮಂಡಿ ನೋವು ಬಂದಿರೋರು, ಸ್ವಲ್ಪ ಈ ಬೋನ್ ಎಲ್ಲ ಪ್ರಾಬ್ಲಮ್ ಆಗಿರೋರೆಲ್ಲ ಅಷ್ಟು ಸುಲಭಕ್ಕೆ ಅದು ನೋವು ಆಗಲ್ಲ. ಯಾಕಂದ್ರೆ ಅದು ನಮ್ದು ಬಾಡಿಗೆ ತೊಂದರೆ ಹಾಕ್ಬಿಟ್ಟಿರಾಗ ಅದಕ್ಕೆ ಕ್ಯೂರಬಲ್ ಇರಲ್ಲ. ಆದ್ರೆ ನೋವು ನಿವಾರಣೆ ಮಾಡೋದಕ್ಕೆ ಏನ್ ತಗೋತಿರ್ತಾರೆ, ಪೇನ್ ಕಿಲ್ಲರ್ ಅಂತೂ ತಗೋತಾನೆ ಇರ್ತಾರೆ. ಆ ಪೇನ್ ಕಿಲ್ಲರ್ ಅಂತೂ ಮೋಸ್ಟ್ ಡೇಂಜರ್. ಒಂದಿನ ನನ್ನ ಪ್ರಕಾರ ಒಂದು ದಿನ ಏನು ಬೆಳಗ್ಗೆ ಸಂಜೆ ಪೇನ್ ಕಿಲ್ಲರ್ ತಗೊಂಡ್ರೆ ಒಂದ್ ದಿನದ ಆಯಸ್ಸನ್ನೇ ಕಡಿಮೆ ಮಾಡ್ಕೊಂಡಂಗೆ. ಅಷ್ಟು ಪ್ರೆಷರ್ ಕಿಡ್ನಿ ಮೇಲೆ, ಲಿವರ್ ಮೇಲೆ ಆಗ್ತಾ ಇರುತ್ತೆ ಪೇನ್ ಕಿಲ್ಲರ್ ತಗೊಂಡಿರೋರ್ಗೆ. ಸೊ ಹಂಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಏನಪ್ಪಾ ಇದೆ ನಮ್ಗೆ ಅಂದ್ರೆ, ನಮ್ ನೋವೇದನ ಇದೆ, ಲಾಂಗ್ ಟೈಮ್ ಅವ್ರು ಬದುಕಿರೋ ತನಕ ತಗೊಂಡ್ರು ಯಾವುದೇ ತರ ತೊಂದರೆ ಆಗ್ದಂಗೆ. ಮತ್ತೆ ಇದೊಂದು ಇನ್ನೊಂದು ನಮ್ಮ ಪ್ರಾಡಕ್ಟ್ ವಿಶೇಷಗಳೇನು ಆಯುರ್ವೇದದ್ದು ಅಂದ್ರೆ, ಅದ್ ಎಲ್ಲಿಗೆ ತೊಂದರೆ ಕೊಡ್ತಾರೆ, ಇನ್ಫ್ಲಮೇಷನ್ ಇರುತ್ತೆ, ಆ ಜಾಗಕ್ಕೆ ಹೋಗಿ ಊಟ ಕೊಟ್ಟು ಆ ಉರಿ ಊಟನೂ ಕಡಿಮೆ ಮಾಡುವಂತ ಹರ್ಬ್ಸ್ ಗಳು ಹೋಗಿ ಕೆಲಸ ಮಾಡಿ ತೊಂದರೆಯಿಂದಾನೇ ಆಚೆ ಕರ್ಕೊಂಡ್ ಬರುತ್ತೆ. ಅಂದ್ರೆ 100% ಎಲ್ಲ ಹೇಳಕ್ ಹೋಗ್ಬಿಡಿ, ಕೆಲವ್ರಿಗೆ 80% ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ ಬೋನ್ಸ್ ಗಳಾಗ್ಲಿ, ಅದು ನೋವು ಏನ್ ಕಾರಣ ಇರ್ತದೋ ಅದೆಲ್ಲ ವಯಸ್ಸಾದ್ಮೇಲೆ ಹೋಗಿ ಕೆಲಸ ಮಾಡೋದು ತುಂಬಾ ನಿಧಾನ ಇದೆ. ಬಟ್ ಅವ್ರದ್ದು ಏನು ತೊಂದರೆಗಳು ಎಷ್ಟು ಪರ್ಸೆಂಟ್ ಇದೆ ಅದ್ರ ಮೇಲೆ ಅವ್ರಿಗೆ 1 ರಿಂದ 2 ತಿಂಗಳು, ಆಮೇಲೆ ಇದು ನಮ್ದೆಲ್ಲ ಎಕ್ಸ್ಪೈರಿ 3 ವರ್ಷ ಇರುತ್ತೆ. ಅವ್ರು ಒಂದ್ ವಾರಕ್ಕೆ ನೋವು ಹೊಟ್ಟೋಯ್ತು ಅಂದ್ರೆ ಇಟ್ಕೋಬಹುದು 3 ವರ್ಷ ಇಟ್ಕೊಂಡು, ಯಾವಾಗ ನೋವು ಬರುತ್ತೆ ಅವಾಗ 3 ದಿನ 4 ದಿನ ಹಂಗೆ ತಗೋತಾ ಬರ್ಬೋದು. ಕೆಲವರೆಲ್ಲ ತಲೆನೋವು ತಗೋತಾ ಇದೀವಿ, ನಾವೆಲ್ಲ ಸ್ವಲ್ಪ ತಲೆನೋವು ತಗೋತೀವಿ. ಆಮೇಲೆ ಟಯರ್ಡ್ ಆಗಿ ಏನಾದ್ರೂ ಆಲಸ್ಯ ಆದ್ರೂ ನೋವೇದನ ವರ್ಕ್ ಮಾಡುತ್ತೆ. ಯಾಕಂದ್ರೆ ನಮ್ ಬಾಕ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ಇದ್ದದ್ದನ್ನೇ ಒಂದೊಂದ್ಸಲ ನುಂಗಿರ್ತೀವಲ್ಲ, ಅದೆಲ್ಲ ರಿಸಲ್ಟ್ ನಾವು ನೋಡಿದೀವಿ. ಸೈಡ್ ಎಫೆಕ್ಟ್ಸ್ ಏನ್ ಇಲ್ವಲ್ಲ, ನೋವನ್ನ ನಮ್ಮ ನಿವಾರಣೆ ಮಾಡಿಕೊಡುತ್ತೆ. ಮತ್ತೆ ಯಾವ್ದೆಲ್ಲ ತೊಂದರೆ ಇರಲಿ, ಬೋನ್ದಾಗ್ಲಿ ಅಥವಾ ತಲೆನೋವಾಗ್ಲಿ, ಯಾವುದೇ ನೋವುಗಳಿಗಾದ್ರೂ ನೀವು ಧೈರ್ಯವಾಗಿ ಕೊಡ್ಬೋದು. ಮತ್ತೆ ಜೆಲ್ಲು ಇದೆ, ಅದನ್ನು ಅಷ್ಟೇನೆ. ಈ ಮೂವ್ ಐಡಿಕ್ಸ್ ಬದಲಿಗೆ ಏನೆಲ್ಲ ಬಳಸ್ತಿದಾರಲ್ಲ ಅದು ಕೆಮಿಕಲ್ ಬೇಸ್ಡ್. ನಿಮ್ಗೆ ಗೊತ್ತಲ್ಲ, ಚರ್ಮಕ್ಕೆ ಹಾಕಿದ್ರೆ ಉರಿಯತ್ತೆ ಗೊತ್ತಾ? ನಮ್ಮ ನೋವೇದನ ಎಷ್ಟು ಜನ ಬಳಸಿದೀರಾ? ತಣ್ಣಗಾಗತ್ತೆ ನೋಡಿ, ತುಂಬಾ ಜನ ಬಳಸಿದಾರೆ, ಕೂಲ್ ಆಗುತ್ತಲ್ವಾ, ಅದ್ರಲ್ಲೇ ಖುಷಿ ಆಗುತ್ತೆ. ಎಷ್ಟೊಂದು ವಿಚಾರಗಳು ನಾವು ಪ್ರಾಡಕ್ಟ್ ಬಳಸಿದಾಗ್ಲೇ ಖುಷಿ ಆಗ್ತಾ ಇರುತ್ತೆ. ಇದೆಲ್ಲ ನಾವು ಯಾವಾಗ ಹೆಚ್ಚೆಚ್ಚು ನಮ್ಮ ಪ್ರಾಡಕ್ಟ್ ಗಳನ್ನ ಬಳಸ್ತೀವೋ ಆ ಕಾನ್ಫಿಡೆಂಟ್ ಇರುತ್ತಲ್ಲ, ಅದನ್ನೇ ನಾವು ಅವ್ರಿಗೆ ಬೇಗ ಹೇಳೋದಕ್ಕೆ, ಅರ್ಥ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನೋಡೋದಾದ್ರೆ ಫೀಲಿಂಗ್ ಕ್ಯಾಪ್ಸೂಲ್ ಮತ್ತೆ ಸಿರಪ್ ಇದೆ. ಇದು ಗೊತ್ತು, ಹಿಮೋಗ್ಲೋಬಿನ್ ಯಾರೆಲ್ಲ ಕಡಿಮೆ ಆಗುತ್ತೆ ಅವ್ರಿಗೆ ಎಲ್ಲರಿಗೂ ನಾವು ಇದನ್ನ ಕೊಡ್ಬೋದು. ಹೆಣ್ಮಕ್ಳಿಗಂತೂ ಕೂದಲು ಉದುರ್ತಾ ಇದ್ರೆ, ತುಂಬಾ ಸಿಟ್ಟು ಮಾಡ್ಕೋತಾ ಇದ್ರೆ, ಸ್ವೆಟ್ ಆಗ್ತಾ ಇದ್ರೆ, ಮತ್ತೆ ಸುಸ್ತಾಗೋದು, ಮತ್ತೆ ಹಚ್ಚಾಡೋದು, ಸಿಟ್ಟೆಲ್ಲ ಜಾಸ್ತಿ ಅವ್ರಿಗೆಲ್ಲ 100% ಅದು ಅನಿಮಿಕೆ ಆಗಿರ್ತಾರೆ. ಸೊ ಅವ್ರಿಗೊಂದು 2 ರಿಂದ 3 ತಿಂಗಳು ಕೊಡೋದ್ರಿಂದ ಅವರು ಅದರಿಂದ ಆಚೆಗೆ ಬರ್ಬೋದು, ರಿಕವರ್ ಮಾಡ್ಕೋಬಹುದು. ಮತ್ತೆ ಸೈಕ್ಲೋವಾ, ಮತ್ತೆ ವುಮನ್ ಕಂಪಾನಿಯನ್ನು, ಮತ್ತೆ ನ್ಯೂ ಸ್ಯಾನಿಟರಿ ಪ್ಯಾಡ್, ತೈಯೆಕ್ಟು, ಈ 4 ಪ್ರಾಡಕ್ಟ್ ಯಾಕೆ ಒಟ್ಟಿಗೆ ಹಾಕೊಂಡಿದೀವಿ ಅಂದ್ರೆ, ಇದಿಷ್ಟು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಇವತ್ತಂತೂ ನಾವು ನೋಡ್ದಂಗೆ ನಮ್ಮ ಇದರಲ್ಲಿ ನಾವೊಂದು 50 ವರ್ಷ ಜರ್ನಿಲಿ ಯಾರನ್ನೇ ಕೇಳಿದ್ರು 50 ವರ್ಷದ ಹಿಂದೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ತುಂಬಾ ಕಡಿಮೆ ಇದ್ದಿದ್ದು. 100 ಜನದಲ್ಲಿ 5 ಜನಕ್ಕೋ 10 ಜನ ಮ್ಯಾಕ್ಸಿಮಮ್ ಮಕ್ಕಳಾಗದೇ ಇರೋ ಕೊರತೆ ಇದ್ದಿದ್ದು. ಅವಾಗ ತುಂಬಾ ತೊಂದರೆ ಹೆಣ್ಮಕ್ಳು ಅನುಭವಿಸ್ತಾ ಇದ್ರು. ಆಮೇಲೆ ನಾವು ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ದಿದ್ದು, ಗುಣಶೀಲ ಅಂತ ಒಬ್ರು ಡಾಕ್ಟರ್ ಇದ್ರು ಬೆಂಗಳೂರಲ್ಲಿ. ಮಕ್ಕಳಾಗೆಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲೆಲ್ಲ ಆ ಗುಣಶೀಲ ಡಾಕ್ಟರ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ತುಂಬಾ ಜನಕ್ಕೆ ಇಲ್ಲಿ ದೊಡ್ಡವರಿದ್ರೆ ಗೊತ್ತಾಗಿರುತ್ತೆ. ಅದನ್ನ ಮಾತಾಡೋರು ಯಾವಾಗ್ಲೂ, ಯಾಕಂದ್ರೆ ನಮ್ಮಲ್ಲಿ 2 ಕೇಸ್ ಇದ್ದಿದ್ರಿಂದ ಅದನ್ನ ನೋಡ್ತಾ ಇದ್ದೆ. ಇವತ್ತು ಇನ್ಫರ್ಟಿಲಿಟಿ ಆಸ್ಪತ್ರೆಗಳು ಜಿಲ್ಲೆಗೆ 4 ಇದೆ. ಗಮನಿಸಿದಿರ ಎಲ್ಲರೂ? ಜಿಲ್ಲೆಗೆ ನಮ್ಮ ಮಂಡ್ಯದಲ್ಲೇ ಬಂದಿರ್ಲಿಲ್ಲ, ಇವತ್ತು ನಮ್ಮ ಮಂಡ್ಯ ಜಿಲ್ಲೆಲೆ 4 ಇದೆ. ಅಂದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳು ತೊಂದರೆಗೊಳಗಾಗ್ತಿದ್ದಾರೆ PCOD PCOS ತೊಂದರೆಗಳಿಗೆ ಅಂತ ನೋಡೋದಾದ್ರೆ ನಮ್ಗೆ ಭಯ ಆಗುತ್ತೆ. ಒಂದ್ಸಲ ನಮಗೂ ಹೆಣ್ಮಕ್ಳಿದಾರಪ್ಪ ನಮ್ಮಲ್ಲೂ ಅಂತ ಎಷ್ಟು ಭಯ ಆಗುತ್ತೆ ಅಂದ್ರೆ, 10 ಜನ ಹೆಣ್ಮಕ್ಳನ್ನ ನೀವು ಕೌನ್ಸಿಲಿಂಗ್ ಮಾಡಿದ್ರೆ ಅದ್ರಲ್ಲಿ 5 ಜನಕ್ಕೆ ಥೈರಾಯ್ಡ್ ಇರುತ್ತೆ, PCOD PCOS ಇರುತ್ತೆ. 5 ಇಲ್ಲ, ಇವಾಗ 8 ಆಗುತ್ತೆ. ಯಾಕಂದ್ರೆ ಒಂದ್ ಸಭೆಗೆ ಹೋಗಿದ್ವಿ ಮೊನ್ನೆ ನಮ್ ಡಾಕ್ಟರ್ ಜೊತೆ, ನಮ್ ನಾದ್ನಿ ಡಾಕ್ಟ್ರು. ಅಲ್ಲಿ ಒಂದ್ 200 ಜನ ಹೆಣ್ಮಕ್ಳಿದ್ರು. ಅದ್ರದ್ದು ನಮ್ದು ನಾತಿ ಗೈನಕ್ ಆಗಿರೋದ್ರಿಂದ ಅವ್ರದೊಂದು ಪ್ರೋಗ್ರಾಮ್ ಮಾಡ್ಕೊಟ್ಟಿದ್ರು. ಅವ್ರ ಜೊತೆಗೆ ನಾನು ಹೋಗಿದ್ದೆ. ಅವರು ಹ್ಯಾಂಡ್ ರೈಸ್ ಮಾಡಿಸಿದ್ರು. ಎಷ್ಟು ಜನಕ್ಕೆ ಇಲ್ಲಿ ತೊಂದರೆಗಳಿದೆ ಅಂದ್ರೆ ಅದರಲ್ಲಿ ಕಾಲ್ ಭಾಗ ಬಿಟ್ಟಿದ್ದವರೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ರು. ಅಂದ್ರೆ ಎಷ್ಟು ತೊಂದರೆಗೆ ಒಳಗಾಗ್ತಿದ್ದಾರೆ ಹೆಣ್ಮಕ್ಳು ಅಂದ್ರೆ, ಅವ್ರಿಗೆ ಹಾರ್ಮೋನ್ ಒಂದು ವ್ಯತ್ಯಾಸ ಆದ್ರೆ ಇಡೀ ದೇಹದ ಅವ್ರದ್ದು PCOD PCOS ಇಶ್ಯೂಸ್ ಗಳಾಗುತ್ತೆ. ಅದಕ್ಕೆ ಇದು ಏನಾದ್ರು ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಗರ್ಭಕೋಶದ ತೊಂದರೆಗಳಿದ್ರೆ ಸೈಕ್ಲೋವಾ ಬಳಸಬಹುದು. ಮಂತ್ಲಿ ಸೈಕಲ್ ಎಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್, ಓವರ್ ಬ್ಲೀಡ್ ಆಗೋದು, ಕಡಿಮೆ ಬ್ಲೀಡ್ ಆಗೋದು, ಬಿಳಿ ಮುಟ್ಟಾಗೋದು, ಅಥವಾ ಅವ್ರಿಗೆ ಮೂಡ್ ಸ್ವಿಂಗ್ ಆಗೋದು, ಹೊಟ್ಟೆ ನೋವು ಬರೋದು, ಈ ತರ ತೊಂದರೆಗಳಿದ್ರೆ ವುಮನ್ ಕಂಪನಿಯನ್ನು ಕೊಡ್ಬೋದು. ಅಥವಾ ಗರ್ಭ ನಿಲ್ಬೇಕು ಅಂದ್ರೆ, ಕನ್ಸೀವ್ ಆಗ್ಬೇಕು ಅಂದ್ರೆ ಸೈಕ್ಲೋವಾ ಮತ್ತೆ ವುಮನ್ ಕಂಪನಿ 2 ಕಾಂಬಿನೇಷನ್ ಅಲ್ಲಿ, ಜೊತೆಗೆ 95 ಜೊತೆಗೆ
ತಗೊಂಡ್ರೆ ತುಂಬಾ ಚೆನ್ನಾಗಿ 6 months ಅಲ್ಲಿ ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ. ಜೊತೆಗೆ ಅವ್ರು ಏನ್ ತೊಂದರೆಯಿಂದ ಅನುಭವಿಸ್ತಿದ್ರಲ್ಲ ಅದನ್ನ ಆಚೆಗೆ ಬರ್ತಾರೆ. ಅದ್ರ ಜೊತೆಗೆ ತೈಯಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಯಾವಾಗ PCOD PCOS ಸಮಸ್ಯೆ ಇರುತ್ತೋ ಅವ್ರಿಗೆಲ್ಲರಿಗೂ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ಯಾರ ಥೈರಾಯ್ಡ್ ಸಮಸ್ಯೆ ಇರುತ್ತೋ ಇವೆಲ್ಲ ಅಕ್ಕ ತಂಗಿ ಇದ್ದಂಗೆ. ಯಾಕಂದ್ರೆ ಒಂದು ಹಾರ್ಮೋನ್ಗೂ ಇನ್ನೊಂದು ಹಾರ್ಮೋನ್ಗೂ ನಮ್ಮ ಹೆಣ್ಮಕ್ಳಿಗೆ ಕನೆಕ್ಟಿವಿಟಿ ಇದೆ. ಒಂದು ಹಾರ್ಮೋನಿಗೆ ತೊಂದರೆ ಆದ್ರೆ, ವ್ಯತ್ಯಾಸ ಆದ್ರೆ ಎಲ್ಲ ಅಂಗಗಳಿಗೆ ಅದ್ರದ್ದು ಏನು ನಮ್ದು ಹೆಣ್ಮಕ್ಳದ್ದು ಸೈಕಲ್ ಏನ್ ಅಂತೀವಲ್ಲ ಅದ್ರಕ್ಕೆ ತೊಂದರೆ ಆಗೇ ಆಗುತ್ತೆ. ಹಂಗಾಗಿ ಈ ತೈ ಹೆಲ್ತ್ ತಗೊಳ್ಳೋವಾಗ ನಮ್ಗೆ ಸರಿ ಮಾಡ್ಕೊಂಡ್ರೆ PCOD PCOS ಆಟೋಮೆಟಿಕ್ ಆಗಿ ರೆಡಿ ಆಗೋ ಚಾನ್ಸಸ್ಗಳು ತುಂಬಾನೇ ಇರುತ್ತೆ. ಯಾಕಂದ್ರೆ ಪಿಟ್ಯೂಟರಿ ಗ್ರಂಥಿಗೆ ಇನ್ನೇನೆ ಔಷಧಿ ಕೊಟ್ಟರು ಆಗಲ್ಲ, ಅದಕ್ಕೆ ಊಟ ಕೊಟ್ರೆ ರೆಡಿ ಆಗೋದು. ಅದಕ್ಕೆ ಬೇಕಾಗಿರೋದು ಏನ್ ಕೊರತೆ ಆಗಿರುತ್ತಲ್ಲ ಅದು ಕೆಲಸ ಮಾಡೋದನ್ನ ತೊಂದರೆ ಮಾಡ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಲೋಪತಿ, ಡೈರೆಕ್ಟ್ ದೇಹಕ್ಕೆ ಥೈರಾಕ್ಸಿನ್ ಥೈರಾಯ್ಡ್ ಮಾತ್ರೆ ತುಂಬಾ ಜನ ತಗೋತಾ ಇರ್ಬೋದು, ಡೈರೆಕ್ಟ್ ಆಗಿ ಕೊಡ್ತಾರೆ. ಆಕ್ಚುಲಿ ಆ ಮಾತ್ರೆನೂ ಕೂಡ ಹೆಣ್ಮಕ್ಳಿಗೆ ಬೇರೆ ತೊಂದರೆಗಳನ್ನ ತರುತ್ತೆ. ನಿದ್ರೆ ಬರ್ದೇ ಇರೋದು ಅಥವಾ ಮೂಡ್ ಸ್ವಿಂಗ್ ಆಗೋದು. ನೀವು ಯಾರನ್ನೇ ಕೇಳಿ ಥೈರಾಯ್ಡ್ ಮಾತ್ರೆ ನುಂಗೋ ಹೆಣ್ಮಕ್ಳುಗಳನ್ನ ಇವತ್ತಿದ್ದ ಮೂಡ್ ಇನ್ನೊಂದು ಗಂಟೆಗೆ ಇರಲ್ಲ ಅವ್ರಿಗೆ, ಆಮೇಲೆ ತುಂಬಾ ಸಿಡಿ ಅಂತಿರ್ತಾರೆ, ನಿದ್ರೆ ಬರ್ತಿರಲ್ಲ, ಆಮೇಲೆ ಡಿಪ್ರೆಷನ್ ಒಳಗೆ ಹೋಗ್ತಿದ್ದಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳು. ಅದನ್ನ ತಡ್ಕೊಳಕ್ ಆದ್ರೆ ಗೊತ್ತಿರಲ್ಲ ಮನೆಗೆ ಇಷ್ಟೆಲ್ಲ ತೊಂದರೆಗಳನ್ನ ಮಾಡುತ್ತೆ ಅದು ಅಂತ. ಸೊ ಹಾಗಾಗಿ ಆ ಮಾತ್ರೆಗಳನ್ನ ಆಚೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ನಾವು ತೈ ಹೆಲ್ತ್ ನ 95 ಜೊತೆಗೆ 95 ಮುಂದೆ ಬರುತ್ತೆ, 95 ಜೊತೆಗೆ ಕಾಂಬಿನೇಷನ್ ಅನ್ನು ಕೊಟ್ರೆ 3 to 6 months ಅಲ್ಲಿ ಅವ್ರು ಏನಾದ್ರೂ ನೀಟಾಗಿ ಆಹಾರ ಪದ್ಧತಿನ ಅನುಸರಿಸ್ಕೊಂಡು ಕರೆಕ್ಟ್ ಆಗಿ ಮಾಡದ್ದೇ ಆದ್ರೆ ಇದರಲ್ಲಿ ನಾನು ನೋಡಿದೀನಿ 90 ಭಾಗ ಕ್ಯೂರ್ ಮಾಡ್ಕೊಂಡಿದ್ದಾರೆ. 90 ಭಾಗ ಥೈರಾಯ್ಡ್ T3 T4 TSH ಯಾವುದೇ ವ್ಯತ್ಯಾಸ ಇರಲಿ, T3 T4 TSH ಯಾವುದೇ ವ್ಯತ್ಯಾಸ ಇದ್ರು ಅದನ್ನ ಕರೆಕ್ಟ್ ಮಾಡ್ಕೋಬಹುದು. ಅದು ಒಂದೇ ನಾನ್ ನೋಡ್ದಂಗೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಕ್ಯೂರ್ ಮಾಡ್ಕೊಂಡವ್ರು ಒಬ್ಬರನ್ನು ನೋಡಿರ್ಲಿಲ್ಲ. ಇವತ್ತು ನಮ್ಮ ತೈ ಹೆಲ್ತ್ ನಾನು 6 ವರ್ಷದಿಂದ ಜನಗಳ ಜೊತೆಗೆ ಒಡನಾಟ ಇಟ್ಕೊಂಡಿರೋದ್ರಿಂದ ಬಳಸಿದವರೆಲ್ಲ ಯಾರು ಸರಿಯಾಗಿ ಬಳಸಿದ್ರು ಅವ್ರಿಗೆ ಹೇಳ್ತಾ ಇರೋದು, ಸರಿ ಬಳಸದೇ ಇರೋರ್ಗೆ ಹೇಳ್ತಿಲ್ಲ, ಸರಿಯಾಗಿ ಬಳಸಿರೋರೆಲ್ಲ ನಮ್ಮ ತೊಂದರೆಗೆ ಥೈರಾಯ್ಡ್ ಇಂದ ಆಚೆಗೆ ಬಂದಿದ್ದಾರೆ ಅಷ್ಟೇ. ಅವ್ರ ಗೈಡೆನ್ಸ್ ಮಾಡೋದು ಕೂಡ ನಿಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಅವ್ರಿಗೆ ಮಾಹಿತಿ ಕೊಟ್ಟು ಬಳಸಿಸ್ಬೇಕು. ಅದ್ರ ಜೊತೆಗೆ ಇವತ್ತು ಪ್ಯಾಡ್ಗಳನ್ನ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಈ ತೊಂದರೆ ಬರೋದಿಕ್ ಒಂದು ಕಾರಣ, ಇವತ್ತು ಕ್ಯಾನ್ಸರ್ ಬರೋದಿಕ್ ಒಂದು ಕಾರಣ ನಮ್ಮ ಹೆಣ್ಮಕ್ಳು ಬಳಸ್ತಿರೋಂಥ ಪ್ಯಾಡ್ಗಳು. ಅದ್ರ ಬಗ್ಗೆ ನಂಗೆ ತುಂಬಾ ಬೇಜಾರಿದೆ. ಎಷ್ಟೋ ಜನ ಇದು ತಲುಪಿದ್ರು ಕೂಡ 250 ರೂಪಾಯಿ ಅಂತ ನೆಗ್ಲೆಕ್ಟ್ ಮಾಡಿ ಅದೇ 50 ರೂಪಾಯಿ ಅದೇ 30 ರೂಪಾಯಿ ಸಿಕ್ಕೋ ಪ್ಯಾಡ್ಗಳನ್ನ ಬಳಸ್ತಿದ್ದಾರೆ. ನಿಮಗೆ ಗೊತ್ತಿರಲಿ, ಅದು ಪ್ಲಾಸ್ಟಿಕ್ ಇಂದ ತಯಾರಾಗಿರೋದು ಪ್ಯಾಡ್ಗಳದು. ಪ್ಲಾಸ್ಟಿಕ್ ವೇಸ್ಟ್ ಪ್ಲಾಸ್ಟಿಕ್ ಅಥವಾ ಯಾವ ಪ್ಲಾಸ್ಟಿಕ್, ಅದಕ್ಕೆ ಬೆಳ್ಳಗಾಗಿ ಅದು ಸಾಫ್ಟ್ ಆಗಕ್ಕೆ ಒಂದು ಕೆಮಿಕಲ್ ಹಾಕ್ತಾರೆ, ಡೈಆಕ್ಸಿನ್ ಅನ್ನೋ ಕೆಮಿಕಲ್. ಆ ಕೆಮಿಕಲ್ ಸಾಫ್ಟ್ ಮಾಡಿ ಬಿಳಿ ಮಾಡುತ್ತಲ್ಲ, ಹೆಣ್ಣು ಮಕ್ಳು ಅದು 3 ಗಂಟೆ ಮೇಲೆ ಇಟ್ಕೊಂಡ್ರೆ ಅವ್ರದ್ದು ಆ ಪ್ಯಾಡ್ ಅವ್ರಿಗೆ ಪಾಯ್ಸನ್ ಆಗಿ ಮಾರಕವಾಗಿ ಪರಿಣಮಿಸುತ್ತೆ. ಇದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದನ್ನ ನಮ್ಗೆ ಏನಾದ್ರು ನಮ್ ಕಂಪನಿ ಕೊಟ್ಟಿದೆ ಅಂತ ಹೇಳೋದಾದ್ರೆ ಅದಕ್ಕೊಂದು ಜೋರು ಚಪ್ಪಾಳೆ ಬರ್ಲೇಬೇಕು. ಹೇಳ್ತಿಲ್ಲ ನಾವು, ಬದ್ಲಿಗೆ ಒಳ್ಳೇದಿದೆ ಬಳಸ್ಕೊಂಡಿದ್ದ ಸೊಲ್ಯೂಷನ್ ಕೊಡ್ತಾ ಇದೀವಿ. ಮೊದ್ಲೆಲ್ಲ ಆಗಿಲ್ಲ, ನಾನು MI ಬರಕ್ ಮುಂಚೆ ಹೇಳ್ತಿದ್ದೆ, ಅದಕ್ಕೆ ಪರಿಹಾರ ಕೊಡಕ್ ನನ್ನ ಹತ್ರನೇ ಇರ್ಲಿಲ್ಲ ನಾಲೆಡ್ಜ್, ನನ್ನ ಹತ್ರನೇ ಶಕ್ತಿ ಇರ್ಲಿಲ್ಲ. ಹೇಳೋದಷ್ಟೇ ಅಲ್ಲ, ಅದಕ್ಕೆ ಸೊಲ್ಯೂಷನ್ ಕೊಡೋರೆ ನಾವುಗಳು. ಎಷ್ಟು ಜನಕ್ಕೆ ಅದರಿಂದ ಒಳ್ಳೇದಾಗುತ್ತೆ ಗೊತ್ತಾ? ಇದು ಬಯೋ ಕಾಂಪೋಸ್ಟ್ ಆಗುತ್ತೆ. ಎಲ್ಲೆಲ್ಲ ಅಲ್ಲೆಲ್ಲ ರೋಡಲ್ಲೆಲ್ಲ ಬಿದ್ದು ನೋಡ್ತಿರ್ತೀವಿ, ಅದು ಇನ್ನೂ ಭೂಮಿ ಇರೋ ತನಕ ಅದು ಕೊಡಿಯಲ್ಲ. ಒಂದು ಸಲ ಆಚೆಗೆ ಎಸೆದ್ರೆ ಇದು ಹಂಗಲ್ಲ, ಬಯೋ ಕಾಂಪೋಸ್ಟ್ ಆಗುತ್ತೆ. ಒಂದು ವಾರದೊಳಗಡೆ ಅದು ಮಣ್ಣಲ್ಲಿ ಕರಗುತ್ತೆ. ಜೊತೆಗೆ 10 hour ಇಟ್ಕೊಂಡ್ರೆ ಹೆಣ್ಮಕ್ಳಿಗೆ ಯಾವುದೇ ಇನ್ಫೆಕ್ಷನ್ ಆಗಲ್ಲ. ಮತ್ತೆ ಅದ್ರದ್ದು ಬೆನಿಫಿಟ್ ಏನಂದ್ರೆ ಹೊಟ್ಟೆ ನೋವು ಬರ್ತಿದ್ರೆ ಹೆಣ್ಮಕ್ಳಿಗೆ ಅದು ಬರಲ್ಲ, ಮೂಡ್ ಸ್ವಿಂಗ್ ಆಗಲ್ಲ, ಇನ್ಫೆಕ್ಷನ್ ಗಳು ಆಗ್ತಿರುತ್ತೆ ಕೆಲವು ಹೆಣ್ಮಕ್ಳಿಗೆ, ಅದನ್ನು ಕೂಡ ಇದು ಕಂಟ್ರೋಲ್ ಮಾಡ್ಕೊಡುತ್ತೆ. ನೋಡಿ, ಒಂದೇ ಒಂದು ಪ್ಯಾಡ್ ಅವ್ರ ಆರೋಗ್ಯನ ಕೊಟ್ಟು ಅವ್ರ ಸೇಫ್ಟಿನೂ ಕಾಪಾಡುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಪ್ಯಾಡ್ ಬಗ್ಗೆ ಸ್ವಲ್ಪ ಪ್ರೌಡ್ ಆಗಿ ಹೆಣ್ಮಕ್ಳು ಜಾಸ್ತಿ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೋಡೋದಾದ್ರೆ ಆಯುಷ್ ವಾಸು, ಕವಾಶ್ ಫ್ರೆಶ್ ಇವೆಲ್ಲ ನೋಡೋದ್ರಲ್ಲಿ ಇದೊಂದು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆಯುಷ್ ವಾಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಪ್ರೌಡ್ ಅನ್ಸುತ್ತೆ. ಯಾಕೆ ಅಂದ್ರೆ ನಾನು ನೋಡ್ದಂಗೆ 6 ವರ್ಷ ಮಗುವಿಂದನೂ ನಾನು ಕೊಟ್ಟಿದ್ದೀನಿ. 6 ವರ್ಷ ಮಗುವಿಂದ ಹಿಡಿದು 70 ವರ್ಷ ಅಜ್ಜಿವರೆಗೂ ಕೂಡ ಅಸ್ತಮಾ ಇಂದ ರಿಲೀಫ್ ಮಾಡಿದೆ ಅವ್ರಿಗೆ. ಸೊ ಹಂಗಾಗಿ ಮಗುವಿಂದ ವಯಸ್ಸಾದವ್ರಿಗೂ ಅದು ರಿಲ್ಯಾಕ್ಸ್ ಆಗುತ್ತೆ. ಉದಾಹರಣೆ ಯಾಕೆ ಹೇಳಿದ್ದೀನಿ ಅಂದ್ರೆ, ಆ ಮಗುಗೆ ಆ ತಂದೆ 4 ವರ್ಷದಿಂದ, ಮಗು ಹುಟ್ಟು 4 ವರ್ಷದಿಂದ ಆ ಮಗುಗೆ ಮಳೆ ಬೀಳಂಗಿಲ್ಲ, ಧೂಳ್ಗೆ ಹೋಗೋಂಗಿಲ್ಲ, ಅಲರ್ಜಿ ಆಗಿ ಶೀತ ನೆಗಡಿ
ತಿಂಗಳಲ್ಲಿ ಒಂದು 15 ದಿನ ಮಗು ಮಲಗ್ತಾ ಇತ್ತಂತೆ. ನಾವು ಇದನ್ನ ಸುಮ್ಮನೆ ಸಣ್ಣ ಚಮಚದಲ್ಲಿ ಕೊಡಿ ಸರ್, ಮತ್ತೆ ಕಾಫ್ ನೀಲ್ ಕೊಡಿ ಅಂತ ಹೇಳಿದ್ವಿ. ಆಮೇಲೆ ಕವಾಚ್ ಫ್ರೆಶ್ ಅದನ್ನ ಸಜೆಸ್ಟ್ ಮಾಡಿದ್ದೆ. ಅವರು 1 ತಿಂಗಳು 2 ತಿಂಗಳಲ್ಲಿ ನನಗೆ ಫೋನ್ ಮಾಡಿ ಅವ್ರು ಹೇಳಿದ್ದು ನೋಡಿದ್ರೆ ನಂಗೆ ಇನ್ನೂ ಎಷ್ಟು ಜನಕ್ಕೆ ಹೇಳ್ಬೇಕು ಅನ್ಸುತ್ತೆ. ಅವ್ರು ಯಾವ್ದೋ ನಂಬರ್ ಇಂದ ಯಾವ್ದೋ ಕಾನ್ಕಾಲಲ್ಲಿ ನಾನು ಮಾತಾಡಿದ್ದು. ಅವ್ರು ಫೋನ್ ಮಾಡ್ಬಿಟ್ಟು, ಮೇಡಮ್ ನಾನು ಹಿಂಗೆ ಮಗುಗೆ ಹೇಳಿದ್ರಲ್ಲ, ಅವ್ರ ತಂದೆ ಮಾತಾಡ್ತಾ ಇರೋದು ಮೇಡಮ್, ಒಂದಿನ ನೀವು ಸಿಕ್ಕಿ ನಿಮ್ಗೆ ಕೈ ಮುಗ್ದು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅಂದ್ರು. ಯಾಕಂದ್ರೆ ಆ ಮಗು 2 ತಿಂಗಳಲ್ಲಿ ಅದನ್ನ ಬಳಸಿ 2 ತಿಂಗಳಲ್ಲಿ 1.5 kg 2 kg ದಪ್ಪ ಆಗಿತ್ತಂತೆ. ಇವತ್ತು ಮಳೆ ನೆನ್ಕೊಂಡ್ ಬಂದ್ರು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಕಳೆದ 2 ತಿಂಗಳು ಅಲ್ಲಿ ತಗೊಂಡಿರೋದಿದ್ನ ಲಾಸ್ಟ್ ವೀಕ್ ಅವಳು ಮಳೆ ನೆನ್ಕೊಂಡ್ಬಂದು ನಾವು 3 ದಿನ ಅಬ್ಸರ್ವ್ ಮಾಡಿದ್ದೀನಿ. ಇವತ್ ಮಲ್ಕೋತಾಳೆ, ನಾಳೆಗ್ ಮಲ್ಕೋತಾಳೆ, ಇವತ್ ಕೆಮ್ಮು ಬರುತ್ತೆ, ಇವತ್ ಜ್ವರ ಬರುತ್ತೆ ಅಂತ. ಅದು ಬರ್ಲಿಲ್ಲ ಮೇಡಮ್. 2 ತಿಂಗಳಲ್ಲಿ ನನ್ನ ಮಗುಗೆ ಇಮ್ಯುನಿಟಿ ಚೆನ್ನಾಗಾಗಿದೆ. ಇಂಥ ಪ್ರಾಡಕ್ಟ್ ಗಳನ್ನ ಪಬ್ಲಿಸಿಟಿ ಮಾಡಿ ಮೇಡಮ್ ಟಿವಿ ರೇಡಿಯೋದಲ್ಲಿ ಅಂತ ಕೇಳಿದ್ರು. ಸರ್ ಅದೇ ಕೆಲಸ ಮಾಡ್ತಾ ಇರೋದು. ಟಿವಿ ಮೀಡಿಯಾಗ ಹೋದ್ರೆ ನಾವು ಬರಲ್ಲ, ನಾವು ಅದೇ ಕೆಲಸ ಇಡೀ ಜನ ಮಾಡ್ತಿದೀವಿ ಅಂತ ಹೇಳಿದೆ. ನೋಡಿ ಅವ್ರಿಗೊಂದು ಪರಿಹಾರ ಕೊಡ್ಬೇಕಾಯ್ತಾ? ಒಂದು ನಾಲೆಡ್ಜು ಎಷ್ಟು ಜನನ ಸೇವ್ ಮಾಡುತ್ತೆ ನೋಡಿ. ಅವರಿಂದ ಎಷ್ಟು ಜನಕ್ಕೆ ಹೋಗಿರುತ್ತೆ, ಅದು ಹೆಂಗ ಹರಡ್ಬಿಡುತ್ತಲ್ವಾ? ಸೊ ಇದು ಪುಣ್ಯದ ಕೆಲಸ ಅಂತೀರೋ, ಇದನ್ನೇ ಮಾಡ್ಬೇಕು ಅಂತೀವೋ, ಬೇರೆ ಕೆಲಸ ಮಾಡ್ಬೇಕು ಅಂತೀವೋ? ಇಷ್ಟೊಂದೆಲ್ಲ ಸಿಕ್ಕಾದ್ಮೇಲೆ ಅಯ್ಯೋ ಜೋರಾಗಿ ಹೇಳಕ್ ಗಟ್ಟಿ ಇಲ್ಲ. ಅಲ್ಲ ನನ್ಗಂತೂ ಖುಷಿ ಆಯ್ತಪ್ಪ. ಹಂಗೆಲ್ಲ ಕೇಳೋವಾಗ ನಂಗೆ 100 ಕೋಟಿ ಬಂದು ಅಕೌಂಟಿಗೆ ಬಂದಿದ್ರು ಖುಷಿ ಆಯ್ತಿತ್ತೋ ಇಲ್ವೋ? ಆ ಎಳೆ ಜೀವನ ನಗಂಗೆ ಮಾಡಲ್ವಲ್ಲ, ನನ್ಗೆ ಸಿಕ್ಕಿದಕ್ಕೆ ತಾನೇ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದು. ಸೊ ನಾನ್ ಗ್ರೇಟ್ ಅಲ್ಲ, ನಮ್ ಪ್ರಾಡಕ್ಟ್ ರೇಟು, ಆದ್ರೆ ಹೇಳ್ಕೊಡೋದು ಕೂಡ ಒಂದು ಗ್ರೇಟ್ನೆಸ್. ಅದ್ರ ಟೈಮ್ ಕೊಟ್ಟು ನಾವ್ ಅರ್ಥ ಮಾಡ್ಕೊಂಡು ಅವ್ರಿಗೆ ಅರ್ಥ ಮಾಡ್ಸಿದ್ಯಲ್ಲ, ಆ ಪುಣ್ಯನು ನಿಮ್ಗೂ ಸೇರುತ್ತೆ, ಎಲ್ಲರಿಗೂ ಸೇರುತ್ತೆ. ಕಂಪ್ನಿ ಡಾಕ್ಟ್ರಿಂದ ನಮ್ಮ ಅಪ್ಲೈನಿಂದ ನಮಗೂ ಸೇರುತ್ತೆ. ಅದನ್ನ ಎಲ್ಲರೂ ಒಗ್ಗಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಆ ಪ್ರೌಡ್ಗಳು ನನಗೆ ತುಂಬಾನೇ ಸಿಕ್ಕಿದೆ. 70 ವರ್ಷದ ಅಜ್ಜಿದೊಂದು ಹೇಳ್ಬಿಡ್ತೀನಿ. ಅವರು ಅವ್ರ ತಾಯಿ ಮಿಲಿಟರಿ ಮ್ಯಾನ್ ಅವ್ರ ತಂದೆ. ಅವರು ನಮ್ಮ ಮೈಸೂರು ಪಕ್ಕದ ಏರಿಯಾದಲ್ಲೇ ಇರೋದು. ಅವ್ರು ವಾಕಿಂಗ್ ಹೋಗೋಕೆ ನಮ್ಮ ತಾಯಿನ ಹಿಂಗೆ ಅಡ್ಮಿಟ್ ಮಾಡ್ಬಿಟ್ಟು ಬಂದಿದ್ದೀನಿ ಅಂದ್ರೆ ನಮ್ಮ ಫ್ರೆಂಡ್ ಅಂದ್ರು, ಹಿಂಗೆ ಆಯುಷ್ ವಾಸ್ ಇದೆ, ಕವಾಚ್ ಫ್ರೆಶ್ ಇದೆ, ಕೊಡಿ ಅವರಿಗೆ ಅಂತ. ಹೌದಾ ಮೇಡಮ್ ಕೊಡಿ ನೋಡೋಣ ಅಂತ ಹಾಕೊಂಡು ಕೊಟ್ಟಿದ್ದಾರೆ. 1 ತಿಂಗಳು 2 ತಿಂಗಳು ಬಳಸಿದ್ದಾರೆ. ಒಂದಿನ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದು ಫ್ರೆಂಡ್, ಬಾಯಿಲಿ ಅವ್ರ ಅಜ್ಜಿ ಕರೀತಿದ್ದಾರೆ ತಗೊಂಡಿದ್ರಲ್ಲ ಅಂತ. ಹೋದ್ರೆ ಅವ್ರ ಮನೇಲಿ ಇಡೀ ನೆಂಟ್ರೆಲ್ಲ ಕರೆದು ಕೂರಿಸ್ಕೊಂಡಿದ್ದಾರೆ. ಅವ್ರ ಮೊಮ್ಮಕ್ಳು ಎಲ್ಲ ಬಂದಿದ್ದಾರೆ. ಯಾಕೆ ಬಂದಿದ್ರು ಅವ್ರ ಮೊಮ್ಮಕ್ಳು ಅಂದ್ರೆ, ನಮ್ಮ ಅಜ್ಜಿಗೆ 70 ವರ್ಷದಿಂದ ವಾಸಿ ಆಗದೆ ಇರೋದು ಈಗ ವಾಸಿ ಆಗಿದೆ. ಅದ್ರಲ್ಲಿ ಏನಾದ್ರು ಸ್ಟಿರಾಯ್ಡ್ ಗಿರಾಯ್ಡ್ ಇತ್ಯಾದಿ ಚೆಕ್ ಮಾಡಕ್ ಬಂದಿದ್ದಾರೆ. ಡಬ್ಬ ಇಟ್ಕೊಂಡು ಚೆಕ್ ಮಾಡಕ್ಕೆ ಮಕ್ಳುಗಳೆಲ್ಲ ಸಾಫ್ಟ್ವೇರ್ ಇದ್ರು ಅವರು ಬೆಂಗಳೂರಲ್ಲಿ. ಅವ್ರ ಮಕ್ಳು ಮೊಮ್ಮಕ್ಳೆಲ್ಲ ಬಂದಿದ್ದಾರೆ. ಒಳ್ಳೆ ಹೋಳಿಗೆ ಊಟ ಮಾಡಿ ನನ್ನನ್ನು ಕರೆಸಿ ಅವ್ರು ಹೇಳಿದ್ದು, ಇಷ್ಟು ವರ್ಷ ನಾನು ಹಿಂಗೆ ಉಸಿರಾಡಿದ್ದೇ ಗೊತ್ತಿಲ್ಲ ಕಣವ, ಇಷ್ಟು ಆರಾಮಾಗಿ ಉಸಿರಾಡ್ಬೋದು ಅಂತಾನು ಗೊತ್ತಿಲ್ಲ ಅಂತ ಹೇಳಿದ್ರು. ನೋಡಿ, ಅಂತ ಜೀವಗಳಿಗೆ ಒಂದು ಮಾಹಿತಿ, ಒಂದು ತಿಳುವಳಿಕೆ ಕೊಡೋದ್ರಿಂದ ಈ ಪ್ರಾಡಕ್ಟ್ ಗಳನ್ನ ಪರಿಚಯ ಮಾಡ್ಕೊಡೋದಷ್ಟೇ. ನಾವು ಅನುಭವ ತಗೋಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಆಮೇಲೆ ಅದು ಸರಿಯಾಗಿ ಬಳಸೋ ಕ್ರಮನು ಹೇಳ್ಕೊಡ್ಬೇಕು. ಅದು ತಪ್ಪಾಗಿ ಬಳಸಿದ್ರೆ ಏನು ತೊಂದರೆ ಆಗಲ್ಲ. ನಮ್ಮ ಪ್ರಾಡಕ್ಟ್ ಗಳು ಯಾವ್ದು ತೊಂದರೆ ಮಾಡಲ್ಲ, ಅದ್ರ ರಿಸಲ್ಟ್ ಕಡಿಮೆ ಆಗುತ್ತೆ. ಇದನ್ನ ನಾನು ಅವ್ರಿಗೆ ಹೇಳಿದ್ದು, ಈಗ ಆಯುಷ್ ವಾಸನ ಬಿಸಿನೀರಿಗೆ ಟೀ ಕುಡಿತೀವಲ್ಲ, ಹಂಗೆ ಖಾಲಿ ಹೊಟ್ಟೆಲಿ ಕೊಡ್ಬೇಕು. ಕಫ ಇದ್ರೆ, ಅವ್ರಿಗೆ ಅಸ್ತಮಾ ಇದ್ರೆ, ಅಥವಾ ಅಲರ್ಜಿ ಕಾಫ್ಗಳಿರುತ್ತೆ, ಕೆಮ್ಮುಗಳಿರುತ್ತೆ, ಈ ತರದೆಲ್ಲ ಇದ್ದಾಗ ಟೀ ತರ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ರಾತ್ರಿ ಮಲಗುವಾಗ 6 ಗಂಟೆ 5 ಗಂಟೆಗೆ ಒಂದ್ಸಲ ಆ ತರ ಬಿಸಿನೀರಲ್ಲಿ ಕುಡಿಯಕ್ಕೆ ಹೇಳಿ. ಕವಾಚ್ ಫ್ರೆಶ್ ಗೊತ್ತಲ್ಲ ನಿಮ್ಗೆ, ಊಟ ಆದ್ಮೇಲೆ ಕಾಂಬಿನೇಷನ್ ಅಲ್ಲಿ ಅದನ್ನು ಕೊಡಿ. ಆಕ್ಚುಲಿ 1 ವಾರಕ್ಕೆ ಆರಾಮ ಅನ್ಸ್ಬಿಡುತ್ತೆ. ಆದ್ರೆ ಆ ಲಂಗ್ಸ್ ಗಳೆಲ್ಲ ಡ್ಯಾಮೇಜ್ ಆಗಿರ್ತಾವಲ್ಲ ತುಂಬಾ ವರ್ಷಗಳಿಂದ, ಅದು ರಿಪೇರಿ ಆಗಕ್ಕೆ 3 ರಿಂದ 6 ತಿಂಗಳು ಸಾಕು. ನಮ್ಮ ಪ್ರಾಡಕ್ಟ್ ಜೀವಿತಾವಧಿಯಲ್ಲಿ ಪೂರ್ತಿ ತಿಂತಾನೆ ಇರ್ಬೇಕು ಅಂತ ಏನಲ್ಲ. ಅದನ್ನ 3 ರಿಂದ 6 ತಿಂಗಳು ವಾಸಿ ಆದ್ಮೇಲೆ ಡಬ್ಬ ಇರ್ಲಿ ಮನೇಲಿ, ತೊಂದರೆ ಆದಾಗ 1 ವಾರ 15 ದಿನ ಹಂಗ್ ತಗೊಂಡ್ ಮತ್ತೆ ಅದನ್ನ ಬಿಟ್ರಾಯ್ತು. ಲಾಂಗ್ ಟೈಮ್ ಏನು ಯಾವ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ 3 ರಿಂದ 6 ತಿಂಗಳಲ್ಲಿ ನಮ್ದೇನ್ ಅಂಗಗಳು ಊನಾಗಿರುತ್ತೆ, ಅದು ಊಟ ಕೊಟ್ಟು ಅದು ರೆಡಿ ಮಾಡಿರುತ್ತೆ. ಮುಂದಕ್ಕೆ ತೊಂದರೆ ಆಗ್ಬಾರ್ದು ಅಂದ್ರೆ ಒಳ್ಳೆ ಆಹಾರ ಪದ್ಧತಿ, ಒಳ್ಳೆ ಎಕ್ಸರ್ಸೈಸ್ಗಳು ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ನಮ್ಮ ಆರೋಗ್ಯನ ನಾವೇ 100% ನಮ್ಮ ಪ್ರಾಡಕ್ಟ್ ಇಂದಾನೆ ಪ್ರತಿಯೊಬ್ರು ವಾಸಿ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಜೊತೆಗೆ ಕವಾಚ್ ಫ್ರೆಶ್ ಗೊತ್ತಲ್ಲ, ಶೀತ, ನೆಗಡಿ, ಅಲರ್ಜಿ, ಕೆಮ್ಮು, BP ಇರ್ಲಿ, ಶುಗರ್ ಇರ್ಲಿ, ಆಮೇಲೆ ಅವ್ರಿಗೆ ಹೊಟ್ಟೆ ಹುಣ್ಣಾಗೋದಿರ್ಲಿ, TB ಪೇಷಂಟ್ ಇರ್ಲಿ, ಆಮೇಲೆ ಹೃದಯ ಸಂಬಂಧಪಟ್ಟಿದ್ದ ತೊಂದರೆಗಳಿರ್ಲಿ, ಎಲ್ಲವನ್ನು ಡೈಜೆಷನ್ ಪ್ರಾಬ್ಲಮ್ ಇರ್ಲಿ, ಜ್ಞಾಪಕ ಶಕ್ತಿ ಇರ್ಲಿ, ಮಕ್ಳುಗಳಿಗೆ ಬುದ್ಧಿ ಶಕ್ತಿ ಇರ್ಲಿ, ಇಮ್ಯುನಿಟಿನ ಬೂಸ್ಟ್ ಅಪ್ ಮಾಡಿ ಎಲ್ಲ ತೊಂದರೆಗಳಿಂದ, ಹೆಣ್ಮಕ್ಳು ಮಂತ್ಲಿ ಸೈಕಲ್ ತೊಂದರೆ ಇರ್ಲಿ, ಒಂದು 25-30 ತರ ತೊಂದರೆಗಳಿಂದ ನಮ್ಮನ್ನ ಕಾಪಾಡುತ್ತೆ.
ಬಂದಿದ್ರು ಕ್ಯೂರ್ ಮಾಡ್ಕೊಡುತ್ತೆ, ಬರ್ದೇ ಇರಂಗೂ ನಮ್ಮನ್ನ ತಡೆಯುತ್ತೆ. ಒಂದೇ ಒಂದು ಇಂಪಾರ್ಟೆಂಟು, ನಮ್ಮ ಮನೆ ಟೇಬಲ್ ಮೇಲೆ ಇರ್ಲೇಬೇಕಾದಂತ ಪ್ರಾಡಕ್ಟ್ ಯಾವ್ದಾದ್ರು ಇದ್ರೆ ಅದು ಕವಾಚ್ ಫ್ರೆಶ್. 4 ವರ್ಷದ ಮಗುವಿಂದ ಇನ್ನೇನ್ ನಾಳೆ ಅವರು ಕಾಡ್ ಹೋಯ್ತಾರೆ ಅನ್ನೋರ್ವರ್ಗು ಕೂಡ ನಾವು ಆ ಪ್ರಾಡಕ್ಟ್ ಗಳನ್ನ ಬಳಸಬಹುದು. ಅಷ್ಟು ರಿಸಲ್ಟ್ ಓರಿಯೆಂಟೆಡ್. ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ನಾವ್ ಏನ್ ಕೊಡಿಸ್ತೀವೋ ಇಲ್ವಾ, ನಾವು ಅವ್ರ ದುಡ್ಡು ಹಾಕಿದ ತಕ್ಷಣ ಫಸ್ಟ್ ನಾನು ಬರೆಯೋದೇ ಕವಾಚ್ ಫ್ರೆಶ್. ಯಾಕಂದ್ರೆ ಎಲ್ಲ ಅದ್ಭುತಗಳಿಗೆ ಅದರೊಳಗೆ ಇದೆ, ಕಾಯಿಲೆಗಳಿಗೆ ಸೊಲ್ಯೂಷನ್ ಅಂದ್ಮೇಲೆ ಅದರಿಂದನೇ ಶುರು ಮಾಡಿಸ್ಬೇಕು ನಾವ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅಷ್ಟೇ. ನೀವ್ ಏನ್ ಅವ್ರು ನೋ ಅಂದ್ರೂ ಒಂದ್ ಕವಾಚ್ ಫ್ರೆಶ್ ಇಟ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ, ಅದ್ ಒಂದ್ರಿಂದನೇ ಅವ್ರು ಬಿಸ್ನೆಸ್ ಬರ್ತಾರೆ. ಅಂತ ರಿಸಲ್ಟ್ ಗಳನ್ನ ನಮ್ಮ ಟೀಮಲ್ಲಿ ನಾನು ಮತ್ತೆ ನಮ್ಮ ಪ್ರಕೃತಿ ಮೇಡಮ್ ಕಂಡು ಹಿಡ್ಕೊಂಡಿದೀವಿ. ನಮ್ಮ ಅನುಭವಗಳನ್ನೇ ಹೇಳಿ ಫಸ್ಟ್ ಟೈಮ್ಗಳಲ್ಲಿ ನಾವು ಪ್ರಾಡಕ್ಟ್ ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳೋ ಬಂದು ಬರೀ ಕವಾಚ್ ಫ್ರೆಶ್ ಬಗ್ಗೆನೇ ಮಾತಾಡಿ ಸೇಲ್ಸ್ ತೆಗ್ದಿರೋದು ಕೂಡ ಇದೆ. ಯಾವ್ದ್ರ ಮಾಸ್ಟರ್ ಆಗ್ತೀವೋ ಅದನ್ನೇ ಇಟ್ಕೊಂಡು ನಾವು ಸೇಲ್ಸ್ ತೆಗಿಬಹುದು. ಜೊತೆಗೆ ಆಂಟಿ ಅಲರ್ಜಿಗಳಿದ್ರೆ, ಜೊತೆಗೆ ಪ್ರೋನಾಸಿಕಾ ಮೂಗ್ ಕಟ್ಕೋತಾ ಇದ್ರೆ, ಮತ್ತೆ ಕಾಫ್ ನೀರ್ ಬಗ್ಗೆ ಅಂತ ಹೇಳಂಗಿಲ್ಲ. ಬೆನಡ್ರಿಯಲ್ ಕೊರಕ್ಸ್ ಬದಲಿಗೆ ಸೇಮ್ ದುಡ್ಡಿದೆ, ಆದ್ರೆ ನಮ್ದು ಸೈಡ್ ಎಫೆಕ್ಟ್ಸ್ ಇಲ್ಲ. ಎಷ್ಟು ಬಾಟ್ಲು ಬೇಕಾದ್ರೂ ತಗೋಬಹುದು. ವೆಟ್ ಕಾಫು, ಡ್ರೈ ಕಾಫು, ಅಲರ್ಜಿ ಕಾಫು ಎಲ್ಲ ಕಾಫ್ಗಳಿಗೂ ನಮ್ಮ ಕಾಫ್ ನಿಲ್ಲು ವರ್ಕ್ ಮಾಡುತ್ತೆ. ಜೊತೆಗೆ ನೋಡೋದಾದ್ರೆ ಬಿಲೋ 37 ಜ್ವರಕ್ಕೆ ಮಾತ್ರ 3 ವರ್ಷ ಎಕ್ಸ್ಪೈರಿ ಇರುತ್ತೆ. ಮೈಕೈ ನೋವು ಇರ್ಲಿ, ಶೀತ ನೆಗಡಿ ಇರ್ಲಿ, ಎಲ್ಲದಕ್ಕೂ ನೀವು ಇದನ್ನ ತಗೋಬಹುದು. ದಯವಿಟ್ಟು ಪ್ಯಾರಾಸೆಟಮಾಲ್, ಡೋಲೋ ಇಂದ ನೀವುಗಳು ಎಲ್ಲರೂ ಮುಕ್ತರಾಗಿದ್ದೀರಾ. ಹೋಗ್ಲಿ, ಯಾರ ಮೇಲೂ ಮಾತ್ರ ಇಲ್ವಾ ಡೋಲೋ ಪ್ಯಾರಾಸೆಟಮಾಲ್. ದಯವಿಟ್ಟು ತಪ್ಪು ಮಾಡಬೇಡಿ. ನಾವ್ ಏನು ಒಳ್ಳೇದನ್ನ ನಾವು ಬಳಸ್ತೀವೋ ಅದನ್ನೇ ಜನಕ್ಕೆ ಹೇಳಿದಾಗ ಮಾತ್ರ ನಮ್ಗೆ ಶ್ರೇಯಸ್ಸು, ಸಕ್ಸಸ್ಸು ಎಲ್ಲ ಸಿಕ್ಕದು. ನಾವು ಮಾತ್ರ ಹೇಳ್ಬಿಟ್ಟು ಮನೇಲಿ ನನ್ಗೆ ಇದೇನ್ ಬೇಗ ಹೊಟ್ಟೋಗ್ಬಿಡ್ಲಿ ಅಂತ ಮತ್ತೆ ಅದಕ್ಕೆ ಹೋಗ್ಬೇಡಿ. ಮತ್ತೆ ವಿನಾಶಕ್ಕೆ ನಾವು ಮಾಡೋ ಇದನ್ನ ನಮ್ಮ ಮುಖ ನಮ್ಗೆ ಕನ್ನಡಿ ಇದ್ದಂಗೆ ಗೊತ್ತಿರ್ಲಿ. ಅದು ಯಾರು ದಯವಿಟ್ಟು ಬಳಸಬೇಡಿ. ನಮ್ ಬಿಲೋ 37 ತಗೊಳ್ಳಿ. ಮತ್ತೆ ಇಮ್ಯುನೋ3+, ಡೈಜೆಷನ್ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಮತ್ತೆ ಫೈಲ್ಸ್ ಫಿಜರ ಪಿಸ್ತುಲ ಕನೆಕ್ಟ್ ಆಗಕ್ಕಿದೆ ಅನ್ನೋದವರು ಮುಂಚಿತವಾಗಿ ಇದನ್ನ ತಗೊಂಡ್ರೆ ಫೈಲ್ಸ್ ಬರಲ್ಲ, ಫಿಜರ್ ಬರಲ್ಲ, ಪಿಸ್ತುಲನು ಬರಲ್ಲ, ಇಂಡೈಜೆಷನ್ ಬರಲ್ಲ, ಮೋಷನ್ ಹಾರ್ಡ್ ಆಗ್ತಿರುತ್ತೆ ಕೆಲವ್ರಿಗೆ. ಅದು ಕೂಡ ಇದು ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ಯಾವಾಗ ಕರಡು ತುಂಬಾ ಡೈಜೆಷನ್ ಗಟ್ ಹೆಲ್ತ್ ಚೆನ್ನಾಗಿರುತ್ತೋ, ಅಂದ್ರೆ ನಮ್ದು ಮಧ್ಯಪ್ರದೇಶ ಚೆನ್ನಾಗಿರುತ್ತೋ, ಮನುಷ್ಯನಿಗೆ 70% ಕಾಯಿಲೆ ಬರಲ್ಲ. ಗೊತ್ತಿರ್ಲಿ, ನಮ್ಮ ಗಟ್ ಹೆಲ್ತ್ ಹಾಳಾದ್ರೆ ಕಾಯಿಲೆಗಳು ಬೇಗ ಬರುತ್ತೆ. ಇದು ಎಷ್ಟೋ ಜನಕ್ಕೆ ಸತ್ಯ ಗೊತ್ತಿಲ್ಲ. ಸೊ ಹಾಗಾಗಿ ಇಮ್ಯುನೋ3+ ನ ತಗೊಳ್ಳಿ. ಯಾವಾಗ ನಮ್ಮ ಆರೋಗ್ಯ ಹೇಳುತ್ತೆ ಅಂದ್ರೆ ನಮ್ಮ ಮುಖದಲ್ಲಿ ಇಮ್ಯುನೋ3+ ತಗೊಂಡು 2 ತಿಂಗಳು ನೋಡಿ, ನೀವು ಕ್ರೀಮ್ ಫೇಶಿಯಲ್ ಮಾಡೋ ಲುಕ್ ಹಂಗೆ ಗ್ಲೋ ಬರುತ್ತೆ ಸ್ಕಿನ್. ಯಾಕಂದ್ರೆ ಕರುಳನ್ನ ಶುದ್ಧ ಮಾಡಿ ಪೌಷ್ಟಿಕಾಂಶ ಹೀರ್ಕೊಳ್ಳೋದಕ್ಕೆ ನಮ್ಮ ಇಮ್ಯುನೋ3+ ಅಷ್ಟು ಚೆನ್ನಾಗಿ ಕೆಲಸ ಮಾಡಿರುತ್ತೆ. ಯಾರೆಲ್ಲ ಕೇಳ್ತಿರ್ತಾರಲ್ಲ ನನ್ ಸ್ಕಿನ್ ಚೆನ್ನಾಗಾಗ್ಬೇಕು ಅಂದ್ರೆ ನಮ್ದು ಕವಾಚ್ ಫ್ರೆಶ್ ಜೊತೆಗೆ ಇಮ್ಯುನೋ3+ ಕೊಡಿ, ಸ್ಕಿನ್ ಪ್ರಾಬ್ಲಮ್ಗಳು ಚೆನ್ನಾಗಾಗುತ್ತೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್ಗಳು ಬರಬಾರ್ದು ಅಂತ ಇದ್ರೆ ಪ್ರಿಕಾಷನರಿ ಆಗಿ ನಾವು 35 ವರ್ಷದಿಂದ ಅಂತ ಹೇಳ್ತಿದ್ವಿ, ಈಗ 20 ವರ್ಷದಿಂದನೇ ಕೊಡಿ. ಯಾಕಂದ್ರೆ ಹಾರ್ಟ್ ಮಸಲ್ಸ್ ಸ್ಟ್ರಾಂಗ್ ಆಗಿರಂಗೆ ಕೆಲಸ ಮಾಡುತ್ತೆ ಇದು. ಮತ್ತೆ ವೇನ್ಸ್ ಗಳು ಸ್ಟ್ರಾಂಗ್ ಆಗಿರಂಗೆ ಏನೇ ಪ್ರೆಷರ್ ಬಂದ್ರು ತಡ್ಕೊಳ್ಳೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಒಟ್ಟಲ್ಲಿ ಹೃದಯದನ್ನ ಕಾಪಾಡೋದ್ರಲ್ಲಿ ನಮ್ಗೆ ಇದು ಕೆಲಸ ಮಾಡುತ್ತೆ. ಜೊತೆಗೆ ಮಾನಶಕ್ತಿಮಾನ್ ಗಂಡ್ ಮಕ್ಳಿಗೆ ಸೆಕ್ಷುವಲ್ ಡಿಸಾರ್ಡರ್ ಇದ್ರೆ, ಮತ್ತೆ ಫರ್ಮ್ ಕೌಂಟ್ ಏನಾದ್ರು ಕ್ವಾಲಿಟಿ ಫರ್ಮ್ ಕೌಂಟಿಂಗ್ ಇಲ್ಲ ಅಂದ್ರೆ ಇದನ್ನ ಗಂಡ್ ಮಕ್ಳಿಗೆ ಕೊಡಿ, ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ಡೈಲಿ ಡಿಟಾಕ್ಸ್, ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದ್ರೆ ಪದೇ ಹುಷಾರ್ ತಪ್ತಿರ್ತಾರೆ. ಅವಾಗ ಅವ್ರಿಗೆ ಗೊತ್ತಿರಲ್ಲ ನಾ ಡಿಟಾಕ್ಸಿಫೈ ಮಾಡ್ಕೋಬೇಕು ಅಂತ. ಬರೀ ಆ ತೊಂದರೆಗಳಿಗೆ ಬೇರೆ ಮಾತ್ರ ತಗೋತಿರ್ತಾರೆ, ಇನ್ನೂ ತೊಂದರೆಗಳು ಜಾಸ್ತಿ ಆಗುತ್ತೆ. ಯಾರು ನಮ್ಗೆ ಆರಾಮಾಗಿಲ್ಲ, ಸುಸ್ತು, ಜ್ವರ, ಪದೇ ಆಲಸ್ಯ, ಮೂಡ್ ಸ್ವಿಂಗ್ ಆಗೋದು ಅದೆಲ್ಲ ಅಂದ್ರೆ ಅವ್ರ ದೇಹದಲ್ಲಿ ವಿಷಕಾರಿ ಅಂಶಗಳಿದೆ ಅಂತ ವರ್ಷದಲ್ಲಿ 2 ತಿಂಗಳು ಸಾಕು. ಏನ್ ವರ್ಷ ಪೂರ್ತಿ ತಗೊಳೋದ್ ಬೇಡ, ಅಥವಾ 1 ತಿಂಗಳಿಂದ 2 ತಿಂಗಳು ತಗೊಂಡ್ರೆ ಸಾಕು. 70% ಅವ್ರ ದೇಹ ರಿಲ್ಯಾಕ್ಸ್ ಆಗುತ್ತೆ, ಕಾಯಿಲೆಗಳು ತಂತಾನೆ ವಾಸಿ ಆಗುತ್ತೆ. ಮತ್ತೆ ಸ್ಟ್ರೆಸ್, ಯಾರಿಗೆ ನಿದ್ರೆ ಬರ್ತಿರಲ್ಲ, ಯಾರಿಗೆ BP ಕಂಟ್ರೋಲ್ ಬರ್ತಿರಲ್ಲ, ಯಾರು ಫೋಬಿಯಾಗ ಒಳಗಾಗ್ತಿದ್ದಾರೆ, ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಡಿಪ್ರೆಷನ್ ಹೋಗ್ತಿರ್ತಾರೆ, ಅವ್ರ ಎಲ್ಲರಿಗೂ ಕೂಡ ಈ ಸ್ಟ್ರೆಸ್ ಅಮೃತ ಸಮಾನನೇ ಅಂತ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಇಂಗ್ಲಿಷ್ ಅಲ್ಲಿ ಮೆಡಿಸಿನ್ ಇಲ್ಲ. ನಮ್ಮ ಆಯುರ್ವೇದ ಹರ್ಬ್ಸ್ ಗಳಿಗೆ ಅಂತ ತಾಕತ್ತಿದೆ. ಮೆಂಟಲ್ ಎನರ್ಜಿನ ಜಾಸ್ತಿ ಮಾಡಿ ನಮ್ದು ಸ್ಟ್ರೆಸ್ ನ ಕಡಿಮೆ ಮಾಡೋಂಥದ್ದು. ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ರಿ ಅಂತೂ 40+ ಅಲ್ಲಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಬೇಕು. ಆದ್ರೆ ವರ್ಷ ಪೂರ್ತಿ ಏನಲ್ಲ,
ವರ್ಷದಲ್ಲಿ 2 ತಿಂಗಳಾದ್ರೂ ನಾವು ಕ್ಯಾಲ್ಸಿಯಂ ತಗೊಂಡ್ರೆ ನಮ್ಮ ಕೂದಲಿನ ಆರೋಗ್ಯ, ಹಲ್ಲಿನ ಆರೋಗ್ಯ, ಮತ್ತೆ ನಮ್ಗೆ ಗಟ್ ಹೆಲ್ತ್ ಕೂಡ, ಕರಳಿಗೂ ಕೂಡ ಕ್ಯಾಲ್ಸಿಯಂ ಬೇಕು. ಮತ್ತೆ ಮೂಳೆಗಳು ಸವತ ಆಗದೆ 40+ ಆದ್ಮೇಲೆ ಹೆಣ್ಮಕ್ಳಿಗೆ ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ, ಪ್ರತಿಯೊಬ್ರು 40 ವರ್ಷ ತುಂಬಿದ್ದಾರೆ ಅಂದ್ರೆ ನಮ್ಮ ಕವರ್ ಫ್ರೆಶ್ ಜೊತೆಗೆ ಕ್ಯಾಲ್ಸಿಯಂನ ಹೆಣ್ಮಕ್ಳು ಕೊಡಿ. ಒಂದು ಬಾಕ್ಸ್ ಅಥವಾ 2 ಬಾಕ್ಸ್ ವರ್ಷದಲ್ಲಿ ಸಾಕು ಅಂತ ಹೇಳಿ. ಯಾವ ಪ್ರಾಬ್ಲಮ್, ಆ ತರ ಪ್ರಾಬ್ಲಮ್ ಇಂದ ಆಚೆಗೆ ಬರ್ತಾರೆ. ಮತ್ತೆ ಚಂಪಿನ್ ತೈಲ ಅಂತ ಸೆಳ್ತ ನೋವುಗಳಿದ್ರೆ ಇದರಲ್ಲಿ ಮಸಾಜ್ ಮಾಡಕ್ ಹೇಳಿ. ಅದರಲ್ಲೂ ಸ್ಟ್ರೋಕ್ ಆಗಿರೋರ್ಗಂತೂ ತುಂಬಾ ಚೆನ್ನಾಗಿ ಫಿಸಿಯೋಥೆರಪಿ ತರ ಮೂವ್ಮೆಂಟ್ ಮಾಡಿದಷ್ಟು ಬೇಗ ಅವ್ರಿಗೆ ಸ್ಟಾಮಿನಾ ಬರುತ್ತೆ. ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈರ್, ಇದು ಯಾವ್ದೆಲ್ಲ ಚರ್ಮ ಸಮಸ್ಯೆಗಳಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಕೆಲವರು ಸೋರಿಯಾಸಿಸ್, ಫಂಗಲ್ ಇನ್ಫೆಕ್ಷನ್, ತುರ್ಕೆ, ಅಲರ್ಜಿ, ಈಸ್ಬು, ನಿಮ್ಗೆಲ್ಲ ತಲೆಯಲ್ಲಿ ಜಾಸ್ತಿ ಹೊಟ್ಟಾಗೋದು, ಮುಖದಲ್ಲಿ ಪಿಂಪಲ್ಗಳು ಜಾಸ್ತಿ ಆಗೋದು ನೋಡಿದ್ರೆ ಅವ್ರಿಗೆ ರಕ್ತ ಇಂಪ್ಯೂರ್ ಆಗಿದೆ ಅಂತ. ಅವ್ರಿಗೆ ಇದನ್ನ 2 ರಿಂದ 3 ತಿಂಗಳು, ತಿಂಗಳಲ್ಲಿ 3 ರಿಂದ 4 ಬಾಟ್ಲು ತಗೋಬೇಕು ಬ್ಲಡ್ ಪ್ಯೂರಿಫೈರ್ನ. ಆಮೇಲೆ ತಗೊಂಡ್ಮೇಲೆ ನೀರ್ ಜಾಸ್ತಿ ಕುಡಿಬೇಕು, ಅದೊಂದು ಮ್ಯಾಂಡೇಟ್ರಿ. ಯಾಕಂದ್ರೆ ಅದು ರಕ್ತ ಶುದ್ಧ ಆಗ್ಬೇಕಂದ್ರೆ ನೀರು ಕೇಳುತ್ತೆ. ಆಯುರ್ವೇದ ಯಾವಾಗ ತಗೋತೀವೋ ಇಂಟೆಕ್ ನೀರ್ ಕೇಳುತ್ತೆ, ಕಲ್ಮಶಗಳನ್ನ ಆಚೆಗೆ ಹಾಕೋದಕ್ಕೆ. ನೀರ್ ಯಾವ್ದೇ ಪ್ರಾಡಕ್ಟ್ ಕೊಡಿ, ನಮ್ದನ್ನ ನೀರನ್ನ ಜಾಸ್ತಿ ಅವ್ರು ಏನ್ ಕುಡಿತಿರ್ತಾರೋ ಅದ್ರ ಮೇಲೆ 1 ಲೀಟರ್ ಜಾಸ್ತಿನೇ ಹೇಳಿ ನೀರ್ ಚೆನ್ನಾಗಿ ಕುಡೀರಿ. ನಿಮ್ ಸ್ಕಿನ್ ಪ್ರಾಬ್ಲಮ್ಗಳು ತಂತಾನೆ ಏನೆಲ್ಲ ಮೇಲ್ ಹಚ್ಚೋದಿಕ್ಕಿನ್ನ ಒಳಗಡೆ ತಗೊಂಡ್ರೆ ಕ್ಯೂರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮಹಾಭೃಂಗರಾಜ ಹೇರ್ ಆಯಿಲ್ ಮೈಗ್ರೇನ್ ತಲೆನೋವನ್ನ ವಾಸಿ ಮಾಡುತ್ತೆ, ಕೂದಲನ್ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಡುತ್ತೆ. ಐ ಎನರ್ಜಿ, ಕಣ್ಣಿಂದ ಒಂದು 10-15 ತರ ತೊಂದರೆಗಳಿಗೆ ಇದೊಂದು ಸೊಲ್ಯೂಷನ್. ಆಯಿಲ್ ಹಿಂಡಿ ಹೊಡಿತಾ ಇದ್ರೆ ನಿಂಗೆ ಇದಂತೂ ಹೇಳಲೇಬೇಕು. ಇದಿಲ್ಲದೆ ನನ್ಗೆ ಬೆಳಗಾದ್ರೆ ಇದನ್ನ ನೋಡೇ ನಾನು ಮೋಸ್ಟ್ಲಿ ಹೇಳ್ತೀನಿ. ಯಾಕಂದ್ರೆ ನನ್ನ ಪರ್ಸಲ್ಲಿ ನಂದು ಶೋಕೇಸ್ಗಳು ಎಲ್ಲ ಮುಂದೆನೂ ನಮ್ದು ಹುಂಡಿಲಿಂಗ್ ಇರುತ್ತೆ. ನನ್ಗೆ ಯಾರೆಲ್ಲ ಪರಿಚಯ ಅವ್ರ ಮನೇಲಿ ಪ್ರತಿಯೊಬ್ರು ಮನೇಲಿ ಹುಂಡಿಲಿಂದ ಬಿಟ್ಟು ಹೋಗ್ತೀನಿ ನಾನೇ. ಯಾಕಂದ್ರೆ ಎಮರ್ಜೆನ್ಸಿ ಯಾರಿಗೆ ಬರುತ್ತೋ ಗೊತ್ತಿಲ್ಲ, ಬೆಂಕಿ ಹಚ್ಕೊಂಡ್ರೆ ಅಥವಾ ಬಿಸಿನೀರು ಚೆಲ್ಕೊಂಡ್ರೆ, ಪಾತ್ರೆಗಳಲ್ಲಿ ಸುಟ್ಕೊಂಡ್ರೆ, ಯಾರು ಆಕ್ಸಿಡೆಂಟ್ ಆದ್ರೆ, ಕೈ ಓಡಾಡ್ಮೇಲೆ ಮನುಷ್ಯ ಯಾರಿಗಾರು ತೊಂದರೆ ಇದ್ದೇ ಇರುತ್ತೆ. ಜೊತೆಗೆ ಶುಗರ್ ಪೇಷಂಟ್ ಇರೋ ಮನೇಲಿ ಇದಿರ್ಲೇಬೇಕು. ಅವ್ರಿಗೆ ಏನಾದ್ರೂ ಗಾಯ ಆದ್ರೆ ಗ್ಯಾಂಗ್ರೀನ್ ಆಗ್ಬಿಡುತ್ತೆ. ಸೊ ಆ ಗ್ಯಾಂಗ್ರೀನ್ ಗೊತ್ತಾದ ತಕ್ಷಣ ಸಣ್ಣದ್ರಲ್ಲೇ ಹಚ್ಚಿದ್ರೆ 1 ವಾರದೊಳಗೆ ಆ ಗ್ಯಾಂಗ್ರೀನ್ ಗಾಯನೂ ಕೂಡ ವಾಸಿ ಮಾಡಿಕೊಟ್ಟಿದೆ. ಅದ್ರ ಜೊತೆಗೆ 4 ವರ್ಷ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಷ್ಟಿಷ್ಟು ಮಾತ್ರೆಗಳು ತಗೊಂಡು ವಾಸಿ ಆಗದೆ ಇರೋಂತ ನನ್ನ ತಾಯಿ ಗಾಯನ ವಾಸಿ ಮಾಡಿದ್ದು ಬರೀ ಅವತ್ತು 120 ರೂಪಾಯಿ ಈ ಹುಂಡಿಲಿಂಗ್ ಕ್ರೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ಪ್ರೋಟೀನ್ ಪೌಡರ್ ಇದೆ. ನ್ಯಾಚುರಲ್ ಆಗಿ ಬೇಕಂತ ಯಾರೆಲ್ಲ ವೇ ಪ್ರೋಟೀನ್ ಅಂತ ಹೋಗ್ತಾರೆ ಅಥವಾ ನ್ಯಾಚುರಲ್ ಆಗಿ ಪ್ರೋಟೀನ್ ಬೇಕಂದ್ರೆ ನಮ್ಮ ಪ್ರಾಡಕ್ಟ್ ಗಳನ್ನ ಧೈರ್ಯವಾಗಿ ಬಳಸ್ಬೋದು. ಮತ್ತೆ ಈ ಬೂಸ್ಟ್ ಹಾರ್ಲಿಕ್ಸ್ ಬದಲಿಗೆ ಏನೆಲ್ಲ ಮನೇಲಿ ಜನ ಮಕ್ಕಳು ದಷ್ಟಪುಷ್ಟವಾಗ್ಲಿ ಅಂತಿದಾರಲ್ಲ, ಅದು ಖಂಡಿತ ಬೂಸ್ಟ್ ಹಾರ್ಲಿಕ್ಸ್ ಬಳಸ್ಬೇಡಿ. ಯಾಕಂದ್ರೆ ಬೂಸ್ಟ್ ಹಾರ್ಲಿಕ್ಸ್ ಅಲ್ಲಿ ಹೈಯೆಸ್ಟ್ ಏನು ಸಿಂಥೆಟಿಕ್ ಬೇಸ್ ಮತ್ತೆ ಶುಗರ್ ಇರೋದ್ರಿಂದ ಅದನ್ನ ತಗೊಂಡವ್ರಿಗೆಲ್ಲ ಶುಗರ್ ಕನೆಕ್ಟ್ ಆಗ್ತಿದೆ ಅಂತ ಒಂದು ಸಮೀಕ್ಷೆನೇ ಹೇಳಿದೆ. ನಮ್ದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇಂದ ಮಾಡಿದ್ದಾರೆ. ಸೊಪ್ಪು, ತರಕಾರಿ, ಹಣ್ಣು ಒಂದಿಂದಲ್ಲಿ ಮಕ್ಕಳಾಗ್ಲಿ ನಾವಾಗ್ಲಿ ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಒಂದು ಚಮಚನ ಹಾಲಲ್ಲೋ ನೀರಲ್ಲೋ ಜ್ಯೂಸಲ್ಲೋ ಹಾಕೊಂಡು ಕುಡೀರಿ. ಏನೆಲ್ಲ ನಮ್ಗೆ ನ್ಯೂಟ್ರಿಷನ್ ಬೇಕಲ್ಲ, ಒಂದು 15-20 ತರ ನಮ್ಗೆ ಮಿನರಲ್ಸ್, ವಿಟಮಿನ್ಸ್ ಗಳು ಇದರಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ನೋಡೋದಾದ್ರೆ 95 ಬಗ್ಗೆ ಹೇಳಿದ್ರೆ ನಾವು ಪ್ರೆಸೆಂಟೇಷನ್ ದಿನಕ್ಕೆ ಯಾರಲ್ಲೇ ಹೋದ್ರು ಅವ್ರಿಗೆ ನಾವು ಗ್ರೇಟ್ ಅಂತ ತೋರಿಸ್ಬೇಕು ಅಂತ ಆಸೆ ನಂಗೆ ಯಾವಾಗ್ಲೂ. ಯಾಕಂದ್ರೆ ಅವ್ರು ಯಾವಾಗ್ಲೂ ನಾವು ಅವ್ರನ್ನ ಕೇಳ್ಕೊಂಡು ಅವ್ರು ಕುತ್ಕೊಂಡ್ರೆ ಸಾಕಪ್ಪ ಅಂತ ಇರ್ತೀವಲ್ಲ. ಫಸ್ಟ್ ಅವ್ರ ಮನೇಲಿ ಎಜುಕೇಟೆಡ್ ಇದ್ರೆ ಅವ್ರ ಮೊಬೈಲ್ ಕೈಯಲ್ಲಿ ಇದ್ರೆ ನೋಡ್ತೀವಿ, ಸರ್ ನಂಬರ್ 1 ಪ್ರೀಮಿಯಂ ಹೆಲ್ತ್ ಡ್ರಿಂಕ್ ಇನ್ ವರ್ಲ್ಡ್ ಹೊಡೀರಿ ಸರ್ ಅಂತೀವಿ. ನಾವು ಯಾವಾಗ ಹೊಡೆದ್ರು ಸದ್ಯ ಮಿಸ್ ಇಲ್ಲದೆ ಟೈಮ್ ಇಲ್ಲದೆ ಟನ್ ಅಂತ ಬರುತ್ತೆ. ಗಮನಿಸಿದ್ದೀರಾ? ಇಲ್ಲೇನು ಮಾಡಲ್ಲ, ಅದು ಸುತ್ತಲ್ಲ, ಅದೇನೋ ನಮ್ಗೆ ಕೇಳ್ಕೊಂಡು ಬಂದಿದ್ದೇನೋ ವರ ನಂಗೆ ಟನ್ ಅಂತ ಕೊಡುತ್ತೆ. ಅವ್ರು ಕಣ್ಣ ಅಲ್ಲರ್ಸ್ಕೊಂಡು ಹೌದಾ ವರ್ಲ್ಡಲ್ಲಿ ನೀವು ನಂಬರ್ 1 ಇದ್ರೆ ಸರ್ ನಾವು 1 ಅಲ್ಲಿ ಇದೀವಿ, ಹಿಂಗೆ ಕಾಲನ್ನ ರೈಸ್ ಮಾಡ್ಬೋದು ಅಲ್ವಾ? ನೋಡಿ ಎಲ್ಲಾದ್ರಲ್ಲೂ ಗ್ರೇಡ್ ಕೊಟ್ಟಿದೆ ಕಂಪ್ನಿ. ನಾವು ಕೂತ್ಕೊಂಡು ಕ್ಲೋಸಿಂಗ್ ಅಲ್ಲಿ ತಪ್ಪಿ ಯಾರ್ದು ಹೇಳಿ ಸೇಲ್ಸ್ ಬಂದಿಲ್ಲ ಅಂದ್ರೆ ಗೊತ್ತಾಗ್ತಿದ್ಯಾ ಎಲ್ಲಾರ್ಗು? ಯಾರ್ದು ಹೇಳಿ ತಪ್ಪಿರುತ್ತೆ? ನಮ್ದೇ ತಪ್ಪಿರುತ್ತೆ. ಯಾವ ಅಪ್ಲೈನ್, ಯಾವ ಡೌನ್ಲೈನ್, ಯಾವ ಕಂಪನಿ, ಯಾವ ಸೈಂಟಿಸ್ಟ್ ನಾವು ತೆಗಿಯಂಗೆ ಇಲ್ಲ ಮಾತನ್ನ. ಯಾಕಂದ್ರೆ ಅವರೆಲ್ಲ ಗ್ರೇಟೇ ಕೊಟ್ಟಿದ್ದಾರೆ. ಅದನ್ನ ಪ್ರೆಸೆಂಟ್ ಮಾಡಿ ಅದನ್ನ ತಿಳ್ಕೊಳ್ಳೋದ್ರೆ ಹೇಳೋದ್ರ ಮಿಸ್ಟೇಕು ನಾವು ಮಾಡಿ ನಮ್ಮ ಬಿಸ್ನೆಸ್ ನ ಚಿಕ್ಕದಾಗೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಹಾಗಾಗಿ ಅಂತ ಗ್ರೇಟ್ಫುಲ್. ಯಾಕೆ ಅದು ನಂಬರ್ 1 ಇದೆ ಅಂದ್ರೆ 2 ಅಂಶ ಅದಕ್ಕೆ ಕಾರಣ. ಒಂದು ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್, ಹೈಯೆಸ್ಟ್ ವರ್ಕ್ ವ್ಯಾಲ್ಯೂಸ್ ಇರೋಂಥ ಪ್ರಾಡಕ್ಟ್ ಇದು.
ಯಾಕೆ ಅದು ಯೂಸ್ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನ್ಗೆ ಅಂದ್ರೆ, ಒಂದು ದೇಹಕ್ಕೆ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಹೊರಕಲ್ಸ್ ಒಂದು ದಿನಕ್ಕೆ ಸಿಕ್ಕಿದ್ರೆ ಆ ದೇಹ 100% ಕಾಯಿಲೆಗೊಳಗಾಗಲ್ಲ. ಯಾಕಂದ್ರೆ ಅಂತ ಒಂದು ಜೀವಕೋಶಗಳು ಒಳಗೋಗಿ ಪೌಷ್ಟಿಕ ಅಂಶನ ಕೊಟ್ಟು ಅವ್ನ ತೊಂದರೆ ಏನಾಗ್ತಿದೆ ಹಂಗೆ ಊಟದಿಂದನೇ ಅದನ್ನ ರೆಡಿ ಮಾಡೋಂತ ಒಂದು ಪ್ರಾಡಕ್ಟ್ ಇದು. ಸೊ ಹಾಗಾಗಿ ಅದ್ರದ್ದು ರಿಸಲ್ಟ್ ಆಫ್ 95 ಅಂತ ಹೊಡೆದ್ರೆ ನೀವು ಒಂದ್ 2 ಲಕ್ಷ ರಿವ್ಯೂಸ್ ಬರುತ್ತೆ. ನಾನು ಇಲ್ಲಿ ಹೇಳ್ತಾ ಹೋದ್ರೆ ಸರ್ 10 ನಿಮಿಷ 20 ನಿಮಿಷ ಆಗೈತಿ, ಇನ್ನು 10 ನಿಮಿಷದಲ್ಲಿ ನಾನು ಮುಗಿಸ್ಬೇಕು. ಸೊ ಹಾಗಾಗಿ 95 ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ಅದೊಂದು ಪ್ರಾಡಕ್ಟ್ ಇಟ್ಕೊಂಡೆ ಸರ್ ಎಲ್ಲ ಇವತ್ತು ITC ಗೆ ಮೂಲ ಕಾರಣನೇ 95 ಡಯಾಬಲೆಫ್. ಅವ್ರಗಳ 4 ಪ್ರಾಡಕ್ಟ್ ಇಟ್ಕೊಂಡು ITC ಆಗಿದ್ದಾರೆ, WTC ಆಗಿ ಕೊಟ್ಟಿದ್ದಾರೆ. 4 ಪ್ರಾಡಕ್ಟ್ ಇದ್ದಾಗ ಶುರು ಮಾಡಿದವರು. ಅವಾಗ ಅಷ್ಟು ಇನ್ಫಾರ್ಮೇಶನ್ ಇರ್ಲಿಲ್ಲ, ನೆಟ್ವರ್ಕ್ ಯುಗನೂ ಆಗಿರ್ಲಿಲ್ಲ. ಯಾಕಂದ್ರೆ ನೆಟ್ವರ್ಕ್ಗೆಲ್ಲ ಅವಾಗ ನಾವು ಗೊತ್ತಲ್ಲ, ಆನ್ ಮಾಡಿದ್ರೆ ದುಡ್ಡು ಹೋಗುತ್ತೆ ಅಂತ ಎಲ್ಲ ಆಫ್ ಮಾಡ್ಕೊತಿದ್ದಂಥವ್ರು. ಇವತ್ತು ಹೇಳಿದ್ವಲ್ಲ, ನಮ್ಗೆ ನ್ಯಾಷನಲ್ ಹೈವೇನೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಅಪ್ಲೈನ್ಸ್ ಅಂತ ಹೇಳ್ಬೋದು. ಸೊ ಹಂಗಾಗಿ ಪ್ರಾಡಕ್ಟ್ ಕೂಡ ಹಂಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಇನ್ನೂ ಹೆಚ್ಚಾಗಿ ಮಾತಾಡಿ. ಜೊತೆಗೆ ಸ್ಪಿರುಲಿನಾ ಗೋಲ್ಡ್ ಇದು ಸೂಪರ್ ಫುಡ್. ಯಾರಿಗೆಲ್ಲ ಈಗ ಬ್ಯಾಡ್ ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಆಗ್ತಿದೆ ಗೊತ್ತಿದ್ಯಾ ನಿಮ್ಗೆ? LDL ಯಾರಿಗೆಲ್ಲ ಜಾಸ್ತಿ ಇದೆ, ಜೊತೆಗೆ BP ಇರೋರ್ಗೆ, ಶುಗರ್ ಇರೋರ್ಗೆ, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಒಳಗಾಗ್ತಿರೋರ್ಗೆ, ಅವ್ರಿಗೆಲ್ಲರಿಗೂ ಇದೊಂದು ಫುಡ್ ಇದು ತುಂಬಾ ಚೆನ್ನಾಗಿದೆ. 7 kg ಸೊಪ್ಪು ತರಕಾರಿ ಹಣ್ಣು ತಿಂದಾಗ ಏನ್ ಸಿಕ್ಕತ್ತಲ್ಲ, ಒಂದೇ ಒಂದು ಮಧ್ಯಂತೆ ಒಂದು ಮಾತ್ರ ತಿನ್ನಕ್ಕೆ ಹೇಳಿ ಅವ್ರ ಹೆಲ್ತ್ ಹೆಚ್ಚು ಕಡಿಮೆ 60-70% ಸುಧಾರಿಸುತ್ತೆ. ಇದ್ರಲ್ಲೂ ಕೂಡ ಅಂತ ತಾಕತ್ತಿದೆ ಸ್ಪಿರುಲಿನಾ ಗೋಲ್ಡ್. ರೋಲ್ ಆನ್ ಇದಂತೂ ನಮ್ಮೆಲ್ಲರ ಪರ್ಸಲ್ ಇರುತ್ತೆ ಗೊತ್ತು. ಒಂದೇ ಒಂದು ಲಿಕ್ವಿಡ್ 4 ತರ ಕೆಲಸ ಮಾಡುತ್ತೆ. ಶೀತ, ನೆಗಡಿ, ತಲೆನೋವು, ಮಂಡಿ ನೋವು ಇದ್ರೂ ಹಚ್ಕೋತಾರೆ. ಕಫ ಇದ್ರೆ, ಸೊಳ್ಳೆ ಕತ್ತೇರಿಗೆ ಮಕ್ಳು ಕರ್ಟನ್ ಹಚ್ಚಿದ್ರೆ, ಆಸ್ಪತ್ರೆಗೆ ಹೋದ್ರೆ, ಬಸ್ಸಲ್ಲಿ ಹೋದ್ರೆ ಒಂದ್ ಜಸ್ಟ್ ನಮ್ ಬಟ್ಟೆಗೆ ಕೈಯೆಲ್ಲ ಹಾಕೊಂಡ್ರೆ ಅದ್ ಯಾವುದೇ ಕೆಟ್ಟ ವೈರಸ್ ನಮ್ ಮೈ ತಲುಪಿದ್ರು ನಮ್ ಮೂಗುಗ್ ಹೋಗಲ್ಲ, ಬಾಯಿಂದ ನಮ್ ಉಸಿರಾಟದಿಂದ ಹೋಗಲ್ಲ, ಒಳಗ್ ಹೋಗಿದ್ರು ಕೂಡ ಅದು ಸಾಯತ್ತೆ. ಗೊತ್ತಿಲ್ಲ, ಒಂಥರ 1 hour 2 hour ಒಂದ್ಸಲ ಬ್ರೀತ್ ಮಾಡ್ಕೊಳ್ಳಿ. ಯಾಕಂದ್ರೆ ಸೀನೋರು, ಅಲರ್ಜಿ ಇರೋರು ನಮ್ ಜೊತೆ ಅಕ್ಕಪಕ್ಕ ಓಡಾಡ್ತಿರ್ತಾರಲ್ವಾ, ಪಬ್ಲಿಕ್ ಹೋದಾಗಂತೂ ನಮ್ಗೆ ಇದು ಇರ್ಲೇಬೇಕು. ಅದ್ರಲ್ಲೂ ನಾನು ಎಲ್ಲ ಇವಾಗ ಮೈಸೂರು ಮಾಂಟೆಸರಿ ಸ್ಕೂಲ್ಗಳಲ್ಲಿ ನಾನು ಎಲ್ಲ ಟೀಚರ್ಸ್ ಹೋಗಿ ಗೈಡ್ ಮಾಡಿ ಬಂದಿದ್ದೀನಿ, ಒಂದೊಂದು ಕೊಟ್ಟು ಬಂದಿದ್ದೀನಿ. ಯಾಕಂದ್ರೆ ಮಕ್ಳಿಗೆ ಬೇಗ ಇನ್ಫೆಕ್ಷನ್ ಹರಡುತ್ತೆ. ಒಂದ್ ಮಗು ಜ್ವರ ಇರುತ್ತೆ, ಶೀತ ನೆಗಡಿ ಇರುತ್ತೆ, ಕಳಿಸ್ಬಿಡ್ತಾರ. ಮಕ್ಳೆಲ್ಲ ಜೊತೆಲೆ ಆಟ ಆಡ್ತವೆ, ಜೊತೆಲೆ ತಿಂತವೆ. ಒಂದ್ ಮಗುಗೆ ಇಮ್ಯುನಿಟಿ ಕಡಿಮೆ, ಇನ್ನೊಂದ್ ಮಗು ಬೇಗ ಆಗ್ಬಿಡುತ್ತೆ. ಸೊ ಅವ್ರಿಗೆಲ್ಲ ಹೇಳಿದೀನಿ, ಯಾರು ಮಗುಗಿದ್ರೆ ಮಗು ಬಟ್ಟೆಗೆ ಟಚ್ ಮಾಡಿ ಅಥವಾ ನಿಮ್ದು ಕರ್ಟನ್ ಗಳಿಗೆ ಯಾವ್ದಕ್ಕಾದ್ರು ಮಾಡಿ, ಮಕ್ಳಲ್ಲಿ ಬ್ರೀತ್ ಮಾಡ್ತಾವಲ್ಲ, ಗಾಳಿನೂ ಜಾಸ್ತಿ ಇರಲ್ವಲ್ಲ, ಅದನ್ನ ಒಬ್ರಿಂದ ಒಬ್ರಿಗೆ ಉಸಿರಾಟ ತಾಗಲ್ಲ, ಅದು ಕೆಟ್ಟದಾಗಲ್ಲ. ಇವೆಲ್ಲ ಐಡಿಯಾಗಳನ್ನ ಮಾಡಿ ಮಕ್ಳಿರೋ ಜಾಗದಲ್ಲಿ ಮಕ್ಳಿಗೆ ಡೈರೆಕ್ಟ್ ಆಗಿ ಹಚ್ಚಕ್ಕಾಗಲ್ಲ. ಯಾಕಂದ್ರೆ ಉರಿಯತ್ತೆ. ಜಸ್ಟ್ ಬಟ್ಟೆ ಟಚ್ ಮಾಡಿದ್ರೆ ಆ ವಾತಾವರಣನೇ ಫ್ರೆಶ್ ಮಾಡಿ ರೋಗಾಣುಗಳಲ್ಲಿ ಸಾಯಂಗೆ ಮಾಡುತ್ತೆ. ಇವೆಲ್ಲ ಐಡಿಯಾಗಳನ್ನ ಕಲ್ತ್ಕೊಳ್ಳಿ. ಜೊತೆ ಬಂದ್ರೆ ಡಯಾಬಲೈಫ್, ಡಯಾಬಿಟಿಕ್ ಇರೋರ್ಗೆ ಇದು ಹೆಂಗ್ ಮಾಡುತ್ತೆ ಅಂದ್ರೆ, ನಮ್ ಪ್ಯಾಂಕ್ರಿಯಾಸ್ಗೆ ಹೋಗಿ ಊಟ ಕೊಟ್ಟು ಏನೋ ಹಾಗಲಿಗೆ, ಹಕ್ಕರಿಗೆ, ಬೆಳ್ಳುಳ್ಳಿ ಕಸಿಗೆ, ಚಕ್ಕೆ, ಇದು ಅಡಿಕೆ, ಇವೆಲ್ಲ ಏನಿದೆಯಲ್ಲ ನಮ್ಗೆ ಪ್ಯಾಂಕ್ರಿಯಾಸಿಗೆ ಬೇಕಾಗಿರೋಂಥ ಊಟ, ಅದು ಕೊರತೆ ಆದಾಗ ಏನಾಗುತ್ತೆ, ಇನ್ಸುಲಿನ್ ತಯಾರು ಮಾಡೋದ್ರಲ್ಲಿ, ದೇಹಕ್ಕೆ ಕೊಡೋದ್ರಲ್ಲಿ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಈ ಡಯಾಬಲೈಫ್ ನಮ್ಗೆ ಊಟದಿಂದಲೇ ನಮ್ಮ ಪ್ಯಾಂಕ್ರಿಯಾಸ್ ನ ರೆಡಿ ಮಾಡಿ ಅದರಿಂದನೇ ಇನ್ಸುಲಿನ್ ಜನರೇಟ್ ಆಗಿ ನಮ್ಗೆ ಬ್ಲಡ್ ಗೆ ಕನೆಕ್ಟ್ ಮಾಡುವಂತ ತಾಕತ್ ಇದಕ್ಕಿದೆ. ನಿಮ್ಗೆ ಟೈಪ್ 1, ಟೈಪ್ 2 ಮತ್ತೆ ನಿಮ್ಗೆ ಎಲ್ಲಿ HbA1c 11 ಇರೋರ್ಗು 6, 5 ಮಾಡಿಕೊಟ್ಟಿದೆ. ತುಂಬಾ ಜನಕ್ಕೆ ರಿಪೋರ್ಟ್ಗಳು ತುಂಬಾ ಜನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ನೀವು ಅದನ್ನ ಗೈಡ್ ಮಾಡಬಹುದು. ನೀವು ಒಂದು 3 ತಿಂಗಳಲ್ಲಿ PPBSC, FPBSC, HbA1c ನ 3 months ತನಕ ಚೆಕ್ ಮಾಡಬೇಡಿ. ಯಾಕಂದ್ರೆ ಇದು ಊಟ ಹೋಗಿ ಕೆಲಸ ಮಾಡೋದಕ್ಕೆ 3 ತಿಂಗಳು ಬೇಕಾಗಿರುತ್ತೆ. ಅದು ಕರೆಕ್ಟ್ ಆಗಿ ತಗೊಂಡಿದ್ದಾರೆ ಚೆಕ್ ಮಾಡಿ. ನೀವು ಶುಗರ್ ಮಾತ್ರೆ ಅಂದ್ರೆ ತಿಂಡಿ ಮುಂಚೆ ತಗೊಂಡಿರ್ತಾರ ಅಲ್ಲ, ಅವ್ರು ಏನಾದ್ರು ಇಂಗ್ಲಿಷ್ ಮೆಡಿಸಿನ್ ತಗೋತಿದ್ರೆ ಅದು ತಗೊಂಡು ಊಟ ಆದ್ಮೇಲೆ ತಗೊಂಡ್ಮೇಲೆ ಅರ್ಧ ಗಂಟೆ ಗ್ಯಾಪ್ ಕೊಡಕ್ ಹೇಳಿ. ಯಾವುದೇ ಮಾತ್ರೆ ಆದ್ರೂ ನಮ್ದನ್ನ ಅಲೋಪತಿಕ್ ಮಾತ್ರೆ ಜೊತೆ ಮಿಕ್ಸ್ ಮಾಡಿ ತಗೊಳಕ್ ಹೇಳ್ಬೇಡಿ. ಯಾಕೆ ಹೇಳಿ, ಅದು ಕೆಟ್ಟದಿರುತ್ತೆ, ಅಲೋಪತಿಕ್ ಕೆಮಿಕಲ್ ಇರುತ್ತೆ. ಇದು ಒಳ್ಳೇದನ್ನ ಅಂಶನ ದೇಹ ಕೊಡೋದ್ರಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ಅರ್ಧ ಗಂಟೆ 1 hour ಗ್ಯಾಪ್ ಅಲ್ಲಿ ಮಾತ್ರೆಗಳನ್ನ ತಗೊಳಕ್ ಹೇಳಿ. ನೆಕ್ಸ್ಟ್ ನೋಡೋದಾದ್ರೆ ದೇಶಿ ಕಾವ, ಕಾಶ್ಮೀರ್ ಕಾವ ಇದೆ. ಪರ್ಸನಲ್ ಕೇರ್ ಬಗ್ಗೆ ಬೇಕಾ? ಪರ್ಸನಲ್ ಕೇರ್ ಬಗ್ಗೆ ಬೇಕೇ ಬೇಕು ಸರ್, ಮಾತಾಡ್ತಿದ್ದೆ. ಯಾಕಂದ್ರೆ ಪರ್ಸನಲ್ ಕೇರ್ ಬಗ್ಗೆನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮೊನ್ನೆ ನಮ್ಮ ಪ್ರಕೃತಿ ಮೇಡಮ್ ನಮ್ದು ಮಂಡ್ಯ PDTಲಿ ಜಸ್ಟ್ ಒಂದು ½ an hour ಇದನ್ನ ಹೇಳಿದಿಕ್ಕೆ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಗೆ ಗೊತ್ತಿರ್ಲಿಲ್ಲ. ಅಯ್ಯೋ ಇಷ್ಟೆಲ್ಲ ಚೆನ್ನಾಗಿದಾವ ಅಂತ ಹೋಗಿ ಅವತ್ತೇ ಹೋಗಿ ಅಂಗಡಿಲಿ 20,000 ರೂಪಾಯಿ ಪರ್ಚೇಸ್ ಮಾಡಿದ್ರು. 2-3 ಜನ. ಅಂದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ. ನಾವು RTPಗಳಲ್ಲಿ ಇದನ್ನ ಹಾಕೊಳ್ಳೋಣ. ಒಂದೊಂದು ಮಾರ್ಕೆಟ್ ಅಲ್ಲಿ ಇರೋದಕ್ಕಿಂತ ಇದೇನ್ ಗ್ರೇಟ್ ಅಂತ ನನಗ್ ಗೊತ್ತು, ನಮ್ಮ ಪ್ರಕೃತಿ ಮೇಡಮ್ಗೂ ಗೊತ್ತು, ಇದು ತುಂಬಾ ಜನಕ್ಕೆ ಗೊತ್ತಿದೆ. ಕಂಪೇರ್ ಮಾಡಿ ಜನ ಬಳಸ್ತಿದಾರಲ್ಲ, ನಮ್ಮಲ್ಲೇ ಹೆಣ್ಮಕ್ಳು ನಮ್ಮ ನೆಂಟರು ಬಳಸ್ತಿದಾರಲ್ಲ, ಇದನ್ನ ಕಂಪೇರ್ ಮಾಡ್ಲೇಬೇಕು. ತಿಳ್ಕೊಂಡಾಗಲೇ ನಮ್ ಬಿಸ್ನೆಸ್ ರೈಸ್ ಆಗೋದು. ಗೊತ್ತಿಲ್ಲ ಯಾಕೆ ಇದನ್ನೇ ಬಳಸ್ಬೇಕು ಅನ್ನೋದನ್ನ ನಾವು
ಕ್ಲಾರಿಟಿ ನಮಗ್ ಗೊತ್ತಿರ್ಬೇಕು. ಮೊದಲು ನಮಗ್ ಗೊತ್ತಿದ್ರೆ 100% ಅದನ್ನ ಬಳಸ್ತಾರೆ. ಇದನ್ನ ಒಂದು ಸೆಷನ್ ಆಗಿ ನಾವು RTP ಇಟ್ಕೊಳ್ಳೋಣ. ನೆಕ್ಸ್ಟ್ ಶೀಘ್ರದಲ್ಲೇ RTP ಬರುತ್ತೆ, ಅವಾಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಹೋಮ್ ಕೇರ್ ಬಗ್ಗೆನೂ ಅಷ್ಟೇನೆ, ಅತಿಯಾದ ಕೆಮಿಕಲ್ ಇಲ್ಲ. ನೀವು ಪಾತ್ರೆ ತೊಳೆಯೋದು, ಹೆಣ್ಣು ಮಕ್ಳು ತುಂಬಾ ಜನದ ಮನೆಗೆ ಹೋದ್ರೆ ಹಿಸ್ಪುಗಳಾಗ್ತಾ ಇದೆ, ನೋಡಿದೀರಾ? ಡ್ರೈನೆಸ್ ಆಗ್ತಾ ಇದೆ, ನೆವೆ ಬರ್ತಾ ಇದೆ, ಕೆರೆತಗಳಾಗ್ತಾ ಇದೆ. ಯಾಕಂದ್ರೆ ಅತಿಯಾದ ಕೆಮಿಕಲ್. ಒಬ್ರಿಗಿನ್ನ ಒಬ್ರು ಕಡಿಮೆ ಕೊಡ್ಬೇಕಲ್ಲ ಸೋಪ್ಗಳನ್ನ, ವಿಷ ಜಾಸ್ತಿ ಹಾಕೋದು, ಕೆಮಿಕಲ್ ಜಾಸ್ತಿ ಹಾಕೋದು ಅವ್ರು ಕೊಡ್ತಾ ಇದಾರೆ. ಸೊ ಹಾಗಾಗಿ ನಮ್ಮ ಪ್ರಾಡಕ್ಟ್ ಇವೆಲ್ಲವನ್ನು ಸೇಫ್ಟಿ ಸೈಡ್ ಅಲ್ಲಿ ಹೆಣ್ಮಕ್ಳಿಗೆ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಯಾವುದೇ ಹಾನಿ ಇಲ್ದಂಗೆ ಮನೆನೂ ಕ್ಲೀನ್ ಮಾಡ್ಕೋಬಹುದು. ಮತ್ತೆ ಇಂಡಿಯಾ ಗ್ರೋ ಪ್ರಾಡಕ್ಟ್ಗಳು, ಗೊತ್ತಿರ್ಲಿ, ನಮ್ದೆಲ್ಲ ವೃಕ್ಷ ಆಯುರ್ವೇದ ಪದ್ಧತಿಲಿ ಡಿಸೈನ್ ಆಗಿರೋದು. ವೃಕ್ಷ ಆಯುರ್ವೇದ ಪದ್ಧತಿ ಅಂದ್ರೆ ಏನಲ್ಲ, ನಮ್ಮ ಪುರಾತನ ಕಾಲದಲ್ಲಿ ಯಾವುದೇ ಕೊಟ್ಟಿಗೆ ಗೊಬ್ಬರನು ಆಗ್ತಿರ್ಲಿಲ್ಲ. ಮಣ್ಣು ಸಹಜವಾಗಿ ಗಿಡಗಳ ತಾಂತಾನೆ ಬೆಳೀತಾ ಇತ್ತು. ಅಂತ ನ್ಯೂಟ್ರಿಷನ್ ಅದ್ರೊಳಗಡೆ ಇತ್ತು. ಬಿದ್ದಂತ ಮರ ಗಿಡಗಳಿಂದಾನೇ ಬೇರೆ ಮರ ಗಿಡಗಳು ಬೆಳೀತಾ ಇತ್ತು. ಅದನ್ನೇ ವಾಪಸ್ ನಮ್ಗೆ ಪ್ಯಾಕೆಟ್ ರೂಪದಲ್ಲಿ ತಂದು ನಮ್ಮ ಮಣ್ಣನ್ನ ಉಳಿಸಿ ಮುಂದಿನ ಜನರೇಷನ್ ಉಳಿಸೋದಿಕ್ಕೆ, ಒಳ್ಳೆ ಒಂದು ಕೆಮಿಕಲ್ ಫ್ರೀ ಒಂದು ಆಹಾರ ತಯಾರು ಮಾಡೋದಿಕ್ಕೆ ನಮ್ಗೊಂದು 7-8 ಪ್ರಾಡಕ್ಟ್ಗಳನ್ನ ನಮ್ಮ ಕಂಪ್ನಿ ಕೊಟ್ಟಿದೆ. ಅದ್ರ ಬಗ್ಗೆ ತಿಳ್ಕೊಂಡು ನಾವು ಬಳಸೋಣ. ಮತ್ತೆ ಪ್ರತಿ ಹಂತದಲ್ಲೂ ನಮ್ಗೆ ಏನೆಲ್ಲ ತೊಂದರೆಗೆ ಒಳಗಾಗ್ತಿದ್ದಾರೆ ಜನ, ಅದಕ್ಕೆ ನಮ್ಮ ಕಂಪ್ನಿ ಮುಂದಾಲೋಚನೆಯಿಂದಲೇ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಬಂದಿದೆ. ಅದಕ್ಕೊಂದು ಎಕ್ಸಾಂಪಲ್ ಮೊರಿಂಗಾ, ಇದರಿಂದ ಒಂದು 23 ತರ ಕಾಯಿಲೆಗಳೇ ಬರ್ದಿರಂಗೆ ಪ್ರಿಕಾಷನರಿ ಆಗಿ ಒಂದು ಪೆಪ್ಪರ್ಮೆಂಟ್ ರೂಪದಲ್ಲಿ ಅದರದ್ದು ನ್ಯೂಟ್ರಿಷನ್ ಕೊಟ್ಟಿದೆ. ವಿಟಮಿನ್ ಸಿ ಇದು ಅಷ್ಟೇನೆ. ಮತ್ತೆ ಆಯುವೀರು 6 ತಿಂಗಳು ಮಗುವಿಂದ 12 ವರ್ಷದ ಮಕ್ಕಳ ತನಕನು ಯಾವುದೇ ಕಾಯಿಲೆಗಳು ಬರಬಾರ್ದು. ಆಯು ವೀರ್ ಅಂದ್ರೆ ಆರೋಗ್ಯದಿಂದ ವೀರರಾಗಿರಂತ ಒಂದು ಪ್ರಾಡಕ್ಟ್. ಹರ್ಬಲ್ ಆಂಟಾಸಿಡ್, ಉಳಿದೇಗು, ಗ್ಯಾಸ್ಟ್ರಿಕ್, ವಾಮಿಟಿಂಗ್ ಸೆನ್ಸೇಷನ್ ಇಮಿಡಿಯೇಟ್ ಆಗಿ ಏನು ಹಸಿಲಕ್ಕೆಲ್ಲ ತಗೋತಿದ್ರಲ್ಲ ಜನ, ನಿಮ್ಗೆ ಗೊತ್ತಿದೆಯಲ್ಲ, ನೀರ್ಗೆ ಹಾಕೊಂಡು. ನಾನು ಅಡ್ವರ್ಟೈಸ್ ಅಲ್ಲಿ ನೋಡಿದೀನಿ, ಒಂದಿನೂ ತಗೊಂಡಿಲ್ಲ. ಕುಡಿದ ತಕ್ಷಣ ತಣ್ಣಗೆ ಆಗೋ ತರ ಅಡ್ವರ್ಟೈಸ್ ನೋಡ್ತಿದ್ದೆ. ಆಮೇಲೆ ಒಂದಿನ ಮ್ಯಾಗ್ಝಿನ್ ಅಲ್ಲಿ ನೋಡಿದೆ, ಕರಳು ಕ್ಯಾನ್ಸರ್ ಬರ್ತಿದೆ, ಅದನ್ನ ಬ್ಯಾನ್ ಮಾಡಿದ್ದಾರೆ ಅಂತ. ಹಂಗೆ ಅವರೇ ಕೊಟ್ಟು ಅದ್ರ ಪ್ರತಿಫಲಗಳನ್ನ ನಾವು ಜನ ಅನುಭವಿಸೋ ತನಕ ಕಾಯೋದ್ ಬೇಡ. ಇದನ್ನ ಕೊಟ್ಟು ಆ ಕ್ಯಾನ್ಸರ್ ಒಳಗಾಗೋರ್ನ ತಡೆಯೋಣ. ಮತ್ತೆ ಫುಲ್ ಅಂಡ್ ಈಸಿ ಮಾರ್ನಿಂಗ್, ಇದು ಮೋಷನ್ ಟೈಟ್ ಆಗ್ತಿದ್ರೆ, ಪೈಲ್ಸ್ ಫೀಸರ್ ಬಿಸ್ತೋಲ ಇದ್ರೆ 10 days ಅಲ್ಲಿ ಅದನ್ನ ಅವ್ರ ಮೋಷನ್ ಫ್ರೀ ಮಾಡ್ಕೊಟ್ಟು ಈ ಪೈಲ್ಸ್ ಇಂದ ಏನ್ ತೊಂದರೆ ಆಗಿ ಒಳಗಾಗ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮಾತ್ರನೇ ಇದೆ ಕ್ಯೂರ್ ಮಾಡೋದಕ್ಕೆ. ಅವ್ರಿಗೆ ಏನಾದ್ರು ಗಾಯಗಳಾಗಿದ್ರೆ, ರಕ್ತ ಕ್ಯೂ ಬರ್ತಾ ಇದ್ರೆ ಆಯಿಂಟ್ಮೆಂಟ್ ಇದೆ ಜಾಗಕ್ಕೆ ಹಚ್ಕೊಳ್ಳೋದಿಕ್ಕೆ, ಅವ್ರಗಳಿಗಾಗುತ್ತೆ. ಮತ್ತೆ ನರ್ವ್ ಎನರ್ಜಿ ಇದಂತೂ ಎಕ್ಸಲೆಂಟ್ ಆಗಿ ಕೆಲಸ ಮಾಡ್ತಿದೆ. ಎಷ್ಟು ಜನ ಇದನ್ನ ಕೊಟ್ಟು ರಿಸಲ್ಟ್ ತೆಗೆದಿದ್ರೆ ಇಲ್ಲಿ? ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡಿ, ಜೋರಾಗಿ ಹ್ಯಾಂಡ್ ರೈಸ್ ಮಾಡಿ ನೋಡಿ. ಇದಂದ್ರೆ ಇದು ಹೊಸದಾಗಿ ಬಂದಿದ್ದು ಈಗ 10 ವರ್ಷದಿಂದ, ಬಟ್ ಅಷ್ಟರಲ್ಲೇ ತುಂಬಾ ಜನ ರಿಸಲ್ಟ್ ನೋಡಿದೀವಿ. ಗೋಡೆ ಇಟ್ಕೊಂಡು ಒಬ್ಬ ರಿಟೈರ್ಡ್ ಪ್ರಿನ್ಸಿಪಲ್ ಮತ್ತೆ ಅವ್ರ ಹೆಂಡತಿ ಇಬ್ರು ವಾಶ್ರೂಮ್ಗೆ ಹೋಗಕ್ಕೆ ಕಷ್ಟ ಆಗ್ತಿತ್ತು. ಅವ್ರಿಗೆ 2 ಬಾಟ್ಲ್, ನನಗೆ ಗೊತ್ತಿಲ್ಲ ಇದ್ರ ರಿಸಲ್ಟ್, ಬಟ್ ನರು ಕೆಲಸ ಮಾಡುತ್ತೆ ತಗೊಳ್ಳಿ ಅಂತ ಹೇಳಿದ್ದೆ. 2 ತಿಂಗಳು ಬಳಸಾದ್ಮೇಲೆ ವಾಕಿಂಗ್ ಮಾಡ್ತಿದೀವಿ ಅಂತ ಫೋನ್ ಮಾಡಿದ್ರು. ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ಅವರೇ ಗಾಡಿ ಓಡಿಸ್ಕೊಂಡ್ ಬಂದು 3ನೇ ಡಬ್ಬ ತಗೊಳಕ್ಕೆ ಗಾಡಿ ಓಡಿಸ್ಕೊಂಡ್ ಬಂದ್ರು. ನನ್ಗೆ ಆಶ್ಚರ್ಯ ಆಗಿದೆ, ಮಗ ಇದೇನು ಗಾಡಿಯನ್ನು ವಾಕಿಂಗ್ ಹೋಗ್ತಾ ಇದೀವಿ ನಾನು ನನ್ನ ಹೆಂಡತಿ ಅಂದ್ರು. ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಒಂದು ನಾಲೆಡ್ಜ್ ನನ್ಗೆ ಇದನ್ನ ಹೇಳ್ದಷ್ಟು ನನ್ಗೆ ಮುಗಿಯೋದೇ ಇಲ್ಲ. ಇನ್ನೂ ಸರ್ ರಾತ್ರಿ ತೆಗೆದುಕೊಟ್ರು ಮಾತಾಡ್ತೀನಿ, ಅಷ್ಟು ನಂಗೆ ಪ್ರಾಡಕ್ಟ್ ನ ಲವ್ ಮಾಡ್ತೀನಿ. ಯಾಕಂದ್ರೆ ಅದೊಂದು ಎಷ್ಟು ಚೆನ್ನಾಗಿ ಒಂದು ಜೀವದಾನ, ಒಂದು ಅವ್ರಿಗೆ ಆರೋಗ್ಯ ದಾನ ಮಾಡುತ್ತೆ ಅನ್ನೋದಾದ್ರೆ ಅದ್ರ ಕೆಪಾಸಿಟಿ, ಅದ್ರ ತಾಕತ್ ಎಷ್ಟಿದೆ ಅಲ್ವಾ. ಅದಕ್ಕೆ ಕಾಸ್ಟ್ಲಿ ಅಂತಾಗೆಲ್ಲ ನನಗೆ ನೋವಾಗುತ್ತೆ. ಯಾವ ಮಟ್ಟದ ಕಾಸ್ಟ್ಲಿ, ಇದಕ್ಕೆ ಕೋಟಿ ಕೊಡ್ತೀನಿ ಅಂದ್ರೆ ಒಬ್ರು ಇನ್ನೂ ತಲೆ ಮಾಡಿ ಕೊಟ್ಟೇ ಇಲ್ಲ ಕೈಗೆ. ಚಾಲೆಂಜ್ ಮಾಡಿ ಕೋಟಿ ಕೊಡ್ತೀನಿ ಕೊಡಿ ಅಂತ ಚಾಲೆಂಜ್ ಮಾಡಕ್ಕೂ ಆಗಲ್ಲ. ಅಂತ ಪ್ರಾಡಕ್ಟ್ಗಳು ನಮ್ಮ ಕಂಪ್ನಿ ಬರ್ತಾ ಇದಾವೆ ಅಂತ ಹೇಳ್ಬೋದು. ಜೊತೆಗೆ ಹಲೋ ಬ್ಯೂಟಿ ಇದೊಂದು ಯಾವಾಗ್ಲೂ ಕಣ್ಣಿತ್ತು. ಎಲ್ಲ ಬೇರೆ ನೆಟ್ವರ್ಕ್ ಅವರೆಲ್ಲ ಲಿಪ್ಸ್ಟಿಕ್ ಇದೆಲ್ಲ ಮಾಡೋವಾಗ ಸರ್ ಆ ಸೇಲ್ಸ್ ಎಲ್ಲ ಬೇರೆ ಕಂಪ್ನಿ ಕೊಟ್ಟಾಗ್ತಿದೆ, ನಮ್ಮಲ್ಲಿ ಬರ್ಬೇಕಿತ್ತು. ನೋಡಿ ಕಂಪ್ನಿ ಹೆಂಗೆ ಮುಂದಾಲೋಚನೆ. ಹೇಳಿದ್ರು ಕಂಪ್ನಿ ತಿನ್ನೋ ಚಾಕ್ಲೇಟ್ ಕೊಡ್ತೀವಿ ಅಂತ. ಇವತ್ತು 2 ಪ್ರೌಡ್ ಇದೆ ಇದ್ರ ಬಗ್ಗೆ. 2 ಮಾತಲ್ಲಿ ಹೇಳೋದಾದ್ರೆ, ಯಾರು ಇಷ್ಟೊಂದೆಲ್ಲ ಒಂದು 1000 ರೂಪಾಯಿದು ನಾವು ಬಳಸಿದೀವಿ, ಇಲ್ಲ ಅಂತ ಹೇಳಲ್ಲ, 1000 ರೂಪಾಯಿದು ಬಳಸಿದೀವಿ. ಯಾವುದೇ 1000 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರು ಓಪನ್ ಆಗಿ ಯಾರು ಕೂಡ ನಾನು ಟಾಕ್ಸಿಕ್ ಫ್ರೀ ಅಂತ ಎಲ್ಲೂ ಹೇಳಿಲ್ಲ. ಅಂದ್ರೆ ವಿಷಮುಕ್ತ ಪ್ರಾಡಕ್ಟ್ ಅಂತ ಎಲ್ಲೂ ಹೇಳಿಲ್ಲ. ಓಪನ್ ಆಗಿ ನಮ್ ಕಂಪ್ನಿ ಒಂದು ಹೇಳ್ಕೊಂಡಿದೆ, ಯಾರ್ ಬೇಕಾದ್ರೂ ಬಳಸಬಹುದು, ಇದ್ರಲ್ಲಿ ಯಾವುದೇ ತೊಂದರೆಗಳಾಗಲ್ಲ. ಇವತ್ತು ಲಿಪ್ಸ್ಟಿಕ್ ಇಂದಾನೆ ಕ್ಯಾನ್ಸರ್ಗಳು ತುಂಬಾ ಬರ್ತಾ ಇದೆ, ಪರ್ಸನಲ್ ಕೇರ್ ಗಳಿಂದಾನೇ ಕಾಯಿಲೆಗಳು ಬರ್ತಾ ಇದೆ. ಇದು ಜನಕ್ಕೆ ಈಗ ಗೊತ್ತಾಗ್ತಾ ಇದೆ, ನಿಧಾನವಾಗಿ ಹುಡುಕ್ತಿದ್ದಾರೆ ಗೂಗಲ್ ಅಲ್ಲಿ. ಇದ್ರಲ್ಲಿ ನಮ್ದಂಗೆ ಹೇಳ್ಕೊಂಡಿದೆ. ಮತ್ತೆ ನಾವು ಬಳಸುವಂತ ಪ್ರಾಡಕ್ಟ್ ಗಳೆಲ್ಲ ಬರೀ 15 ತಿಂಗಳು ಎಕ್ಸ್ಪೈರಿ ಇದೆ.
ಇತ್ತು ನಮ್ದೆಲ್ಲ. ಇವತ್ತು ಇದು ಎಷ್ಟು 18 months 2.5 ವರ್ಷ 3 ವರ್ಷ ಎಕ್ಸ್ಪೈರಿ ಕೊಟ್ಟಿದೆ ನಮ್ದು ಪ್ರಾಡಕ್ಟ್ಸ್. ಅಂದ್ರೆ ನೀವು ಯೋಚನೆ ಮಾಡಿ, ಲಾಂಗ್ ಡ್ಯೂರೇಷನ್ ಇದೆ, ಜೊತೆಗೆ ಟಾಕ್ಸಿಕ್ ಫ್ರೀ ಅಂತ ಹೇಳ್ತಿರೋಂತ ನಮ್ಮ ಹೆಣ್ಮಕ್ಳುಗಳಿಗೆ ಯಾವ್ದೆಲ್ಲ ತೊಂದರೆಗೆ ಒಳಗ್ ಮಾಡ್ತಿದ್ ಇದೊಂದು ಸಿಗ್ಮೆಂಟ್ ಅಲ್ಲಿ ನಾವ್ ಹೇಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇದನ್ನ ಬಿಡಿ ಅಂತ ಯಾವ ಹೆಣ್ಮಕ್ಳಿಗೆ ಹೇಳಕ್ ಆಗಲ್ಲ ಈಗ, ಹೌದಲ್ವಾ? ಸೊ ಹಾಗಾಗಿ ಇದು ಕೂಡ ನಮ್ಮ ಕಂಪ್ನಿ ನಮ್ಗೆ ಹೋಗ್ಬಿಟ್ಟು ನಮ್ಮ ಪ್ರಾಡಕ್ಟ್ ಗಳನ್ನ ಕೊಟ್ಟಿದೆ, ಇದು ಪರ್ಸನಲ್ ಕೇರ್ ನ. ಜೊತೆಗೆ ಎಲ್ಲರೂ ನಿಮ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ, ನೀವ್ ಇದನ್ನ ಅನುಭವಿಸಿರ್ತಿರ್ತಾರ ನಿಮ್ ಪ್ರಾಡಕ್ಟ್ ಎಲ್ಲ ಕಾಸ್ಟ್ಲಿ ಅಂತ, ಹೌದಲ್ವಾ? ಸೊ ನಿಮ್ ಪ್ರಾಡಕ್ಟ್ ಎಲ್ಲ ಕಾಸ್ಟ್ಲಿ ಅನ್ನೋದಕ್ಕೆ ಉತ್ತರ ತುಂಬಾ ಕೊಡಬಹುದು. ಬಟ್ ಇದರಲ್ಲಿ ವೆಜಿಟೇರಿಯನ್ ಕ್ಯಾಪ್ಸೂಲ್ ಬಗ್ಗೆ ಹೇಳ್ತೀನಿ. ಒಂದು ಸಿಂಥೆಟಿಕ್ ಕ್ಯಾಪ್ಸೂಲ್ ಮಾಡೋದಕ್ಕೆ ಬರೀ 5 ಪೈಸಾ 10 ಪೈಸಾ ಸಾಕು. ಬಟ್ ಅದ್ರದ್ದು 6 ಪಟ್ಟು 10 ಪಟ್ಟು ನಮ್ದು ವೆಜಿಟೇರಿಯನ್ ಕ್ಯಾಪ್ಸೂಲ್ ಮಾಡೋದಕ್ಕೆ ಸಸ್ಯಜನ್ಯ ಮೂಲೆಗಳಿಂದನೇ ಆಗಿರ್ಬೇಕು. ಆಮೇಲೆ ಸಸ್ಯಜನ್ಯ ಮೂಲೆ ಅಂದ್ರೆ ಅದು ನಾಟಿಂದನೇ, ಕೆಮಿಕಲ್ ಫ್ರೀ ಮಣ್ಣಿಂದನೇ ಬಂದಿರ್ಬೇಕು, ಗೊತ್ತಿರ್ಲಿ. ಇಂಥದೆಲ್ಲ ಈ ಕಾಲಮಾನದಲ್ಲಿ ತಗೊಳ್ಳೋದು ಮಾಡೋದು ಅದು ಪ್ರೋಸೆಸಿಂಗ್ ಕೂಡ ಅಷ್ಟೇ ಲಾಂಗ್ ಇರುತ್ತೆ. ಹಾಗಾಗಿ ಕಾಸ್ಟ್ಲಿ ಅನ್ನೋರ್ಗೆ ಅದರದ್ದು ವ್ಯಾಲ್ಯೂಸ್ ನ ಅರ್ಥ ಮಾಡಿಸಿ ಹೆಂಗ್ ತಯಾರಾಗುತ್ತೆ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಇದೆಲ್ಲ ಪ್ರಾಡಕ್ಟ್ ಗಳನ್ನ ನಾವು ಅತಿ ಹೆಚ್ಚಾಗಿ ಬಳಸಬೇಕು, ಜೊತೆಗೆ ಮನೇಲಿ ಇಟ್ಕೋಬೇಕು. ನಿಮ್ಗೆ ಯಾರೆಲ್ಲ ಇಲ್ಲಿ ಹೋಮ್ ಶಾಪಿಂಗ್ ಮಾಡಿದಿರ ಹ್ಯಾಂಡ್ ರೈಸ್ ಮಾಡಿ. ತುಂಬಾ ಜನ ಮಾಡಿದಾರೆ, ತುಂಬಾ ಜನ ಗೊತ್ತೇ ಇಲ್ವೇನೋ ಹೋಮ್ ಶಾಪಿಂಗ್ ಅಂದ್ರೇನೋ. ನಾವೆಲ್ಲ ಬಳಕೆ ಮಾಡಕ್ಕೆ 30,000 40,000 ತಂದಿದ್ದು, ಬೇರೆಯವ್ರಿಗೆ ಮಾರಕ್ಕಲ್ಲ. ಬಳಕೆ ಮಾಡಕ್ 30,000 ತಂದಿದ್ದಕ್ಕೆ ನನಗೆ ಬೇಗ ಪ್ರಾಡಕ್ಟ್ ಬಗ್ಗೆ ಅರ್ಥ ಆಗಿದ್ದು. ಯಾಕಂದ್ರೆ ಎಲ್ಲಾನು ಬಳಸ್ತೆ, ಹೋಮ್ ಕೇರು, ಪರ್ಸನಲ್ ಕೇರು, ಆಗ್ರೋ ಕೇರ್ಗಳು ಎಲ್ಲ ಬಳಸಿದ್ದಕ್ಕೆ ನನಗೆ ಬೇಗ ನಾಲೆಡ್ಜ್ ಸಿಕ್ತು ಹೆಂಗ್ ಕೆಲಸ ಮಾಡುತ್ತೆ ಅಂತ. ನೀವು 6,000 ರೂಪಾಯಿಗೆ 5,000 ರೂಪಾಯಿ ತಗೊಂಡ್ಬಿಟ್ಟಿರ್ತೀರಿ, 95 ಅಂತದ್ದು ಕವಾಚ್ ವೇಜ್ ಅಂತದ್ದು ಬರೀ 2 ಬಂದಿರುತ್ತೆ. ಇನ್ನೇನು ಬಳಸಿರಲ್ಲ, ನೀವು ಬಳಸ್ಬಿಟ್ಟು ಇವೆರಡರಲ್ಲಿ ಏನೋ ಒಂದು ಹುಳಿ ಒಂದೇನೋ ಇದು ತಿನ್ನಕ್ಕಾಗಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲೇ ಇರಲ್ಲ. ಯಾಕಂದ್ರೆ ಅವ್ರಿಗದು ಅದ್ರ ಬೆಲೆನೂ ಗೊತ್ತಿರಲ್ಲ, ಬಳಸಿರೋದು 2 ಬಳಸಿರ್ತಾರೆ, ಅವ್ರ ಅಪ್ಲೈನು ಸರಿಯಾಗಿ ಹೇಳಿರಲ್ಲ. ಸೊ ಹಾಗಾಗಿ ಯಾವತ್ತು ಒಂದು ಬಿಸ್ನೆಸ್ ನ ದೊಡ್ಡದಾಗಿ ಕಟ್ಟಬೇಕು, ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ನನ್ನ ಪ್ರಕಾರ ಯಾರು 35,000ದಿಂದ ಪರ್ಚೇಸ್ ಮಾಡಿರಲ್ಲ ಅವರು ಇನ್ನೂ ಲೇಟ್ ಆಗಿ ಅವ್ರಿಗೆ ಇನ್ಕಮ್ ಆಗ್ಲಿ ರ್ಯಾಂಕ್ ಆಗ್ಲಿ 2 ವರ್ಷ 3 ವರ್ಷ ಟೈಮ್ ತಗೊಳುತ್ತೆ. ಯಾಕೆ ಹೇಳಿ, ಅವ್ರ ಅನುಭವನೇ ತಾನೇ ಹೇಳ್ಬೇಕು, ನಾನು ಬಳಸಿದ್ದಾನೆ ಬೇರೆಯವ್ರಿಗೆ ಹೇಳ್ಬೇಕು. ಅಥವಾ ನಾನೊಂದು 10 ಜನ ತಂದಿದ್ದೀನಿ, ಅವ್ರು ಕೇಳ್ತಿರ್ತಾರೆ, ಅಣ್ಣ 95 ಹೆಂಗಿರ್ತದೆ ಅಣ್ಣ ಕುಡಿಯಕ್ಕೆ, ಅಣ್ಣ ಇದೇ ಸೋಪ್ ಹೆಂಗಿರ್ತದೆ ಅಣ್ಣ. ಇವರೇ ಒಂದೊಂದು ಸೋಪ್ ಬಳಸ್ಬಿಟ್ಟು ಸೋಪ್ ಬಗ್ಗೆನೇ ಗೊತ್ತಿರಲ್ಲ. 4 ತರ ಪೇಸ್ಟ್ ಇದೆ, ಯಾರು ಬಳಸಿದ್ದೀರ 4 ಟೆಸ್ಟ್ ನೋಡಿದೀರಾ? ಆಮೇಲೆ ಸೋಪ್ ಎಷ್ಟಿದೆ, ಒಬ್ರು ಯಾರು ಹ್ಯಾಂಡ್ ರೈಸ್ ಮಾಡಿ. ನಮ್ ಟೋಟಲ್ ಸೋಪ್ ಎಷ್ಟಿದೆ ಸರ್? 11 ತರ ಸೋಪ್ ಇದೆ. ಆಕ್ಚುಲಿ ಎಲ್ಲಾನು ಬಳಸಬೇಕು, ಎಲ್ಲ ಮನೆಗೆ ಮಕ್ಳಿಗೊಂದು ಎಲ್ಲಾನು ಬಳಸಿ ನೋಡಿದಾಗ ಅದರಲ್ಲಿ ಒಂದು ಸೋಪ್ ಏನ್ ಕೆಲಸ ಮಾಡುತ್ತೆ, ಇನ್ನೊಂದಕ್ಕೂ ಏನ್ ವ್ಯತ್ಯಾಸ, ಹ್ಯಾಂಡ್ ಮೇಡ್ ಸೋಪ್ ಏನು, ನಮ್ದು ಮಾಮೂಲಿ ಸೆಕೆಂಡ್ ಗ್ರೇಡ್ ಸೋಪ್ ಏನು, ಅದ್ರ ಬೆಲೆ ಏನು, ಅವೆಲ್ಲ ತಿಳ್ಕೋಬೇಕು ಅಂದ್ರೆ ನಾವು ಎಷ್ಟು ಸಾವಿರದಿಂದ ಪರ್ಚೇಸ್ ಮಾಡ್ಬೇಕು? 35,000 ಇಂದಾನೆ. ಅಲ್ಲಿಂದ ಶುರು ಮಾಡಿದ್ರೆ ನೋಡಿ ಬೆನಿಫಿಟ್ ಗಳು ಇಮಿಡಿಯೇಟ್ ಆಗಿ ಸಿಕ್ಕತ್ತೆ. 35,000 ಇಂದ ನೀವು ಶುರು ಮಾಡಿದ್ರಿ ಅನ್ಕೊಳ್ಳಿ, ಏನೇನ್ ಬೆನಿಫಿಟ್ ಅಂದ್ರೆ ನಾವು ಒಂದ್ ಐಡಿ ಬದಲು ಇಡೀ ಮನೆ ಬಂದಿದ್ದೆಲ್ಲ 5-6 ಜನದ್ದು ಐಡಿ ಮಾಡಿಸ್ಕೋಬಹುದು. ಮಾಡೋದು ಒಂದೇ ಕೆಲಸ, ನಮ್ಗೆ ಅಷ್ಟೂ ಜನಕ್ಕೆ ಇನ್ಕಮ್ ಬರೋದು ಮುಂದಕ್ಕೆ ಪ್ಲಾನ್ ಮಾಡ್ಕೋಬಹುದು. ಯಾಕಂದ್ರೆ ಬೇಸ್ ಅಲ್ಲೇ ಬೇರೆಯವ್ರನ್ನ ಹಾಕೊಳ್ಳೋ ಬದಲು ನಮ್ ಫ್ಯಾಮಿಲಿಗೆ ಮಾಡೋ ಬಿಸ್ನೆಸ್ ಎಲ್ಲ ಕವರ್ ಆಗ್ತಿರುತ್ತೆ. ಎಷ್ಟೋ ಜನ ಅದಕ್ಕೂ ಗೊತ್ತಿಲ್ಲ. ಜೊತೆಗೆ 35,000 ಹಾಕ್ತಿದಂಗೆನೆ 15,000 ಪ್ರಾಫಿಟ್ ಮಾಡ್ಬೋದು. ಅದನ್ನ ನಿಮ್ಮ ಅಪ್ಲೈನ್ಗಳು ಹೇಳ್ಕೊಡ್ತಾರೆ. ಯಾಕಂದ್ರೆ 3 ಐಡಿದು ಇನ್ಕಮ್ ಜೊತೆಗೆ ಪ್ರಾಡಕ್ಟ್ ಜಾಸ್ತಿ ಬಂದ್ರೆ ಅಕ್ಕಪಕ್ಕದವ್ರಿಗೆ ತೋರ್ಸಕ್ಕಾದ್ರೂ ಮನೇಲಿ ಇಟ್ಟು ಅವ್ರಿಗೆ ಇನಾಗ್ರೇಷನ್ ಮಾಡ್ಬೋದಾ, ಅಥವಾ ಅಪ್ಲೈನ್ ಕರ್ಸಿ ಒಂದ್ ಟೇಪ್ ಕಟ್ ಮಾಡೋದ್ರ ಮುಖಾಂತರ ಎಲ್ಲಾರ್ಗು ಇಲ್ಲಿ ಏನೋ ಸಿಕ್ಕತ್ತೆ ಅಂತ ಅವ್ರಿಗೆ ಅಟ್ರಾಕ್ಷನ್ ಮಾಡ್ಬೋದಾ, ಒಂದ್ ನಾಲೆಡ್ಜ್ ಹೋಗುತ್ತೆ ಅವ್ರಿಗೆ, ಕಣ್ಣಿಗೆ ಕಿವಿ ಬೀಳ್ತಾ ಇರುತ್ತೆ. ನೀವೆಲ್ಲ ಕರೆದಿರ್ತೀರಿ, ಏನೋ ಮಾಡ್ತಿದಾರೆ ಅವ್ರ ಹತ್ರ ನೋಡ್ಕೊಂಡ್ ಬರೋಣ ಅಂತ. ಅಥವಾ ಅವರೆಲ್ಲ ತಂದ್ಬಿಟ್ಟು ಕರೆದ್ರೆ ಜನ ಬಂದು ಅಲ್ಲೇ ತಿಳ್ಕೊತಾರೆ ವಿಚಾರಗಳನ್ನ. ಅಪ್ಲೈನ್ ಬಂದಿರ್ತಾರೆ, ಅಷ್ಟು ಪ್ರಾಡಕ್ಟ್ ಬಗ್ಗೆ ಒಂದೇ ಟೈಮ್ ನಾಲೆಡ್ಜ್ ಸಿಕ್ತಾಗ ನಿಮ್ಗೆ 1 ವರ್ಷದ ಕೆಲಸ ಉಳಿಯುತ್ತೆ ಗೊತ್ತಾ? ಒಂದ್ 50 ಜನ ಕರ್ದಿರ್ತೀರಿ, 50 ಜನ ಭೇಟಿ ಮಾಡಕ್ ನಿಮ್ಗೆ 1 ವರ್ಷ ಆದ್ರೂ ಆಗಲ್ಲ. ಹೋಗಿ ಒಂದ್ ದಿನ ಎಲ್ಲ ಪ್ರೆಸೆಂಟ್ ಮಾಡಿ ಆಗಲ್ಲ. ಆಮೇಲೆ ನಿಮ್ಗೆ ಕಲ್ತು ಮಾಡೋಷ್ಟು ಟೈಮ್ ಔಟ್ ಆಗಿರುತ್ತೆ. ನಿಮ್ ಅಪ್ಲೈನ್ ಅನುಭವ ಇರುತ್ತೆ, ಅಲ್ಲಿ ಕರ್ದಿರ್ತೀರಾ, ಪ್ರಾಡಕ್ಟ್ ಇರುತ್ತೆ, ಜನಗಳಿಗೆ ಕರೆಕ್ಟ್ ಮಾಹಿತಿ ಸಿಕ್ಕಿದಾಗ 50 ಜನಕ್ಕೆ ಅಟ್ ಎ ಟೈಮ್ ಎಜುಕೇಶನ್ ಸಿಕ್ಕತ್ತೆ. 50 ಜನ 50 ಊರಿಂದ ಬಂದಿದ್ರೆ 50 ಊರು ನಿಮ್ದೇ ಅಲ್ವಾ? ನೋಡಿ, ಒಬ್ಬೊಬ್ಬರನ್ನೇ ಕರೀತಾರೆ ನಾವು. ಹಾಗಾಗಿ ಹೋಮ್ ಶಾಪಿಂಗ್ ಮಾಡಿ ನಿಮ್ ಅಪ್ಲೈನ್ ಕರೆದು ಇನಾಗ್ರೇಷನ್ ಈಗಲೂ ಮಾಡಿಲ್ಲ, ನಿಮ್ದು ಯಾವುದೇ ರ್ಯಾಂಕ್ ಇರ್ಲಿ ಇವತ್ತೇ ಮಾಡಿ ಎಲ್ಲ ಪ್ರಾಡಕ್ಟ್ ಅನ್ನ ಕೈಯಲ್ಲಿ ನೀವು ಫಸ್ಟ್ ಮುಟ್ಟಿ.
ಬಳಸ್ತಿರಿಲ್ವಾ? ಕೈಯಲ್ಲಿ ಟಚ್ ಮಾಡಿ ಅದು ಹೆಂಗ್ ಬರುತ್ತೆ, ಬಾಕ್ಸಲ್ಲಿ ಬರುತ್ತಾ, ಲಿಕ್ವಿಡ್ ಬರುತ್ತಾ, ಇದು ಎಷ್ಟು ಕ್ಯಾಪ್ಸೂಲ್ ಬರುತ್ತೆ, ಇವೆಲ್ಲ ನೋಡ್ಲೇಬೇಕು ನೀವು. ಅವಾಗಷ್ಟೇ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ. ಅಂದ್ರೆ ಜ್ಞಾನ ಒಂದು ಹಂತದಲ್ಲಿ ಜ್ಞಾನ ಇದು ಅಂತ ಹೇಳಕ್ಕಾಗಲ್ಲ. ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಇಷ್ಟೇ ತಿಳ್ಕೊಂಡ್ಬಿಟ್ಟು ನಾನೆಲ್ಲ ತಿಳ್ಕೊಂಡ್ಬಿಟ್ಟೆ ಅನ್ನೋದು ಕೂಡ ಮುಟ್ಟಾಳ್ತನ. ಬಗ್ಗದಷ್ಟು ಈಗ ನಾನು NTC ಆಗಿದ್ದೀನಲ್ಲ, ಸರ್ನ ಕೂತಾಗೆಲ್ಲ ಕೇಳಿಬೇಕಿದ್ರೆ 5-10 ಪ್ರಶ್ನೆಗಳಿರುತ್ತೆ ಸರ್ ಹತ್ರ ನಾನು ಕ್ಲಾರಿಟಿ ತಗೊಳ್ಳೋದಕ್ಕೆ. ಅಂದ್ರೆ ನಾನು ಕಲ್ತಿರೋ ಸಾಕಾಗಲ್ಲ ಅನ್ಕೋತಾನೆ ಇರ್ತೀನಿ. ನಾನ್ ರ್ಯಾಂಕ್ ಅಚೀವ್ ಮಾಡಿರೋದು ನನ್ಗೆ ಖುಷಿ ಇಲ್ಲ, ಯಾಕಂದ್ರೆ ನಾನು ಇನ್ನೂ ಏನೋ ಕಲ್ತು ಮಾಡ್ಬೋದಿತ್ತು ಅಂತ ತುಡಿತಾ ಇದೆ. ಸೊ ಹಂಗಾಗಿ ಇಲ್ಲಿ ಬಗದಷ್ಟು ತಿಳ್ಕೊಂಡಷ್ಟು ಅದು ಸಾಕು ಅನ್ಸಲ್ಲ, ಬೇಕು ಅನ್ಸ್ತಾ ಇರುತ್ತೆ. ಓಮ್ ಶಾಪಿ ಮಾಡಿದ್ರೆ ನನ್ನ ಪ್ರಕಾರ ನಿಮ್ದು 3 ವರ್ಷ ಜರ್ನಿನ ಕಡಿಮೆ ಮಾಡುತ್ತೆ. ಮಾಡ್ಬೋದಾ ಎಲ್ಲರೂ? ನಾವು ಬಿಗಿನಿಂಗ್ ಬಂದಾಗ ನಿಮ್ಗೆ ನೋಡಿ, ಬಿಗಿನಿಂಗ್ ಬಂದಾಗ ಆಮೇಲೆ ನಾವು ಮಾಡಿರೋದೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ನಾನು ಬಿಗಿನಿಂಗ್ ಇದು ನಾನು ಒಂದ್ ವರ್ಷ ಬಂದು ನೋಡಿ, ನಾನು ಹೋಮ್ ಶಾಪಿಂಗ್ ಕಾನ್ಸೆಪ್ಟ್ ಮಾಡ್ಸಿದೀನಿ. ಯಾಕೆ ಅಂದ್ರೆ ಇಲ್ಲಿ ರೀಟೇಲ್ ಶಾಪ್ ಅದು, ಇದನ್ನು ರೀಟೇಲ್ ಮಾಡೋದನ್ನ ಹೇಳ್ಕೊಟ್ಟೆ. ಜೊತೆಗೆ ಬಂದವ್ರು ಏನನ್ನ ಅದು ಡಬ್ಬ ಕೆಂಪ್ ಡಬ್ಬ ಅಂತ ಕೇಳ್ತಾರೋ ಇಲ್ವಾ ಅಂಗಡಿಯವ್ರಿಗೆ, ಅದ್ರ ಬಗ್ಗೆ ಹೇಳ್ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾರೆ. ನಿಮ್ಮನೇಲೂ ಅಷ್ಟೇ ಸೋಕೇಸ್ ಅಲ್ಲಿ ಇದ್ರೆ ಏನಪ್ಪ ಇದು ಅಂತ ಕೇಳಲ್ವಾ ಬಂದವರು? ಅವ್ರಾಗ ಅವ್ರು ಕೇಳಿದಾಗ ಟಕ್ಕಂತ ಅವ್ರಿಗೆ ಹೇಳ್ಬೋದು. ನಾವ್ ಹೇಳಕ್ ಹೋದ್ರೆ ಕೇಳಲ್ಲ ಅವರು. ಯಾವಾಗ ನಾವ್ ಹೇಳ್ದೆ ಸೈಲೆಂಟ್ ಆಗಿ ಮನೇಲಿ ಇಟ್ಕೊಂಡಿರ್ತೀವಿ, ಇಷ್ಟೊಂದು ಎಲ್ಲ ಕೆಟ್ಟಪ್ಪಗಳನ್ನು ಕೇಳಿರೋದು ನಮ್ಮಲ್ಲೇ ಇದೆ. ಯಾಕಂದ್ರೆ ನಮ್ಮ ಮನೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ, ಅದು ಪ್ರೌಡ್. ಅದು ನಾನು ಶ್ರೀಮಂತಿಗೆ ನಾನು ಕಾರು ಆಸ್ತಿಯಿಂದ ಯಾವತ್ತೂ ತೋರಿಸ್ತಾ ಇಲ್ಲ. ನಾನು ತೋರಿಸ್ತಾ ಇರೋದೇ ನನ್ನ ಆರೋಗ್ಯ, ನನ್ನ ಪ್ರಾಡಕ್ಟ್ ಗಳನ್ನೇ ಹೈಲೈಟ್ ಮಾಡ್ತೀನಿ. ಯಾಕಂದ್ರೆ ನಾನು ಅದನ್ನ ತೋರಿಸಿದ್ರೆ ಅದನ್ನ ಕಾಪಿ ಮಾಡಿದ್ರೆ ಎಲ್ಲರೂ ಉದ್ಧಾರ ಆಗ್ತಾರೋ ಇಲ್ವಾ? ನಾನ್ ಮಾಡ್ತಾ ಇರೋದು ಮಾಡಿದ್ರೆ ಉದ್ಧಾರ ಆಗ್ತಾರೆ. ನಮ್ದು ಆಸ್ತಿ ಪಾಸ್ತಿ ತಗೊಂಡು ಅವ್ರು ಮೆಂಟ್ಲಾಗ್ತಾರೆ ಅಷ್ಟೇ. ಒಳ್ಳೇದನ್ನೇ ನಾವು ಶ್ರೀಮಂತಿಗೆ ಅಂತ ತೋರ್ಸೋಣ. ನಿಮ್ ಮನೇಲಿ ಯಾರು 35,000 ರೂಪಾಯಿ ಇಟ್ಕೊಂಡಿಲ್ಲ, ನಾನ್ ಬೇಕಾದ್ರೆ ಚಾಲೆಂಜ್ ಮಾಡಿ, ನಿಮ್ಮ ಇನ್ಕಮ್ ಜಾಸ್ತಿ ಆಗದೇ ಇಲ್ಲ. ಚಾಲೆಂಜ್ ಮಾಡಿ ಬೇಕಾದ್ರೆ ನನ್ನ ಜೊತೆಗೆ ಬನ್ನಿ, ಬೇಕಾದ್ರೆ ನೋಡಿ. ಯಾರು ನೋಡಿ ಓಮ್ ಶಾಪಿಂಗ್ ಇದೆಲ್ಲ ಶ್ರೀರಂಗಪಟ್ಟಣ ನಾನು ಬಿಗಿನಿಂಗ್ಸ್ ಡೇಸ್ ಅಲ್ಲಿ ಮಾಡಿರೋದು. ಅದಕ್ಕೆ ನಮ್ದು ಬೇಗ NTC ಆಗಿ ಇಷ್ಟು ದೊಡ್ಡ ಟೀಮ್ ಮಾಡಿ ಇಷ್ಟು ದೊಡ್ಡ ಇನ್ಕಮ್ ಮಾಡಕ್ ಸಾಧ್ಯ. ನೋಡಿ, ಸ್ಯಾರಿ ಅಂಗಡಿಲಿ, ಇದೊಂದು ಸ್ಟೇಷನರಿ ಅಂಗಡಿಲಿ ಏನ್ PUC ಅಷ್ಟೇ ಇಡ್ತಾ ಇದೀವಿ ನೋಡಿ. ನಿಮ್ಗೆ ಗೊತ್ತಾಗ್ತಿದ್ಯಾ ಇದೆಲ್ಲ? ಸೊ ಈ ಪ್ರಾಡಕ್ಟ್ ಗಳೆಲ್ಲ ಯಾವ್ದ್ರ ಮೇಲೆ ಡಿಸೈನ್ ಆಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ ನಾಲೆಡ್ಜ್ಗೆ. ಫಾರ್ಮಾ ಕಾಫಿ ಆಫ್ ಇಂಡಿಯಾ ಅಂತ ಗೌರ್ಮೆಂಟ್ ಅಥೆಂಟಿಕ್ ಆಗಿ ಏನು ಚರಕ ಸಂಹಿತೆಯಲ್ಲಿ ಬಂದಿತ್ತಲ್ಲ ಹರ್ಬ್ಸ್ ಗಳು, 5,000 ವರ್ಷದಿಂದ ಏನ್ ಕೆಲಸ ಮಾಡ್ತಿತ್ತೋ ಅದೇ ಕೆಲಸನ 5,000 ವರ್ಷ ಆದ್ಮೇಲೂ ಕೆಲಸ ಮಾಡ್ತಿದೆ. ಮುಂದಿನ ಪೀಳಿಗೆಗಳು 10 ಅಲ್ಲ 100 ಪೀಳಿಗೆ ಆದ್ರೂ ಆ ಏನು ಆಯುರ್ವೇದ ಅಂಶಗಳಿದೆಯಲ್ಲ ಹರ್ಬ್ಸ್ ಗಳು ಅದೇ ಕೆಲಸ ಮಾಡುತ್ತೆ. ಮುಂದಿನ ಪೀಳಿಗೆಗೆ ಬೇಕು ಅಂತ ಇದೊಂದು ಇದರಲ್ಲಿ ಫಾರ್ಮಾ ಕಾಫಿ ಆಫ್ ಇಂಡಿಯಾ ಅಂತ ಒಂದು ಬುಕ್ ಅಲ್ಲಿ ಬರೆದು ಎಲ್ಲ ಆಯುಷ್ ಇಲಾಖೆ ಸೈಂಟಿಸ್ಟ್ ಗಳೆಲ್ಲ ಸೇರಿ ಜೋಪಾನ ಮಾಡಿಟ್ಟಿದ್ದಾರೆ. ಇದರಲ್ಲಿ ನಮ್ಮೆಲ್ಲ ಇಂಗ್ರೀಡಿಯೆಂಟ್ ಉಲ್ಲೇಖ ಇದೆ. ನೀವು ಎಲ್ಲ ಇಂಗ್ರೀಡಿಯೆಂಟ್ ನೋಡ್ಬೋದು. ಅಶ್ವಗಂಧ ಏನ್ ಮಾಡುತ್ತೆ, ಪುನರ್ನವ ಏನ್ ಮಾಡುತ್ತೆ, ಎಲ್ಲದನ್ನು ನೀವು ಇದರಲ್ಲಿ ನೋಡ್ಬೋದು. ಸೇಮ್ ಇಂಗ್ರೀಡಿಯೆಂಟ್ ನಾವೇನ್ ಹೇಳಿದೀವಿ ಅದೇ ಕೆಲಸನ ಅದು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಆಯುರ್ವೇದ ಕಡೆಗೆ ಹೋಗೋಣ. ಇವತ್ತು ನಮಗೋಸ್ಕರ ಅಲ್ಲ, ಮುಂದಿನ ಪೀಳಿಗೆಗೋಸ್ಕರನು ಕೂಡ ನಾವು ಇದನ್ನ 4 ತಲೆಮಾರಲ್ಲ 10 ತಲೆಮಾರನ್ನ ಉಳಿಸೋ ಪುಣ್ಯ ಕೆಲಸ ನಮ್ಗೆ ಸಿಗ್ತದೆ. ನಾವೇನ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಜ್ಞಾನ ಇರ್ಬೇಕು. ಯಾಕಂದ್ರೆ WHO ಒಂದು ಸರ್ವೆ ಓದಿದೆ, ಭಾರತದ ಇವತ್ತಿನ ಈ ಪೀಳಿಗೆಯ ಜೀನ್ಸ್ ಇದೆಯಲ್ಲ, ವಂಶವಾಹಿನಿ ಅಂತ ಹೇಳ್ತೀವಲ್ಲ, ಅದೇ ಡ್ಯಾಮೇಜ್ ಆಗ್ತಿದ್ಯಂತೆ. ಅದಕ್ಕೆ ಒಂದು ಸಾಕ್ಷಿ ಯಾವ್ದು ಹೇಳಿ? ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಒಂದಾದ್ರೆ ಆ ತರದ್ದು 10 ಅಂಶಗಳು. ಯಾಕಂದ್ರೆ ಅತಿಯಾದ ಕೆಮಿಕಲ್ ನ ಬಳಸ್ತಿರೋರೇ ನಾವು ಭಾರತೀಯರು. ನಮ್ಮ ದೇಶದ ಎಲ್ಲ ಉತ್ಪನ್ನಗಳನ್ನು ರಿಜೆಕ್ಟ್ ಮಾಡಿ ಕಳಿಸ್ತಿದ್ದಾರೆ ನೋಡಿದ್ರ? ಎಲ್ಲ ಜೋಳ, ಮೆಕ್ಕೆ, ಎಲ್ಲ ತರಕಾರಿಗಳನ್ನೆಲ್ಲ ಕಳಿಸ್ತಿದ್ದಾರೆ. ಯಾಕಂದ್ರೆ ಅಷ್ಟು ವಿಷ ನಮಗ್ ಬೇಡಪ್ಪ. ನಿಮ್ಮನ್ನ ದಡ್ರಲ್ಲ ನಾವು. ನಮ್ಗೆ ಆರೋಗ್ಯ ಬೇಕು, ನಮ್ಗೆ ಆರೋಗ್ಯನೇ ಇಂಪಾರ್ಟೆಂಟ್. ನಮ್ಗೆ ಆಹಾರ ಇಲ್ಲದೆ ಇದ್ರು ಪರವಾಗಿಲ್ಲ, ಸತ್ರು ನಾವು ಕಡಿಮೆ ತಿಂತೀವಿ, ವಿಷ ಮಾತ್ರ ತಿನ್ನಲ್ಲ ಅಂತ ಆಚೆಗೆ ಎಸೆಯುವಾಗ ನಾವು ನೀವು ಏನ್ ಪಾಠ ಕಲಿಬೇಕು? ನಮ್ಮ ಮಕ್ಳಿಗೆ ನಾವೇ ವಿಷ ಹಾಕೊಂಡು ನಾವು ಸತ್ತು ನಮ್ಮ ಮಕ್ಳನ್ನು ಸಾಯಿಸೋದಾದ್ರೆ ಮುಂದಿನ ಪೀಳಿಗೆನ ಹುಟ್ಟಿಸ್ಬೇಕು ನಾವು ಅಂತ ನಾನು ಹೇಳೋದು. ನನ್ಗೆ ಹೇಳ್ಕೊತೀನಿ, ನೀವು ಅದನ್ನೇ ಪ್ರಶ್ನೆ ಕೇಳಿದ್ರೆ ಉತ್ತರ ಎಲ್ಲರಿಗೂ ಸಿಕ್ಕತ್ತೆ. ಮುಂದಿನ ಪೀಳಿಗೆನ ಉಳಿಸಂತ ಪುಣ್ಯವಾದ ಕೆಲಸದಲ್ಲಿ ನಾವೆಲ್ಲ ತೊಡ್ಕೊಂಡಿದೀವಿ. ಮತ್ತೆ ಇಷ್ಟೆಲ್ಲ ನಾವು ನಿಂತು ಬೆಳೆಯೋದಕ್ಕೆ ಒಬ್ರು ಕಾರಣಕರ್ತರು. ಇವತ್ತಿನ ಈ ಹಾಲ್ನ
ಚೀಫ್ ಗೆಸ್ಟ್ ಅಂತ ಹೇಳ್ಬೋದು. ನನ್ಗೇನಾದ್ರೂ ಈ ಬಿಸ್ನೆಸ್ ಅಲ್ಲಿ ಹೋಗೋವಾಗ ತುಂಬಾ ಗೊತ್ತಲ್ಲ, ಓಡಾಡುವಾಗ ಸರ್ ಇದೇನ್ ಸರ್ ಈ ಸಣ್ಣ ಇನ್ಕಮ್ಗೆಲ್ಲ ನಾನು ಹಿಂಗೆಲ್ಲ ಹೊಡೆದಾಡ್ಬೇಕಾ ಸರ್, ನನ್ಗೆಲ್ಲ ಆಗಲ್ಲ ಸರ್, ಇದು ನನ್ ಬೇರೆ, ನಂಗೆ ರೆಸ್ಪೆಕ್ಟ್ ಬೇರೆ ಇದೆ, ಇಲ್ಲಿ ಯಾರ್ಯಾರೋ ಕೂತ್ಕೊಂಡು ಜಗ್ಲಿ ಮೇಲೆ ಕೂತ್ಕೊಂಡು ರೋಡಲ್ಲಿ ಕೂತ್ಕೊಂಡು ನಂಗೆ ಮುಜುಗರ ಆಗುತ್ತೆ ಸರ್ ಎಷ್ಟೋ ಸಲ ಅನ್ಕೊಳ್ಳೋವಾಗ, ಸರ್ ಇಂಥ ಟ್ರೈನಿಂಗ್ ಅಲ್ಲಿ ಸರ್ ಮಾತು ಕೇಳಿದಾಗ ಅಯ್ಯೋ ನಾನೇನೋ ಮಾಡಕ್ಕಿದೆ, ನಾನು ಇದಕ್ಕೆಲ್ಲ ಯಾಕೆ ಹೆದರ್ಕೋತೀನಿ ಅಂತ ಹೇಳ್ಕೊಂಡು ಇವತ್ತು ಫುಟ್ಪಾತ್ ಅಲ್ಲಿ 11 ಗಂಟೆ ರಾತ್ರಿ ಕೂತ್ಕೊಂಡು ಯಾರು ಕೇಳ್ತೀನಿ ಅಂದ್ರೆ, ಯಾರೇ ಒಬ್ಬ ಭಿಕ್ಷುಕ ಆಗಿರ್ಲಿ ಯಾರೇ ಆಗಿರ್ಲಿ, ನಾನು ಪ್ರೌಡ್ ಇಂದ ಕೂತ್ಕೊಂಡು ಯಾವ್ದು ಪ್ರಪಂಚನೂ ನನ್ನ ಕಾಣಿಸೋದೇ ಇಲ್ಲ. ನಾನು ಎಮ್ಮೆಗೆ ಇದೆ ಅಂದ್ರೆ ನನಗೆ ನನ್ನ ಸ್ಟೇಟಸ್, ನನ್ನ ಹೆಣ್ಣ ಆದ ಇದು ಏನು ಬರಲ್ಲ, ನನ್ಗೆ ಒಂದೇ ಕಾಣಿಸೋದು ಮುಂದೆ ಇರೋಂತ ವ್ಯಕ್ತಿಗೆ ಈ ಪ್ರಾಡಕ್ಟ್ ಬಗ್ಗೆ ಕಲಿಸ್ಬಿಡ್ಬೇಕು, ತಿಳಿಸ್ಬಿಡ್ಬೇಕು, ಆಮೇಲೆ ಅವನಿಷ್ಟ ಒಳ್ಳೇದನ್ನ ಹೇಳ್ಬೇಕು ಅಂತ ಕೂತ್ಕೋತೀನಿ. ಅದಕ್ಕೆ ಏನೋ ನಾನು ಎಷ್ಟು ಜರ್ನಿ ಮಾಡಿದ್ರು ನಂಗೆ ಬೇಜಾರಾಗಲ್ಲ, ಎಷ್ಟು ಕಲಿತ್ರು ಇನ್ನೂ ಕಲಿಬೇಕು ಅನ್ಸುತ್ತೆ. ಯಾಕಂದ್ರೆ 4 ಜನಕ್ಕೆ ಹೇಳೋವಾಗ ನಾನ್ ಕರೆಕ್ಟಾಗಿ ತಿಳ್ಕೊಬೇಕು ಅನ್ನೋ ದಾಹ ಇದೆ. ಇದನ್ನ ಯಾರು ಕರೆಕ್ಟಾಗಿ ಪಾಲಿಸ್ತಿರೋ ಭಗವಂತ ಎಲ್ಲಾದ್ರಲ್ಲೂ ನಿಮ್ ಕೈ ಹಿಡಿತಾನೆ. ನಿಮ್ಗೆ ಸಂಪತ್ತು, ಆರೋಗ್ಯ, ಐಶ್ವರ್ಯ, ಶ್ರೇಯಸ್ಸು, ಯಶಸ್ಸು, ಸನ್ಮಾನಗಳು, ಎಲ್ಲ ಪ್ರೀತಿ ಎಲ್ಲ ಸಿಕ್ಕತ್ತೆ. ಯಾಕಂದ್ರೆ ಅದೆಲ್ಲನೂ ನಾನು ಅನುಭವಿಸಿದೀನಿ. ಅದು ನಿಮ್ಗೆ ಸಿಗ್ಲಿ ಅಂತ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಜೊತೆಗೆ ನನ್ನನ್ನ ಮೆಂಟರ್ಶಿಪ್ ಮಾಡ್ತಿರಂತ ಪ್ರದೀಪ್ ಸರ್ಗೆ ನಿಮ್ಗೊಂದು ಜೋರು ಚಪ್ಪಾಳೆ ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೇನಾದ್ರೂ ಇನ್ಫಾರ್ಮೇಶನ್ ನಾನು ಹೇಳೋದಲ್ಲ, ಇದು ನನಗೆ ಖುಷಿ ಕೊಡ್ತಾ ಇಲ್ಲ. RTPL ಸರ್ಗೆ ಹೇಳ್ದಂಗೆ ನಮ್ಮ ಪ್ರಾಡಕ್ಟ್ ಒಂದೊಂದು ನಾವು ಕಲ್ತಿರ್ಬೇಕು. ಅಂದ್ರೆ ಕಲ್ತಿದೀವಿ, ವ್ಯಾಲ್ಯೂಸ್ ಅದ್ರ ಬೆಲೆನ ನಾವು ತಿಳ್ಕೋಬೇಕು. ಪ್ರತಿಯೊಂದು 22 ರೂಪಾಯಿ ಶಾಂಪೂನು ಕೂಡ ಇವತ್ತು ನಮ್ಗೆ ಪ್ರೌಡ್ ತರುವಂತ ಒಂದು ಪ್ರಾಡಕ್ಟ್ ಆಗಿದೆ. ಅದ್ರ ಬಗ್ಗೆ ನಾವು ಕಡಿಮೆ ಮಾತಾಡ್ಬಾರ್ದು, ದೊಡ್ಡದಾಗೆ ಮಾತಾಡ್ಬೇಕು. ಯಾಕಂದ್ರೆ ಅದಕ್ಕೆ ಈಕ್ವಲೆಂಟ್ ಪ್ರಾಡಕ್ಟ್ಸ್ ಗಳು ನಾವು ತುಂಬಾ ತಿಳ್ಕೊಂಡಿರೋರು ಇದಾರೆ. ನಾನೇ ತುಂಬಾ ತಿಳ್ಕೊಂಡಿದೀನಿ ಅಂತಲ್ಲ, ನನ್ನ ಟೀಮಲ್ಲಿ ಸೈಂಟಿಸ್ಟ್ಗಳೇ ಸುಮಾರು ಜನ ಇದಾರೆ, ಡಾಕ್ಟರ್ಸ್ ಇದಾರೆ. ಯಾರು ಕೂಡ ಒಂದು ತಪ್ಪನ್ನ ಕಂಡಿಡಿದು ಇದುವರೆಗೂ ನಿನ್ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ನನಗೆ ಬಂದಿಲ್ಲ. ಇಡೀ ಇಂಡಿಯಾದಲ್ಲಿ ಇನ್ನೂ ನಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಕಂಪ್ಲೇಂಟ್ ಇಲ್ಲ. ಅಂತ ಪ್ರೌಡ್ ಪ್ರಾಡಕ್ಟ್ ಅನ್ನ ನಾವು ಇವತ್ತು ಬಳಸ್ತಾ ಇದೀವಿ, ಅದನ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಎಲ್ಲರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಶಶಿ ಸರ್ಗೆ, ಭಾನುಪ್ರಿಯಾ ಮೇಡಮ್ಗೆ, ಇಲ್ಲೆಲ್ಲ ರ್ಯಾಂಕಿಂಗ್ ಅಚೀವರ್ಸ್ ಯಾರೆಲ್ಲ ಇದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.